ಆ, ಎಲ್ಲರೂ ಧ್ಯಾನಸ್ಥರೋಗೋಣ ಸಮಯಕ್ಕೆ ಸರಿಯಾಗಿ. ಮೊದಲನೇದಾಗಿ ಪಿತಾಮಹ ಪತ್ರಿಜಿಯವರಿಗೆ ನನ್ನ ನಮನಗಳು. ಹಾಗೆ ಈ ವೇದಿಕೆಯನ್ನು ಕಲ್ಪಿಸಿಕೊಟ್ಟಿರತಕ್ಕಂತಹ ಮಹಾವತಾರ ಸಂಸ್ಥೆ ಹಾಗೂ ಸಂಸ್ಥೆಯ ಸಂಸ್ಥಾಪಕರು ಆಗಿರತಕ್ಕಂತಹ ಶ್ರೀಯುತ ರಂಗನಾಥ್ ಸರಿಗೆ ಹಾಗೂ ಸಿಬ್ಬಂದಿಯವರಿಗೆಲ್ಲರಿಗೂ ಸಹ ನನ್ನ ನಮನಗಳು. ಹಾಗೇನೆ ಈ ಧ್ಯಾನದಿಂದ ನಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳೋದು, ನಮ್ಮ ಮನಃಶಾಂತಿಯನ್ನು ಕಾಪಾಡಿಕೊಳ್ಳಲಿಕ್ಕೆ ನಾವೆಲ್ಲರೂ ಸೇರಿದ್ದೇವೆ. ನಮ್ಮ ಎಲ್ಲ ಧ್ಯಾನ ಬಂಧುಗಳಿಗೆ ನನ್ನ ನಮನಗಳು. ಈಗ ನಾವು ಧ್ಯಾನವನ್ನು ಪ್ರಾರಂಭಿಸೋಣ. ತಮ್ಮ ಕಣ್ಣಿನಲ್ಲಿ ಕನ್ನಡಕ ಇದ್ದರೆ ಅದನ್ನು ಪಕ್ಕದಲ್ಲಿ ತೆಗೆದಿಡಿ. ಒಂದು ಲೋಟ ನೀರನ್ನು ಸೇವಿಸಿ. ಈಗಾಗಲೇ ಧ್ಯಾನದಲ್ಲಿ ಇದ್ದವರಿಗೆ ನಾವು ಹೇಗೆ ಕೂತ್ಕೊಳ್ಬೇಕು ಅಂತ ಹೇಳತಕ್ಕಂಥದ್ದು ಗೊತ್ತಿದೆ. ಆದರೆ ಹೊಸಬರಿದ್ದಂಥ ಪಕ್ಷದಲ್ಲಿ ನಮ್ಮ ಎರಡು ಕೈಗಳನ್ನು ಈ ರೀತಿಯಾಗಿ ಕಾಣ್ತಾ ಇದೆಯಾ? ಇಲ್ಲ. ಎರಡೂ ಕೈಗಳನ್ನು ಲಾಕ್ ಮಾಡಿ ಹೊಟ್ಟೆಯ ಕೆಳಗೆ ತೊಡೆಯ ಮೇಲಿಂದ ಇಟ್ಕೊಳ್ಳಿ. ಕಾಲುಗಳನ್ನು ಹೀಗೆ ಲಾಕ್ ಮಾಡಿಕೊಂಡು ಕೂತ್ಕೊಳ್ಳಿ. ಪದ್ಮಾಸನದಲ್ಲಿ ಅಥವಾ ಸುಖಾಸನದಲ್ಲಿ ಕುಳಿತಿರುವವರು ಪದ್ಮಾಸನ ಮತ್ತು ಸುಖಾಸನದಲ್ಲಿ ಕೈ ಮಾತ್ರ ಲಾಕ್ ಮಾಡಿಕೊಂಡು ತೊಡೆಯ ಮೇಲೆ ಇಟ್ಕೊಂಡು ಕೂತ್ಕೊಳ್ಳಿ. ಒಂದು ವೇಳೆ ಕುರ್ಚಿಯಲ್ಲಿ ಅಥವಾ ಸೋಫಾದಲ್ಲಿ ಕುಳಿತಿರುವವರು ಕೈಯನ್ನು ಲಾಕ್ ಮಾಡಿಕೊಂಡು ಹೊಟ್ಟೆಯ ಕೆಳಗೆ ತೊಡೆಯ ಮೇಲೆ ಇಟ್ಕೊಳ್ಳಿ. ಕಾಲನ್ನು ಕ್ರಾಸ್ ಮಾಡಿಕೊಂಡು ಕೂತ್ಕೊಳ್ಳಿ. ಧ್ಯಾನವನ್ನು ಮಾಡುವಾಗ ಯಾವುದೇ ಶರೀರದಲ್ಲಿ ಬಿಗಿತ ಬೇಡ, ಯಾವುದೇ ಆಲೋಚನೆ ಬೇಡ, ಯಾವುದೇ ಚಿಂತೆ ಬೇಡ. ತಮ್ಮ ಮುಖದಲ್ಲಿ ಮಂದಹಾಸ ಅಥವಾ ಮುಗುಳ್ನಗೆ ಇರಲಿ. ಎಲ್ಲವನ್ನ ಬದಿಗೊತ್ತಿ ಸುಖಾಸನದಲ್ಲಿ ಅಥವಾ ತುಂಬ ಒಂದು ಹಗೂರವಾಗಿ ತಮ್ಮ ಶರೀರವನ್ನು ಇಟ್ಟುಕೊಂಡು ತಮ್ಮ ಮನಸ್ಸನ್ನು ಸಹ ಹಗುರ ಮಾಡಿಕೊಂಡು ನಾವು ಕೂತ್ಕೊಂಡು ಧ್ಯಾನವನ್ನು ಮಾಡೋಣ. ನಾವು ಮಾಡ್ತಾ ಇರತಕ್ಕಂತಹ ಧ್ಯಾನ ಆನ ಪಾನ ಸತಿ ಧ್ಯಾನ. ಆನ ಅಂತ ಹೇಳಿದರೆ ನಾವು ತೆಗೆದುಕೊಳ್ಳತಕ್ಕಂಥ ಉಸಿರು ಅಥವಾ ನಾವು ಉಚ್ಛ್ವಾಸ ಅಂತ ಏನು ಹೇಳ್ತೇವೆ ಅದು. ಅಪಾನ ಅಂದರೆ ನಾವು ತೆಗೆದುಕೊಂಡ ಉಸಿರನ್ನು ಹೊರಗೆ ಬಿಡತಕ್ಕಂತಹ ಕ್ರಿಯೆ, ನಿಶ್ವಾಸ. ಇದು ಎರಡರ ಮಿಲನ ಅಂದರೆ ನಾವಿದನ್ನು ಗಮನಿಸತಕ್ಕಂಥದ್ದು. ಇದಕ್ಕೆ ಸತಿ ಧ್ಯಾನ ಅಂತ ಕರೀತೇವೆ. ಇದೇ ಪತ್ರಿಜಿಯವರು ಹೇಳಿದ ಹಾಗೆ ನಮ್ಮಲ್ಲಿರತಕ್ಕಂತಹ ಶಕ್ತಿ ಈ ಉಸಿರನ್ನು ಅವಲಂಬಿಸಿದೆ. ಇದೇ ನಮಗೆ ಶಕ್ತಿ. ನಾವೀಗ ಧ್ಯಾನವನ್ನು ಪ್ರಾರಂಭ ಮಾಡೋಣ. ನಾನು ಕಣ್ಣು ಬಿಡಿ ಅಂತ ಹೇಳುವವರೆಗೆ ಯಾರು ಕಣ್ಣನ್ನು ದಯಮಾಡಿ ಬಿಡಬೇಡಿ. ಒಂದು ವೇಳೆ ಕಾಲೇನಾದರೂ ಕೆಳಗೆ ಕೂತ್ಕೊಂಡವರು ಕಷ್ಟ ಆದಂಥ ಪಕ್ಷದಲ್ಲಿ ಅದನ್ನು ಸ್ವಲ್ಪ ಆ ಕಡೆ ಈ ಕಡೆ ಅಲ್ಲಾಡಿಸ್ಬಹುದು. ಆದರೆ ಕಣ್ಣನ್ನು ಮಾತ್ರ ಬಿಡಬೇಡಿ. ನಮ್ಮ ಧ್ಯಾನವನ್ನು ನಾವು ಸಂಪೂರ್ಣವಾಗಿ ನಿಗ್ರಹ ಮಾಡತಕ್ಕಂಥದ್ದು ನಾವು ಕಣ್ಣನ್ನು ಮುಚ್ಚಿ. ಎಲ್ಲ ಧ್ಯಾನ ಬಂಧುಗಳಿಗೆ ಮತ್ತೊಮ್ಮೆ ನಾನು ಸ್ವಾಗತಿಸುತ್ತಾ ಸುಂದರವಾದ ನಮ್ಮ ಸಂಗೀತದೊಂದಿಗೆ ನಾವು ಧ್ಯಾನವನ್ನು ಮಾಡೋಣ. ಶಶಿಕಲಾ ಮೇಡಮ್, ಸಂಗೀತವನ್ನು ಪ್ರಾರಂಭ ಮಾಡಿ ಪ್ಲೀಸ್.
ಕೇವಲ ಐದು ಹಾಡು ಕಂಡೈತೆ. ಹೇಳಿ. ನಾವು ಈ 5 ನಿಮಿಷಗಳ ಕಾಲ ಶೂನ್ಯ ಧ್ಯಾನವನ್ನ ಮಾಡೋಣ. ಕೇವಲ ಉಸಿರಿನ ಮೇಲೆ ನಮ್ಮ ಗಮನ, ಕೇವಲ ನಮ್ಮ ಉಸಿರಿನ ಮೇಲೆ ನಮ್ಮ ಗಮನ. ಇದುವೇ ನಮ್ಮ ದೇಹಕ್ಕೆ, ನಮ್ಮ ಆತ್ಮಕ್ಕೆ, ನಮ್ಮ ಮನಸ್ಸಿಗೆ ಶಾಂತಿ ನೀಡತಕ್ಕಂಥದ್ದು. ಎಲ್ಲರೂ ತಮ್ಮ ಉಸಿರಿನ ಮೇಲೆ ಗಮನವನ್ನ ಇರಿಸಿ 5 ನಿಮಿಷಗಳ ಧ್ಯಾನವನ್ನ ಮಾಡೋಣ.
ಇನ್ನು 4 ನಿಮಿಷಗಳ ಧ್ಯಾನ. ಯಾರು ಕಣ್ಣು ಬಿಡಬೇಡಿ. ತಮ್ಮ ಉಸಿರಿನ ಮೇಲೆ ತಮ್ಮೆಲ್ಲರ ಗಮನವನ್ನ ಇಡಿ. ಈ ಉಸಿರೇ ನಮ್ಮ ಶರೀರಕ್ಕೆ ಶಕ್ತಿ, ನಮ್ಮ ಆತ್ಮಕ್ಕೆ ಶಕ್ತಿ, ನಮ್ಮ ಮನಸ್ಸಿಗೆ ಶಾಂತಿ. ಯಾರು ಕಣ್ಣು ಬಿಡಬೇಡಿ. ಶೂನ್ಯ ಧ್ಯಾನ. ಎಲ್ಲರೂ ತಮ್ಮ ಉಸಿರನ್ನು ಗಮನಿಸಿ. ಎಲ್ಲರ ಗಮನ ಉಸಿರಿನ ಮೇಲೆ ಇರಲಿ. ಇನ್ನು 3 ನಿಮಿಷಗಳ ಶೂನ್ಯ ಧ್ಯಾನವನ್ನ ಮಾಡೋಣ. ಎಲ್ಲರೂ ತಮ್ಮ ಉಸಿರನ್ನೇ ಗಮನಿಸಿ. ಇನ್ನು 1 ನಿಮಿಷಗಳ ಧ್ಯಾನ. ಎಲ್ಲರೂ ಸಹ ತಮ್ಮ ಸಹಜ ಸ್ಥಿತಿಗೆ, ತಮ್ಮ ದೇಹ ಸ್ಥಿತಿಗೆ ಬನ್ನಿ. ಯಾರು ಕಣ್ಣು ಬಿಡಬೇಡಿ. ಕೇವಲ 1 ನಿಮಿಷದ ಧ್ಯಾನ. ಎಲ್ಲರ ಗಮನ ಶ್ವಾಸದ ಮೇಲೆ ಇರಲಿ. ಇನ್ನು 30 ಸೆಕೆಂಡುಗಳ ಧ್ಯಾನ. ಯಾರು ಕಣ್ಣು ಬಿಡಬೇಡಿ. ಎಲ್ಲರೂ ತಮ್ಮ ಶ್ವಾಸದ ಮೇಲೆ ಗಮನ ಇಡಿ. ಎಲ್ಲರೂ ನಿಧಾನಕ್ಕೆ ತಮ್ಮ ದೇಹ ಸ್ಥಿತಿಗೆ, ಸಹಜ ಸ್ಥಿತಿಗೆ ಬನ್ನಿ. ಇನ್ನು 10 ಸೆಕೆಂಡುಗಳ ಧ್ಯಾನ. ಎಲ್ಲರೂ ದೇಹ ಸ್ಥಿತಿಗೆ ಬನ್ನಿ. ಇನ್ನು 5 ಸೆಕೆಂಡುಗಳ ಧ್ಯಾನ. 1, 2, 3, 4, 5. ಎಲ್ಲರೂ ತಮ್ಮ ಕೈಗಳನ್ನ ಬಿಡಿಸಿಕೊಂಡು 2 ಕೈಗಳನ್ನು ತಮ್ಮ ಕಣ್ಣಿನ ಮೇಲೆ ಇಟ್ಟುಕೊಳ್ಳಿ. 5
ಸೆಕೆಂಡುಗಳ ಕಾಲ 1 2 3 4 5. ಈಗ ನಿಧಾನವಾಗಿ ತಮ್ಮ ಎರಡೂ ಕೈಗಳನ್ನ ನೋಡುತ್ತಾ ನಿಧಾನವಾಗಿ ತಮ್ಮ ಕಣ್ಣುಗಳನ್ನ ಮುಗುಳು ನಗುತ್ತಾ ತೆರೆಯಿರಿ. ಧ್ಯಾನವನ್ನ ಅದ್ಭುತವಾಗಿ ಮಾಡಿರತಕ್ಕಂಥ ಪ್ರತಿಯೊಬ್ಬ ಧ್ಯಾನ ಬಂಧುಗಳಿಗೆ ವಂದನೆಗಳು. ಹಾಗೆ ಈ ಧ್ಯಾನಕ್ಕೆ ಸಹಕರಿಸಿದ ಪ್ರಕೃತಿ ಮಾತೆ ಹಾಗೂ ದೇಹಕ್ಕೆ ಚಪ್ಪಾಳೆಯೊಂದಿಗೆ ಧನ್ಯವಾದಗಳನ್ನ ಹೇಳೋಣ. ಎಲ್ಲರೂ ಒಂದು ಲೋಟ ನೀರನ್ನು ಸೇವಿಸಿ ಮುಂದಿನ ಭಾಗವಾಗಿ ನಾವು ತಮ್ಮ ಆರೋಗ್ಯಕ್ಕಾಗಿ ಒಂದು ಮುದ್ರೆಯನ್ನ ಕಲಿಯೋಣ. ಸೂರ್ಯ ಮುದ್ರೆ. ಸೂರ್ಯ ಮುದ್ರೆ ಉಂಗುರದ ಬೆರಳು ಪೃಥ್ವಿಯ ತತ್ವವನ್ನ ಹೊಂದಿದೆ. ಹೆಬ್ಬೆರಳು ಅಗ್ನಿ ತತ್ವದ ಪ್ರತೀಕವಾಗಿದೆ. ಈ ಉಂಗುರು ಬೆರಳನ್ನ ಮೇಲಿನ ಗಂಟಿನವರೆಗೆ ನಮ್ಮ ಹೆಬ್ಬೆರಳಿನಿಂದ ಮೆದುವಾಗಿ ಒತ್ತಿ ಇಟ್ಟುಕೊಳ್ಳಿ. ಇದಕ್ಕೆ ಸೂರ್ಯ ಮುದ್ರೆ ಎಂದು ಹೇಳಲಾಗುತ್ತದೆ. ನಮ್ಮ ಉಂಗುರದ ಬೆರಳು ಹೆಬ್ಬೆರಳಿನ ಮೂಲದಲ್ಲಿ ತುದಿ ಸ್ಪರ್ಶವಾಗಿರಬೇಕು. ಹೆಬ್ಬೆರಳು ಉಂಗುರು ಬೆರಳಿನ ಮೇಲ್ಭಾಗದಲ್ಲಿ ಅದುಮಿರಬೇಕು. ಹೆಚ್ಚಿನ ಒತ್ತಡದಲ್ಲಿ ಅದುಮಬೇಡಿ. ಈ ಉಂಗುರದ ಬೆರಳು ಪೃಥ್ವಿ ತತ್ವದ ಪ್ರತೀಕವಾಗಿದ್ದು ಹೆಬ್ಬೆರಳು ಅಗ್ನಿ ತತ್ವದ ಪ್ರತೀಕವಾಗಿರುವುದರಿಂದ ಹೆಬ್ಬೆರಳಿನಿಂದ ಅದುಮಿ ಹಿಡಿದಾಗ ನಮ್ಮ ದೇಹದ ಮಾಂಸವನ್ನು ನಿರ್ಮಿಸುವ ಹಾಗೂ ಬೊಜ್ಜನ್ನು ನಿರ್ಮಿಸುವ ಪೃಥ್ವಿ ತತ್ವ ಕಡಿಮೆಯಾಗಿ ಬೊಜ್ಜು ಕರಗುತ್ತದೆ. ಹೆಬ್ಬೆರಳಿನ ತುದಿಯಲ್ಲಿರುವ ಪಿಟ್ಯೂಟರಿ ಹಾಗೂ ಪೀನಲ್ ಗ್ರಂಥಿಗಳ ನರ ಬಿಂದುಗಳು ಸಹ ಅದುಮಲ್ಪಟ್ಟು ಥೈರಾಯ್ಡ್ ಹಾಗೂ ಪ್ಯಾರಾ ಥೈರಾಯ್ಡ್ ಕಾಯಿಲೆ ಅಥವಾ ಸಮಸ್ಯೆ ಏನಿದೆ ಅದನ್ನ ಪರಿಹಾರ ಮಾಡಲಿಕ್ಕೆ ಇದು ಸಹಕಾರಿಯಾಗಿದೆ. ಇದನ್ನ ಪದ್ಮಾಸನ ಅಥವಾ ಸುಖಾಸನದಲ್ಲಿ ಕುಳಿತು ಕೈ ಮೇಲ್ಭಾಗಕ್ಕೆ ಮುಖ ಮಾಡಿ 15ರಿಂದ 20 ನಿಮಿಷಗಳ ಕಾಲ ಪ್ರತಿದಿನ ಮಾಡುವುದರಿಂದ ಆರೋಗ್ಯದ ಸುಧಾರಣೆ ಆಗುತ್ತೆ. ಇದು ಆಸ್ತಮಾ ಇರುವವರಿಗೆ ಹಾಗೂ ಯಾವುದೇ ಶ್ವಾಸದ ತೊಂದರೆ ಇದ್ದಲ್ಲಿ ಅಥವಾ ಸೈನಸ್ ತಲೆನೋವು ಇದ್ದಂಥ ಸಂದರ್ಭದಲ್ಲಿ ಇದನ್ನ ನಿವಾರಣೆ ಮಾಡಲಿಕ್ಕೆ ಸಹಕಾರಿಯಾಗಿದೆ. ಈಗ ನಮ್ಮ ಮುಂದಿನ ಸ್ವಾಧ್ಯಾಯ ಅಥವಾ ಜ್ಞಾನ ಹಂಚಿಕೆಗೆ ನಮ್ಮ ಹಿರಿಯರನ್ನ ಬರಮಾಡಿಕೊಳ್ಳುವ ಮೊದಲು ಪತ್ರಿಜಿ ವಾಣಿಯೊಂದಿಗೆ ಅವರನ್ನು ಸ್ವಾಗತಿಸೋಣ. ಸ್ವಾಧ್ಯಾಯವು ಮನುಷ್ಯನ 4ನೇ ಶರೀರವನ್ನು ಅಂದರೆ ವಿಜ್ಞಾನಮಯ ಕೋಶವನ್ನು ಶುದ್ಧಿ ಮಾಡುತ್ತದೆ ಹಾಗೂ ಅಭಿವೃದ್ಧಿ ಮಾಡುತ್ತದೆ. ಸ್ವಾಧ್ಯಾಯದಿಂದನೇ ನಮಗೆ ಜ್ಞಾನ ಸಿಗುವುದು, ಇದರಿಂದನೇ ನಾವು ಶುದ್ಧಗೊಳ್ಳುತ್ತೇವೆ, ಜೊತೆಗೆ ಅಭಿವೃದ್ಧಿಯನ್ನ ಹೊಂದುತ್ತೇವೆ ಅಂತ ಹೇಳತಕ್ಕಂಥ ಮಾತನ್ನ ಪತ್ರಿಜಿಯವರು ಹೇಳಿದ್ದಾರೆ. ಇದಕ್ಕೆ ಸಮರ್ಪಕವಾಗಿ ನಮಗೆ ನಿಮಗೆ ಎಲ್ಲರಿಗೂ ಚಿರಪರಿಚಿತರಾಗಿರತಕ್ಕಂತಹ ನಮ್ಮ ಹಿರಿಯ ಮಾಸ್ಟರ್ ಹಾಗೂ ಇಡೀ ಜ್ಞಾನದ ಭಂಡಾರವನ್ನೇ ಹೊತ್ತಿರತಕ್ಕಂತಹ ನಮ್ಮ ಶ್ರೀಯುತ ನಾರಾಯಣ ಸತ್ಯೇಂದ್ರ ಕುಮಾರ್ ಅವರು ಈ ದಿನ ಅವರ ಜ್ಞಾನದ ಹಂಚಿಕೆಯನ್ನ ಮಾಡಲಿಕ್ಕೆ ನಮ್ಮೊಂದಿಗಿದ್ದಾರೆ. ಇವರನ್ನ
ಎಲ್ಲ ಧ್ಯಾನ ಬಂಧುಗಳ ಪರವಾಗಿ ನಾನು ಈ ವೇದಿಕೆಗೆ ಸ್ವಾಗತಿಸುತ್ತೇನೆ. ಓವರ್ ಟು ನಾರಾಯಣ್ ಸತ್ಯೇಂದ್ರ ಸರ್, ಯು ಆರ್ ವೆಲ್ಕಮ್. ನಮಸ್ಕಾರ. 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 ಇಂದಿನ ಕಾರ್ಯಕ್ರಮಕ್ಕೆ ಇದೊಂದು ಬಹಳ ವಿಶೇಷವಾದ ದಿವಸ ಅಂತಾನೆ ಹೇಳಬೇಕು. ಸೊ ಆಧ್ಯಾತ್ಮಿಕಕ್ಕೆ ಆಗ್ಲಿ, ವಿದ್ಯಾರ್ಥಿ ಜೀವನಕ್ಕೆ ಆಗ್ಲಿ, ನಮ್ಮ ಜೀವನದಲ್ಲಿ ಲಕ್ಷ್ಮಿ ಹೇಗೆ ಪ್ರಮುಖವೋ ಹಾಗೆ ಸರಸ್ವತಿನೂ ಅಷ್ಟೇ ಪ್ರಮುಖ ಅನ್ನೋ ವಿಷಯ ಬಗ್ಗೆ ಒಂದು 4-6 ಮಾತಾಡೋಣ. ಅದಕ್ಕೆ ಬೇಕಾದಂತ ಕೆಲವು ಮಾಹಿತಿಗಳನ್ನ ಎಲ್ಲ ಹಂಚ್ಕೊಳ್ಳೋಣ. ನಿಮ್ಮ ಜೊತೆಗೆ ನಾನು ಕೆಲವೊಂದು ಹಂಚ್ಕೋತೀನಿ. ನಿಮ್ಗೇನೋ ಗೊತ್ತಿರೋದಿದ್ರೆ ದಯವಿಟ್ಟು ಅದನ್ನ ನನಗೆ ಶೇರ್ ಮಾಡಿ, ನಾನು ಕಲ್ತ್ಕೋತೀನಿ. ಸೊ ಇಂದಿನ ಕಾರ್ಯಕ್ರಮಕ್ಕೆ ನಿಮ್ಗೆಲ್ರಿಗೂ ಸ್ವಾಗತ. ಮಹಾತಾರ್ ಫೌಂಡೇಶನ್ 21 ದಿನಗಳ ಸಮಗ್ರ ಸ್ವಾಸ್ಥ್ಯ ಕಾರ್ಯಕ್ರಮದಲ್ಲಿ 21ನೇ ಬ್ಯಾಚ್, ಮಧ್ಯಾಹ್ನದ ಬ್ಯಾಚ್ 3 ರಿಂದ 4:30 ನಡೆಯುತ್ತೆ. ಇಂದು ಅಂದ್ರೆ ದಿನಾಂಕ 12 ಜೂನ್ 2025 ಗುರುವಾರ. ಉಪನ್ಯಾಸದ ವಿಷಯ ವಿದ್ಯಾಪ್ರದಾಯಿನಿ ವಾಗ್ದೇವಿಯ ಪರಿಹಾರ ಸೂತ್ರಗಳು ಅಂತ. ಯಾರು ವಾಗ್ದೇವಿ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಅದಕ್ಕೆ ಮೊದಲಿಗೆ ನಾವು ದೇವರನ್ನ ಪ್ರಾರ್ಥನೆ ಮಾಡ್ಕೊಳ್ಳುವಂಥದ್ದು. ಇವತ್ತಿನ ವಿಷಯವೇ ಸರಸ್ವತಿ ಆಗಿರೋದ್ರಿಂದ ವಿದ್ಯಾಮಾತಶ್ಚ ವಿದ್ಮಹೆ ಬ್ರಹ್ಮಪತ್ನೈಶ್ಚ ಧೀಮಹಿ ತನ್ನೋ ಸರಸ್ವತಿ ಪ್ರಚೋದಯಾತ್. ಹಾಗೆ ಗುರು ವಂದನ. ಶ್ರೀಮತೆ ರಾಮಾನುಜಾಯ ನಮಃ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಅಂತ ಹೇಳ್ತಾ ಇದ್ದೀನಿ. ಹಾಗೇನೆ ಗುರುವಂದನ ನಂತರದಲ್ಲಿ ಈ ಮಹಾವತಾರ್ ಫೌಂಡೇಶನ್ನ ಮೂಲ ಪುರುಷರು, ಕಾರಣಕರ್ತರು ಆದಂತಹ ಪತ್ರಿಜಿ ಗುರುಗಳಿಗೆ ನಾವು ಕೃತಜ್ಞತಾ ಪೂರ್ವಕ ವಂದನೆಗಳನ್ನ ಅರ್ಪಿಸಬೇಕು. ಅವರಿಂದನೇ ಈ ಎಲ್ಲ ಕಾರ್ಯಕ್ರಮಗಳು ನಡೀತಾ ಇರುವಂಥದ್ದು. ಅದನ್ನ ಯಶಸ್ವಿಯಾಗಿ ನಡೆಸ್ಕೊಂಡು ಬರ್ತಾ ಇರೋರು ಅಂದ್ರೆ ರಂಗನಾಥ್ ಜಿ ಅವರು. 365 ದಿನಗಳು 4 ಭಾಷೆಗಳಲ್ಲಿ ಸತತವಾಗಿ ಪ್ರತಿದಿನವೂ ನಡೆಯೋ ಹಾಗೆ ಮಾಡಿ, ಪ್ರತಿಯೊಂದು ದಿವಸದ ಕಾರ್ಯಕ್ರಮಗಳನ್ನ ಅಚ್ಚುಕಟ್ಟಾಗಿ ಸಮರ್ಪಕವಾಗಿ ನಡೆದಕ್ಕೆ ಬಹಳಷ್ಟು ಪ್ರಯತ್ನವನ್ನು ಪಟ್ಟು ಮಾಡ್ತಾ ಇದ್ದಾರೆ. ಅವರು ಹೇಳ್ಬೇಕು ಅಂದ್ರೆ ಅವರ ವಿದ್ಯೆ ಬಹಳ ಜನ ಗೊತ್ತಿಲ್ಲ, ಅವ್ರು ಏನ್ ಮಾಡ್ತಾರೆ ಅಂತ. ಅದು ಎಷ್ಟು ಗಂಟೆ ನಿದ್ದೆ ಮಾಡ್ತಾರೋ ಏನೋ ಗೊತ್ತಿಲ್ಲ ನನಗೆ. ಬಟ್ ಬಹಳ ಹಸನ್ಮುಖಿ, ಸದಾ ಕರ್ತವ್ಯಶೀಲರು, ತುಂಬಾ ಚೆನ್ನಾಗಿ ಮಾಡ್ಕೊಂಡು ಹೋಗ್ತಿದ್ದಾರೆ. ಭಗವತಿ ಸರಸ್ವತಿ ಅವ್ರಿಗೆ ಇನ್ನೂ ಹೆಚ್ಚು ಜ್ಞಾನವನ್ನು ಕೊಡ್ಲಿ, ಶಕ್ತಿಯನ್ನು ಕೊಡ್ಲಿ, ಆರೋಗ್ಯವನ್ನು ಕೊಟ್ಟು ಅವ್ರನ್ನ ಕಾಪಾಡಿ ಅಂತ ಹೇಳ್ತೀನಿ. ಅದೇ ರೀತಿಯಾಗಿ ಈ ದಿನದ ಈ ಮಧ್ಯಾಹ್ನದ ಬ್ಯಾಚಿನಲ್ಲಿ ಯಾರು ಇದ್ದೀರಾ, ಗೀತಾ ನಾಯಕನಹಟ್ಟಿ ಅವರು, ಸುತೇಜ ಭಟ್ ಹಾಗೂ ಲಕ್ಷ್ಮೀಕಾಂತಮ್ಮ ಅವರು, ಇವರೆಲ್ಲರಿಗೂ ನನ್ನ ಕೃತಜ್ಞತಾಪೂರ್ವಕ ವಂದನೆಗಳು. ಇನ್ನು ಯಾರಾದ್ರೂ ಇದ್ರೆ ಅದ್ರ ಕಾರ್ಯಕ್ರಮದಲ್ಲಿ ಅವ್ರಿಗೂ ನನ್ನ ವಂದನೆಗಳು. ಈ ಸರಸ್ವತಿ ಬಗ್ಗೆ ಹೇಳ್ಬೇಕು ಅಂತಂದಾಗ ಇವತ್ತಿನ ಕಾರ್ಯಕ್ರಮದಲ್ಲಿ ಬಂದಿರುವಂತ ಎಲ್ಲಾ ಸದಸ್ಯರಿಗೂ ನನ್ನ ನಮಸ್ಕಾರಗಳು. ಇನ್ನು ನಾನು ಶುರು ಮಾಡ್ತೀನಿ. ಸ ಧಾತುವಿನ ಮುಂದೆ ಅಸುನ್ ಪ್ರತ್ಯಯವನ್ನು ಸೇರಿಸಿದಾಗ ಅದು ಸರಸ್ ಎಂಬ ಶಬ್ದ ಉತ್ಪತ್ತಿಯಾಗತ್ತೆ. ಅಂದ್ರೆ ಸರಸ್ವತಿ ಹೇಗ್ ಬರ್ತಾಳೆ ಅನ್ನೋದಕ್ಕೆ ಆ ಸರಸ್ ಪದದ ಅಧಿಷ್ಠಾನ ದೇವಿಯೇ ಸರಸ್ವತಿ ಆಗ್ತಾಳೆ. ಸ ಧಾತುವಿನ ಅರ್ಥ ಚಲನೆ ಅಂತ. ಈ ಚಲನೆಯಲ್ಲಿ ಯಾವುದಾದರೂ ಅಡಚಣೆ ಉಂಟಾದಲ್ಲಿ ಚಲನೆ ನಿಲ್ಲುವುದಿಲ್ಲ, ಅದು ಮೂವ್ ಆಗ್ತಾನೆ ಇರುತ್ತೆ. ಒಂದು ಚಾಲನೆ ನಿಂತರೆ ಅದು ಅಂಧಾಕಾರವಾಗಿ ಪರಿಣಮಿಸುತ್ತೆ, ಅಂದ್ರೆ ಬ್ಲ್ಯಾಕ್ನೆಸ್, ಕತ್ತಲೆ ಆಗತ್ತೆ ಅಂತ. ಇದನ್ನೇ ವಿಜ್ಞಾನವು ಪ್ರತಿಪಾದಿಸುತ್ತೆ. ಅಂಧಕಾರವನ್ನು ತೊಲಗಿಸಿ ಬೆಳಕನ್ನು ಪಸರಿಸುವ ಅಜ್ಞಾನವನ್ನು ತೊಲಗಿಸಿ ಜ್ಞಾನವನ್ನು ನೀಡುವ ಶಕ್ತಿನೇ ಮಹಾಸರಸ್ವತಿ. ಬ್ರಹ್ಮಾತೀತ ಹಾಗೂ ವಾಕ್ಯ ದೇವತೆ ವಾಗ್ದೇವಿ ಆಗಿದ್ದಾಳೆ. ವಾಗ್ದೇವಿ ಅಂದ್ರೆ ವಾಕನ್ನು ಕೊಡುವಂತವಳು. ಯಾರ್ಯಾರು ನೀವು ಸ್ಪಷ್ಟವಾಗಿ ಮಾತಾಡ್ತಿದ್ದೀರಾ, ತುಂಬಾ ಪುಂಖಾನುಪುಂಖವಾಗಿ ನೀವು ಶಬ್ದಗಳು ಬರ್ತಾ ಇದೆ ಅಂತಂದ್ರೆ ಆಕೆಯ ಕೃಪೆ ಇದೆ ಅಂದ್ರೆ ಅಷ್ಟೇನೆ ಬರೋಕ್ ಸಾಧ್ಯ. ಇಲ್ಲದ್ರೆ ಯಾರಿಗೂ ಸಾಧ್ಯನೇ ಇಲ್ಲ. ಸರಸ್ವತಿ ಕೃಪೆ ಮಾಡಿದ್ರೆ ಏನ್ ಬೇಕಾದ್ರೂ ಕೊಡ್ತಾಳೆ. ವಿದ್ಯೆಗೆ ಪೂರಕವಾದ್ದು ಅಕ್ಷರಗಳು ಹುಟ್ಟಿದ ಮೇಲೆ ನಾವು ವಿದ್ಯೆ ಅನ್ನೋದೆಲ್ಲ ಬರ್ಬೇಕಾಗಿ ಬಂದಿದ್ದು. ಮೊದ್ಲಿಗೆ ಏನು ಇರ್ಲಿಲ್ಲ, ಮೂಕು ಸನ್ನೆ ಕೈ ಭಾಷೆಗಳೇ ಇತ್ತು. ತದನಂತರದಲ್ಲಿ ಸನ್ನೆ ಭಾಷೆಗಳು ಬಂತು, ಆಮೇಲೆ ಅಕ್ಷರಗಳು ಹುಟ್ಕೊಂಡು ಏನೋ ಮಾಡ್ಕೊಂಡು ಬಂದ್ರು, ಹೀಗೆ ಬೆಳೀತಾ ಬಂತು. ಈ ಆ ಪ್ಲಸ್ ಕ್ಷರ ಅಂತಂದ್ರೆ ಅಕ್ಷರ ಅಂತ ಆಗತ್ತೆ. ಇಲ್ಲಿ ಕ್ಷರ ಅಂದ್ರೆ ನಶಿಸುವುದು ಅಂತ. ಕ್ಷರ ಅಂದ್ರೆ ಶಾಶ್ವತವಲ್ಲದು, ಅಕ್ಷರ ಅಂದ್ರೆ ಶಾಶ್ವತವಾಗಿರುವಂಥದ್ದು. ಸೊ ಶಾಶ್ವತವಾಗಿರುವಂಥದ್ದು ಅಂತ ಹೇಳ್ತೀವಿ. ಅದು ಯಾವತ್ತೂ ನಶಿಸಿ ಹೋಗಲ್ಲ. ವೇದಗಳು, ಶಾಸ್ತ್ರಗಳು ಮತ್ತು ಸಾಹಿತ್ಯದಲ್ಲಿ ಅಕ್ಷರಗಳನ್ನ ಸ್ತ್ರೀ ರೂಪದಲ್ಲಿ ಕೊಂಡಾಡಿದ್ದಾರೆ. ಅಂದ್ರೆ ಸ್ತ್ರೀ ರೂಪಕ್ಕೆ ರೂಪ ಕೊಡ್ತಾರೆ. ಅಕ್ಷರಗಳಿಗೆ
ಫೆಮಿನೈನ್ ಜೆಂಡರ್ ಅಂತ ನಾವು ಫಿಕ್ಸ್ ಮಾಡಿದ್ದಾರೆ. ಹೀಗಾಗಿ ಎಲ್ಲ ಭಾಷೆಗಳಲ್ಲೂ ದೇವಿ ಸ್ವರೂಪದಲ್ಲೇ ಅಕ್ಷರಗಳು ಇವೆ. ಯಾವುದೇ ಭಾಷೆ ತಗೊಳ್ಳಿ, ಅಕ್ಷರಗಳನ್ನ ನಾವು ಮಾತೆ ಅಂತಾನೆ ಕರಿತೀವಿ ಅಂತ. ಈ ಶ್ರದ್ಧಾ ಭಕ್ತಿಯಿಂದ ನಾವು ಈ ಅಕ್ಷರ ಮಾತೆಯನ್ನ ಅಂದ್ರೆ ಸರಸ್ವತಿಯನ್ನ ಪೂಜಿಸಿದಾಗ ಅವಳು ನಮಗೆ ಅನುಕೂಲ ಮಾಡ್ತಾಳೆ. ಯಾವಾಗ ನಾವು ಶಾರದೆ ಅಂದ್ರೆ ಸರಸ್ವತಿಗೆ ನಾನಾ ರೀತಿಯ ಹೆಸರುಗಳಿದೆ, ಇನ್ನು ಕೆಲವಾರು ಹೆಸರುಗಳನ್ನ ಯಾರಾದ್ರೂ ಅವ್ರಿಗೆ ಪ್ರದಾನಿಸಿದ್ದಾರೆ ಅದನ್ನು ಹೇಳೋಣ. ಯಾವಾಗ ಶಾರದೆ ಅಂದ್ರೆ ಸರಸ್ವತಿಯ ಕೃಪೆಗೆ ಪಾತ್ರರಾಗ್ತೀವಿ ಆಗ ನಾವು ಸುಲಭವಾಗಿ ಜ್ಞಾನವನ್ನು ಪಡಿತೀವಿ. ಇದಕ್ಕೆ ಏಜ್ ಯಾವುದೂ ಇಲ್ಲ, ಎಲ್ರೂ ಸರಸ್ವತಿನ ಪ್ರಾರ್ಥನೆ ಮಾಡ್ಬೇಕಾಗತ್ತೆ. ಈಗ ಆಧ್ಯಾತ್ಮದಲ್ಲಿ ನಾವು ಸಕ್ಸಸ್ ಆಗ್ಬೇಕು ಅಂತಂದ್ರೆ ಆಕೆ ನಮ್ಗೆ ಕಾಪಾಡ್ಲೇಬೇಕು, ನಮ್ಗೆ ಅವಳು ಜ್ಞಾನ ಕೊಡ್ಲೇಬೇಕು. ಯಾರಾದ್ರೂ ಧ್ಯಾನಕ್ಕೆ ಬಂದು ಕೂತಿದೀವಿ ಅಂದ್ರೆ ಅವಳ ಪ್ರೇರಣೆ ಇಲ್ಲದೆ ನಮ್ಮ ಹಿಂದಿನ ಜನ್ಮದ ಸುಕೃತ ಸ್ವಲ್ಪ ಬಂದಿದೆ ಅನ್ನೋಕ್ಕೋಸ್ಕರವಾಗಿ ಈ ಸಜ್ಜನ ಸಾಂಗತ್ಯದಲ್ಲಿ ನಾವು ಸೇರ್ತಾ ಇದ್ದೀವಿ ಅಂತ ಅರ್ಥ ಆಗತ್ತೆ. ಪುಸ್ತಕಗಳು ಅಂದ್ರೆ ಅಕ್ಷರಗಳ ಸಮೂಹ ಅಂತ ಆಗತ್ತೆ. ಈ ಅಕ್ಷರಗಳ ಸಮೂಹನೇ ಹೇಳ್ಬೇಕು ಅಂತಂದ್ರೆ ಪುಸ್ತಕಗಳನ್ನ ಜ್ಞಾನದ ಹೆಬ್ಬಾಗಿಲು ಅಂತ ಕರಿತೀವಿ ನಾವು. ಪುಸ್ತಕವು ಸರಸ್ವತಿಯ ಸ್ವರೂಪ ಅಂತಾನು ಹೇಳ್ತೀವಿ ನಾವು. ಐಂ ಬೀಜಾಕ್ಷರಿ ಮಂತ್ರ ಇದು ಸರಸ್ವತಿ ಬೀಜಾಕ್ಷರಿ ಮಂತ್ರ. ಶ್ರೀಂ ಅನ್ನೋದು ಲಕ್ಷ್ಮೀ ಮಂತ್ರ, ಕ್ಲೀಂ ಅನ್ನೋದು ಕಾಳಿಕಾದೇವಿ ಮಂತ್ರ. ಹೀಗೆ ನಾನಾ ರೀತಿಯ ಬೀಜಾಕ್ಷರಿ ಮಂತ್ರಗಳಿದೆ. ಯಾರಿಗೆ ಲಕ್ಷ್ಮಿ ಒಳಿಬೇಕು ಅಂತಂದ್ರೆ, ಲಕ್ಷ್ಮಿ ಅನುಗ್ರಹ ಆಗ್ಬೇಕು ಅಂದ್ರೆ ಶ್ರದ್ಧಾ ಭಕ್ತಿಯಿಂದ ಶುಕ್ರವಾರದಂದು ಮತ್ತೆ ದಿನವೂ ಒಂದು ನಿಯಮಿತ ಕಾಲದಲ್ಲಿ ಸ್ವಲ್ಪವಾಗಿ ಶ್ರೀಂ ಬೀಜಾಕ್ಷರಿ ಮಂತ್ರವನ್ನ ಜಪಿಸ್ತಾ ಬಂದ್ರೆ ಲಕ್ಷ್ಮಿ ಒಲಿತಾಳೆ. ಲಕ್ಷ್ಮಿ ಒಲಿಬೇಕು ಅಂದ್ರೆ ಸುಮ್ಮನೆ ಒಲಿಯೋದಿಲ್ಲ. ಲಕ್ಷ್ಮಿ ಚಪಲೆ ಸೊಡರಂ ಪೋಳ್ವಲ್ ಅಂತ ಹಿಂದೆ ಹೇಳ್ತಾ ಇದ್ರು. ಲಕ್ಷ್ಮಿ ಒಲಿದ್ರೆ ಸರಸ್ವತಿ ಒಲಿಯಲ್ಲ, ಸರಸ್ವತಿ ಒಲಿದ್ರೆ ಲಕ್ಷ್ಮಿ ಒಲಿಯಲ್ಲ ಅಂತ. ಅದೀಗ ಪ್ರೂವ್ ಆಗಲ್ಲ, ಕಲಿಯುಗದಲ್ಲಿ ಎಲ್ಲ ಚೇಂಜ್ ಆಗ್ಬಿಟ್ಟಿದೆ. ಸರಸ್ವತಿ ಒಲಿದ್ರೆ ಲಕ್ಷ್ಮಿ ತಾನೇ ಹಿಂದೆ ಬರ್ತಾಳೆ. ಅದಕ್ಕೆ ಉದಾಹರಣೆ ಅಂದ್ರೆ ನಾವಾಗ ನಮ್ಮ BE ಮಾಡ್ಕೊಂಡ್ರು ಇಂಜಿನಿಯರ್ಸು, ಪೋಸ್ಟ್ ಗ್ರಾಜುಯೇಟ್ಗಳು ಡಿಗ್ರಿಗಳು ತಗೊಂಡಿರೋವಂಥವ್ರು, ಸಾಫ್ಟ್ವೇರ್ ಇಂಜಿನಿಯರ್ಗಳಿಗೆ ನಾವು ಹೇಳ್ಬೋದು. ಅವನ ಕಷ್ಟಪಟ್ಟು ವಿದ್ಯೆ ಮಾಡ್ಕೊಂಡು ಡಿಗ್ರಿ ಮಾಡ್ಕೊಂಡು ಈಚೆಗೆ ಬರ್ತಿದಂಗೆನೆ ಅವನಿಗೆ 1,00,000, 2,00,000, 3,00,000 ಸಂಬಳಗಳು ಬರ್ತಾ ಇರುತ್ತೆ. ನಾನ್ ಕೆಲ್ಸಕ್ಕೆ ಸೇರಿದಾಗ 1974ರಲ್ಲಿ 500 ರೂಪಾಯಿ ಸಂಬಳ ಬರ್ತಾ ಇತ್ತು ನಮ್ಗೆ. ಅದ್ರಲ್ಲಿ ಈಗ ತಗೋತಾ ಇರೋದ್ರಲ್ಲಿ ನಾವೊಂದು ಕಾಲ್ ಭಾಗನೂ ನಾವು ತಗೋತಾ ಇದ್ವೋ ಇಲ್ವೋ. ಅಂದ್ರೆ ಹೇಗೆ ಲಕ್ಷ್ಮಿ ಬರ್ತಾಳೆ. ವಿದ್ಯೆಗೆ ಬಹಳಷ್ಟು ಪುರಸ್ಕಾರ ಇದೆ ಕಲಿಯುಗದಲ್ಲಿ. ಇವಾಗ ಬಹಳಷ್ಟು ಬೆಲೆ ಇದೆ. ಇದು ಜ್ಞಾನದ ಹೆಬ್ಬಾಗಿಲು. ಈಗ ಯಾರೇ ಆಗ್ಲಿ ಆಲಸ್ಯ ಮಾಡಬಾರ್ದು. ಆಲಸ್ಯಂ ಅಮೃತಂ ವಿಷಂ ಅಂತ. ಮಕ್ಕಳಿಗೆ ನಾವೊಂದು ಬೇಸಿಕ್ ಫೌಂಡೇಶನ್ ಹಾಕಿ ಕೊಡ್ಬೇಕು. ವಿದ್ಯೆಯತ್ತ ಅವ್ರು ಸಾಗೋದಕ್ಕೆ ಅನುಕೂಲ ಮಾಡ್ಕೊಡ್ಬೇಕು. ಯಾವ ರೀತಿ ಸರಸ್ವತಿಯನ್ನ ಆರಾಧನೆ ಮಾಡೋದ್ರಿಂದ ಇದು ನಮಗೆ ನೆರವಾಗುತ್ತೆ ಅನ್ನೋದನ್ನ ನಾವು ಮುಂದೆ ಕ್ರಮೇಣವಾಗಿ ತಿಳ್ಕೊಳ್ಳೋಣ. ಈ ಐ ಅಂದ್ರೆ ಸರಸ್ವತಿ ಅಂತ. ಸೊನ್ನೆಗೆ ಅದನ್ನು ಅನುಸ್ವಾರದ ಅಂದ್ರೆ ದುಃಖವನ್ನ ಹರಣ ಮಾಡುವಂಥದ್ದು. ಅನ್ನೋದು ಹರಣ ಮಾಡುತ್ತೆ ಅಂತ. ಐಂ ಅಂದಾಗ ದುಃಖವನ್ನು ಪರಿಹರಿಸುವವಳು ಸರಸ್ವತಿ ಅಂತ. ಐಂ ಅರ್ಥ ಅಂದ್ರೆ ಹೇ ತಾಯಿ ಸರಸ್ವತಿ ನನ್ನ ದುಃಖವನ್ನ ನಾಶಗೊಳಿಸು, ವಿದ್ಯೆಯನ್ನು ಪ್ರಸಾದಿಸು ಅಂತ ಪ್ರಾರ್ಥನೆ ಮಾಡ್ಕೊಳ್ಳೋದೇ ಆಗಿದೆ. ಅದಕ್ಕೆ ನಾವು ಏನ್ ಮಾಡ್ಬೇಕು ಅಂತಂದ್ರೆ, ಈ ಮಕ್ಕಳು ಓದೋ ಜಾಗದಲ್ಲಿ ಅಥವಾ ನೀವೇ ಆಗ್ಲಿ ಜ್ಞಾನಾರ್ಜನೆ ಮಾಡ್ತಿದ್ದೀರಾ ಅಂದ್ರೆ ಒಂದು ಹಳದಿ ಬಣ್ಣದ ಹಾಳೆ ಮೇಲೆ, ಒಂದು ಅಂಗೈಯಾಗ್ಲ ಹಾಳೆ ಮೇಲೆ ಕೆಂಪು ಅಕ್ಷರದಲ್ಲಿ ಫೆಲ್ಟ್ ಪನ್ನಲ್ಲಿ ದಪ್ಪದಾಗಿ ಐಂ ಬೀಜಾಕ್ಷರಿ ಮಂತ್ರವನ್ನ ಬರಿಬೇಕು. ಬರೆದು ಅದನ್ನು ನೀವು ಅಧ್ಯಯನ ಮಾಡೋ ಕೊಠಡಿಯಲ್ಲಿ ನಿಮ್ಮ ಮುಂದೆ ಕಾಣುವಾಗೆ ಇಟ್ಕೊಳ್ಳಿ. ಈ ಐಂ ಬೀಜಾಕ್ಷರಿ ಮಂತ್ರವನ್ನ ದಿನಕ್ಕೆ ಒಂದು ಕನಿಷ್ಠ 21 ಬಾರಿ, ಸಾಕಷ್ಟು ಸಮಯ ಸಿಕ್ಕರೆ 108 ಬಾರಿ ಜಪಿಸಿ, ನೋ ಪ್ರಾಬ್ಲಮ್. 21 ಬಾರಿನಾದ್ರು ಐಂ ಅನ್ನೋ ಅಕ್ಷರವನ್ನ ಜಪಿಸ್ತಾ ಬಂದ್ರೆ ಸರಸ್ವತಿ ಕೃಪೆ ಕ್ರಮೇಣವಾಗಿ ನಿಮಗೆ ಬರುತ್ತೆ. ವಾಗ್ದೇವಿ ನಿಮ್ಗೆ ಒಲಿತಾಳೆ. ನೀವು ಪುಂಖಾನುಪುಂಖವಾಗಿ ವಾಗ್ಜೀರಿಯನ್ನ ನೀವು ಕೊಡೋದಕ್ಕೆ ಸಾರ್ಥಕವಾಗತ್ತೆ ಅಂತ ಹೇಳ್ಬೋದು. ಇನ್ನು ವಾಗ್ದೇವಿ ಬಗ್ಗೆ ನಾವು ಹೇಳ್ಬೇಕು ಅಂದ್ರೆ ಗಾಯತ್ರಿ ಮಂತ್ರಗಳಿದೆ. ಕೆಲವು ಮಂತ್ರಗಳು ವಾಗ್ದೇವಿ, ಸರಸ್ವತಿ ಮೇಲೆ ಸಾಕಷ್ಟು ಮಂತ್ರಗಳಿದೆ. ಇದು ವಾಗ್ದೇವಿ ಅನ್ನೋ ಒಂದು ಪದ ಹೇಳಿದ್ರೆ, ವಾಗ್ದೇವಿ ಅಂದ್ರೆ ವಾಕ್ಕನ್ನು ಕೊಡುವಂಥವಳು, ನಮಗೆ ಚೆನ್ನಾಗಿ ಮಾತಾಡುವಂಥ ಶಕ್ತಿಯನ್ನು ಕೊಡೋವಳು ವಾಗ್ದೇವಿ ಅಂತ. ವಾಕ್ ಅಂದ್ರೆ ವಾಗ್ದೇವಿ, ವಾಕ್ ಅಂದ್ರೆ ಮಾತಾಡೋದನ್ನ ಕಲೆದ, ಆ ಕಲೆಯನ್ನು ಕೊಡೋದಕ್ಕೋಸ್ಕರ ಅವಳನ್ನ ವಾಗ್ದೇವಿ ಅಂತ ಕರೆದ್ವಿ. ಹೀಗೆ ಒಬ್ಬ ವ್ಯಕ್ತಿಗೆ ನಾನಾ ರೀತಿಯಲ್ಲಿ ನಾವು ಕರಿತೀವಿ. ಹಾಗೇನೆ ಒಬ್ಬ ವ್ಯಕ್ತಿಗೆ ಪ್ರೀತಿ ಮುದ್ದು ಹೆಚ್ಚಾದಾಗೆ ಈಗ ನಾವು ಸರಸ್ವತಿನ ನಾನಾ ರೀತಿಯಲ್ಲಿ ಕೊಂಡಾಡ್ತಾ ಇದ್ದೀವಿ. ಹಾಗೆ ಕೊಂಡಾಡ್ತಿರೋದ್ರಲ್ಲಿ ವಾಗ್ದೇವಿ ಅನ್ನೋ ಒಂದು ಪದವಿ ಇದೆ. ಶಾರದೆ, ಸರಸ್ವತಿ, ಭಾರತಿ, ಈ ತರ ನಾನಾ ರೀತಿಯ ಹೆಸರುಗಳಿದೆ. ಅದ್ರ ಬಗ್ಗೆ ಮುಂದೆ ನೋಡೋಣ. ಓಂ ಐಂ ವಾಗ್ದೇವಿಯೇ ಚ ವಿದ್ಮಹೆ
ಕಾಮರಾಜಾಯ ಧೀಮಹಿ ತನ್ನೋ ದೇವಿ ಪ್ರಚೋದಯಾತ್ ಅಂತ. ಈ ಗಾಯತ್ರಿ ಮಂತ್ರಗಳು ಸರಸ್ವತಿದು ಬಹಳ ಅರ್ಥಪೂರ್ಣವಾಗಿರುತ್ತವೆ, ಬಹಳ ಸುಲಭವಾಗಿ ನಾವು ಜಪಿಸ್ಬಿಡುವಂಥದ್ದು. ಎರಡೆರಡೇ ಲೈನ್ನಲ್ಲಿ ಇರುತ್ತೆ. ಅದು ನಮಗೆ ಸರಸ್ವತಿ ಅನುಗ್ರಹ ಮಾಡ್ತಾಳೆ ಅಂತ ಹೇಳ್ತಾಳೆ. ಇದನ್ನ ಸ್ವರಗಳನ್ನ ನಾವು ಉಚ್ಚಾರಣೆ ಮಾಡೋದ್ರಿಂದ ನಮ್ಮಲ್ಲಿ ಸಾಕಷ್ಟು ವೈಬ್ರೇಷನ್ಸ್ ಉಂಟಾಗುತ್ತೆ, ಅಲ್ಲಿ ಧನಾತ್ಮಕತೆ ಹೆಚ್ಚುತ್ತೆ ಅನ್ನೋದನ್ನ ಅನೇಕ ಪಂಡಿತರುಗಳು ಹೇಳಿದ್ದಾರೆ. ಓಂ ಐಂ ವಾಗ್ದೇಪ್ಯೈ ಚ ಧೀಮಹಿ ವಿದ್ಯಾದೇವ್ಯೈ ಚ ಧೀಮಹಿ ತನ್ನೋ ದೇವಿ ಪ್ರಚೋದಯಾತ್ ಅಂತ ಹೇಳ್ತಾರೆ. ಇನ್ನೊಂದು ಗಾಯತ್ರಿ ವಾಗ್ದೇವಿ ಮೇಲೆ ಹೇಳ್ಬೇಕು ಅಂತಂದ್ರೆ ವಾಗ್ದೇವ್ಯೈ ಚ ವಿದ್ಮಹೇ ಬ್ರಹ್ಮಪತ್ನೈ ಚ ಧೀಮಹಿ ತನ್ನೋ ಸರಸ್ವತಿ ಪ್ರಚೋದಯಾತ್ ಅಂತ ಹೇಳ್ತಾರೆ. ಅಂದ್ರೆ ವಾಗ್ದೇವಿನ ನಾವು ಯಾತಕ್ಕೆ ಈ ಸಬ್ಜೆಕ್ಟ್ ಟಾಪಿಕ್ ನಾವು ಅದರಿಂದ ತಂದಿರೋದ್ರಿಂದ ಅದ್ರ ಮೇಲೆ ಒಂದಷ್ಟು ಹೇಳಿದೆ. ಇನ್ನು ಸೃಷ್ಟಿಯಲ್ಲಿ ಅಕ್ಷರ ವರ್ಣಮಾಲೆ ಉಗಮ ಹೇಗಾಯ್ತು ಅಂತಂದ್ರೆ ಬ್ರಹ್ಮದೇವ ಸೃಷ್ಟಿಯ ಪ್ರಾರಂಭ ಕಾಲದಲ್ಲಿ ಜ್ಞಾನ ಪಡೆಯಲೆಂದು ಏಕಾಗ್ರ ಚಿತ್ತದಿಂದ ತನ್ನ ಮನೋವೃತ್ತಿಗಳನ್ನ ನಿರೋಧಿಸ್ತಾನೆ. ಆಗ ಅವನ ಹೃದಯಾಕಾಶದಲ್ಲಿ ಅನಾಹತವಾದಂತ ಒಂದು ನಾದ ಮೂಡಿ ಬರುತ್ತೆ. ಆದ್ರಿಂದ ಆ ಉ ಮ ಅನ್ನುವಂಥ ಮಾತ್ರಗಳ ಸ್ವರೂಪ ಈಚೆಗೆ ಬರುತ್ತೆ, ಅದೇ ಓಂಕಾರವಾಗಿ ಮೂಡುತ್ತೆ. ಇದರ ಶಕ್ತಿಯಿಂದ ಅವ್ಯಕ್ತ ಪ್ರಕೃತಿಯ ವ್ಯಕ್ತ ಸ್ವರಾಟ ಉಂಟಾಗತ್ತೆ. ಇದನ್ನೇ ಪರಬ್ರಹ್ಮ ಪರಮಾತ್ಮ ಸ್ವರೂಪ ಬೋಧಕ ಅಂತ ಕರೆದ್ರು. ಹೀಗಾಗಿ ಓಂಕಾರವನ್ನ ಪರಬ್ರಹ್ಮ ವಾಚಕ ಅಂತಾನು ಕರೀತಾವೆ ನಾವು. ಈ ಓಂಕಾರದಿಂದ ಬ್ರಹ್ಮನು ಅಕ್ಷರ ಸಮಾಮ್ನಯ ಅಂದರೆ ಮಾಲೆಯನ್ನ ರಚಿಸಿದ. ಸಮಾಮ್ನಯವನ್ನ ಅಕ್ಷರ ಸಮಾಮ್ನಯ ಅಂದ್ರೆ ಅದರಿಂದ ವರ್ಣಮಾಲೆ ಅಕ್ಷರಗಳನ್ನ ಸೃಷ್ಟಿ ಮಾಡಿದವನೇ ಅವನು. ಈ ವರ್ಣಮಾಲೆಯ ಸಹಾಯದಿಂದ ತನ್ನ 4 ಮುಖಗಳಿಂದ 4 ವೇದಗಳನ್ನ ಉದ್ಗರಿಸ್ತಾನೆ. ಈ ವೇದಗಳನ್ನು ತನ್ನ ಪುತ್ರರಾದ ಮರೀಚ ಮೊದಲಾದ ಬ್ರಹ್ಮರ್ಷಿಗಳಿಗೆ ಅಧ್ಯಯನ ಮಾಡಿಸ್ತಾನೆ. ಮತ್ತೆ ಅವರ ಶಿಷ್ಯರು ಪ್ರತಿ ಶಿಷ್ಯರ ಮೂಲಕ ದ್ವಾಪರಾದಿ ಚತುರ್ಯುಗಗಳಲ್ಲಿ ಅಂದರೆ ಕೃತಯುಗ, ತ್ರೇತಾಯುಗ, ದ್ವಾಪರ ಯುಗ, ಹೀಗೆ ಕಲಿಯುಗದಲ್ಲಿ ಅದನ್ನ ಮಾಡ್ಕೊಂಡ್ ಬರ್ತಾರೆ. ಬಟ್ ಈಗೆಲ್ಲ ಏನಾಗಿದೆ ಅಂದ್ರೆ ನಾವು ಬಾಯ್ಹಾಟ್ ಮಾಡಿ ಹೇಳ್ತಾ ಇದ್ರು, ಮುಂದೆ ಬರ್ತಾ 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 ಈಗೆಲ್ಲ ಕಲಿಯುಗದಲ್ಲಿ ಇವಾಗ ನಮಗೆ ಪೆನ್ ಡ್ರೈವು, ಕಂಪ್ಯೂಟರು, ಲ್ಯಾಪ್ಟಾಪ್ಗಳು ಬಂದಿವೆ. ಅದ್ರಲ್ಲಿ ನಾವೆಲ್ಲ ಶೇಖರಿಸಿ ನಾವು ಜ್ಞಾನವನ್ನ ಉಳಿಸ್ಕೋತಾ ಇದ್ದೀವಿ. ಇನ್ನು ಹಿಂದಿನವ್ರಿಗಿನ ಹೆಚ್ಚು ಕಾಲದ ಸುದೃಢವಾಗಿ ಸಂಪದ್ಭರಿತವಾಗಿ ನಮ್ಮ ಜ್ಞಾನಗಳನ್ನ ಇಟ್ಕೊಳ್ಳುವಂತ ಒಂದು ವ್ಯವಸ್ಥೆ ನಮ್ಗೆ ಅರಿವು ಮೂಡ್ ಬಂದಿದೆ. ಪ್ರಮುಖವಾಗಿ ಬ್ರಹ್ಮಾಂಡದಲ್ಲಿ ನಮ್ಗೆ ವಿದ್ಯೆಯನ್ನು ಯಾರು ಕೊಡ್ತಾರೆ? ಸರಸ್ವತಿ ಒಬ್ಳೇನಾ? ಇಲ್ಲ. ಮಹಾಸರಸ್ವತಿ, ದಕ್ಷಿಣಾಮೂರ್ತಿ, ಬೃಹಸ್ಪತಾಚಾರ್ಯ ಅಂದ್ರೆ ಗುರುಗ್ರಹ ನಿಮಗೆ ಒಲಿದಿದ್ದಾನೆ ಅಂತಂದ್ರೆ ನಿಮಗೆ ವಿದ್ಯೆ ತಾನೇ ಬರುತ್ತೆ ಅಂತ. ಗುರುವಿನ ಅನುಗ್ರಹ ಇದ್ರೆ ಏನ್ ಬೇಕಾರಾಗುತ್ತೆ ಅಂತ. ಅದಕ್ಕೋಸ್ಕರ ಗುರು ಬಹಳ ಇಂಪಾರ್ಟೆಂಟ್ ಹೇಳ್ತಾರೆ. ಸುಬ್ರಹ್ಮಣ್ಯ ಸ್ವಾಮಿ ಅವನು ವಿದ್ಯೆ ಪ್ರದಾತ ಅಂತಾನು ಕರೀತಾರೆ. ಅವರ ಅಪ್ಪನಿಗೆ ವಿದ್ಯೆ ಹೇಳ್ಕೊಟ್ಟವನು ಅಂತವನು. ಹಯಗ್ರೀವರು ಅಂತಂದ್ರೆ ಹಯಗ್ರೀವರು ವಿಷ್ಣುವಿನ ಒಂದು ಸ್ವರೂಪ. ಇವರದ ಒಂದು ಮಂತ್ರ ಇದೆ, ಜ್ಞಾನಾನಂದಮಯಂ ದೇವಂ ನಿರ್ಮಲ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀವಂ ಉಪಾಸ್ಮಹೇ ಅಂತ. ಈ ಮಂತ್ರವನ್ನ ಯಾರು ಹೇಳ್ತಾ ಬರ್ತಾರೆ ಅವರಿಗೆ ಪಾಂಡಿತ್ಯ ಅಂದ್ರೆ ಯಾವುದು? ನಾವೇನೋ ಜನರಲ್ ಆಗಿ ಡಿಗ್ರಿ ಮಾಡ್ತೀವಿ, ಅದು ಸ್ಪೆಷಲೈಸೇಷನ್, ಪೋಸ್ಟ್ ಗ್ರಾಜುಯೇಷನ್, ಇನ್ಯಾವುದೋ ವಿಶೇಷವಾದಂತ ಪರಿಣಿತನ್ನು ಹೊಂದಬೇಕು ಅಂದಾಗ ಹಯಗ್ರೀವರ ಉಪಾಸನೆ ಮಾಡಿದಾಗ ಹಯಗ್ರೀವರು ವಿಶೇಷವಾಗಿ ನಮಗೆ ಕರುಣೆಯನ್ನು ತೋರಿಸ್ತಾರೆ ಅಂತಾರೆ. ಬೆಂಗಳೂರಿನ ಆನಂದರಾವ್ ಸರ್ಕಲ್ ನಲ್ಲಿ ಹಯಗ್ರೀವರದ ಒಂದು ದೇವಸ್ಥಾನ ಇದೆ. ಅಲ್ಲಿ ಜೇನುತುಪ್ಪದ ಅಭಿಷೇಕವನ್ನು ಮಾಡಿ ಕೊಡ್ತಾರೆ, ಪೂಜೆ ಮಾಡಿ. ಆ ಬಾಟ್ಲನ್ನ ತಗೊಂಡ್ಬಂದು ಇಟ್ಕೊಂಡು ನಿಯಮಿತವಾಗಿ ಪ್ರತಿ ದಿವಸ ಮಕ್ಕಳಿಗೆ ಒಂದೊಂದು ಸ್ಪೂನ್ ಕೊಡ್ತಾ ಬರ್ತಾರೆ. ಅದರಿಂದ ತುಂಬಾ ಚೆನ್ನಾಗಿ ವಿದ್ಯೆ ಬರುತ್ತೆ ಅನ್ನೋದು ಪ್ರತೀತಿ, ಅದು ಸ್ವಂತ ಅನುಭವಗಳು ಕೂಡ. ಅದೇ ರೀತಿಯಾಗಿ ಸೂರ್ಯನಾರಾಯಣ ಯಾರು? ಸೂರ್ಯ ಭಗವಾನ್ ವಿದ್ಯೆ ಮತ್ತು ಜ್ಞಾನ ಸಂಪತ್ತಿನ ಅಧಿದೇವತೆಯನ್ನು ಆಗಿದ್ದಾನೆ ಅಂತ ನಾವು ಹೇಳ್ತೀವಿ ನಾವು. ಇನ್ನು ವಾಗ್ದೇವಿ ಕುರಿತು ಹೇಳ್ಬೇಕು ಅಂತಂದ್ರೆ ಇವಳು ಮಹಾಸರಸ್ವತಿ. ಈಕೆ ದೇವತೆಗಳಿಂದ ಹಿಡಿದು ಮನುಷ್ಯರವರೆಗೆ ವಾಕ್ ಅಂದ್ರೆ ವಿದ್ಯಾ ಮತ್ತು ಬುದ್ಧಿಯನ್ನು ದಯಪಾಲಿಸುವಳಾಗಿದ್ದಾಳೆ. ಹೀಗಾಗಿ ಈಕೆಯನ್ನು ವಾಗ್ದೇವಿ ಅಂತಾನೆ ನಾವು ಕರಿತೀವಿ. ಅಂತೆಯೇ ವಿದ್ಯಾಧೀಶ್ವರಿ ಅಂತ ಆರಾಧಿಸ್ತೀವಿ. ಯಾರು ವಾಗ್ದೇವಿಯನ್ನ ಅರ್ಥಾತ್ ಸರಸ್ವತಿಯನ್ನ ಆರಾಧಿಸುತ್ತಾರೋ ಅವರಿಗೆ ಜ್ಞಾನವನ್ನು ಕೊಡ್ತಾಳೆ ಅಂತ. ಇನ್ನು ಸರಸ್ವತಿಯನ್ನ ಭಾರತಿ, ಭಾಷಾದೇವಿ, ವಾಗೀಶ್ವರಿ, ಬ್ರಾಹ್ಮಿ, ಮೇಧಾದೇವಿ ಎಂಬ ಮೊದಲಾದ ಹೆಸರುಗಳಿಂದ ನಾವು ಕರಿತೀವಿ.
ಸರಸ್ವತಿನ ಕುರಿತಾಗಿ ಹೇಳ್ಬೇಕು ಅಂದ್ರೆ ಅವಳ ನಾಮಾವಳಿಗಳು ಯಾವ್ಯಾವ್ದಿದೆ ಅಂದ್ರೆ ಶತರೂಪ, ಶಾರದಾ, ಅಂಗಜ, ಸಾವಿತ್ರಿ, ಆತ್ಮಜ, ಬ್ರಹ್ಮಾಣಿ, ಗಾಯತ್ರಿ. ಹೀಗೆ ಪರಸ್ಪರ ವಿರೋಧವಾಗಿ ಕಾಣಿಸುವ ವೇದ ಪುರಾಣ ಶಾಸ್ತ್ರಾದಿಗಳನ್ನು ಸಮನ್ವಯಪಡಿಸುವ ಶಕ್ತಿಯೇ ಭಾರತೀ ದೇವಿ. ಒಂದೊಂದು ರೂಪದಲ್ಲಿ ಒಂದೊಂದು ವಿಶೇಷವಾದ ಶಕ್ತಿಯನ್ನ ಪ್ರಸಾದಿಸುತ್ತಾಳೆ. ಅದು ತಪಸ್ವಿಗಳಿಗೆ ತಪಶಕ್ತಿಯನ್ನು ಕೊಡುವಂತವಳು. ಮಹಾಸರಸ್ವತಿ ಸಿದ್ಧ ಸ್ವರೂಪಿಣಿಯೇ ಆಗಿದ್ದಾಳೆ. ಇನ್ನು ವಾಣಿಯನ್ನ ಅಂದ್ರೆ ಮಾತಾಡೋ ಒಂದು ಶಕ್ತಿಯನ್ನ ದಯಪಾಲಿಸೋಳೆ ವಾಣಿ ದೇವಿ. ವಾಣಿ ದೇವಿಯೇ ಮಹಾಸರಸ್ವತಿ. ಶಾರದಾ ದೇವಿಯ ಮಹಾಸರಸ್ವತಿ ಅಂತ ನಾವು ಕರಿತೀವಿ. ಬ್ರಾಹ್ಮಿ ದೇವಿನ ಮಹಾಸರಸ್ವತಿ. ಈ ಬ್ರಾಹ್ಮಿ ದೇವಿ ಬ್ರಹ್ಮನ ಸೃಷ್ಟಿ ಕಾಯಕಕ್ಕೆ ಪ್ರೇರಣಾ ಶಕ್ತಿಯಾಗಿದ್ದಾಳೆ. ಬ್ರಾಹ್ಮಿ ಅಂದ್ರೆ ಬ್ರಾಹ್ಮಿಯ ಕಾಲದಲ್ಲಿ ಈ ದೇವಿ ಆ ಅಂಶದಲ್ಲಿ ಕಾಣಿಸ್ತಾಳೆ, ಪ್ರಕಟಗೊಳ್ತಾಳೆ. ಆ ಟೈಮದಲ್ಲಿ ಅವ್ರು ಕೆಲಸ ಮಾಡೋದಿಕ್ಕೆ ಅವಳಿಗೆ ಆ ರೀತಿಯಾದಂತಹ ಹೆಸರನ್ನು ಕೊಟ್ಟಿದ್ದಾರೆ. ಅವ್ರ ಸೃಷ್ಟಿ ಕಾರ್ಯದಲ್ಲಿ ಅವಳು ಬಹಳಷ್ಟು ಸಹಾಯ ಮಾಡ್ತಾಳೆ. ಇವನಿಗೆ ಯಾರಿಗೆ? ಬ್ರಹ್ಮದೇವನಿಗೆ ಅಂತ ಹೇಳ್ತಾರೆ. ಸರಸ್ವತಿಯನ್ನ ಸಿದ್ಧ ಸರಸ್ವತಿ, ಯಜ್ಞ ವಿದ್ಯಾ, ವೇದ ವಿದ್ಯಾ, ವೇದ ಮಾತಾ ಅಂತ ಕರೀತಾರೆ. ಸರಸ್ವತಿಯನ್ನ ಪಾವಿ ರವಿ ಅಂತಾನು ಕರೀತಾರೆ. ಈ ಪಾವಿ ರವಿ ಅಂದ್ರೆ ಏನು? ಅಗ್ನಿ ಸ್ವರೂಪದವಳು ಅಂತ, ಅಗ್ನಿ ಸ್ವರೂಪದವಳು ಅಂತಾನು ಇವಳನ್ನ ಪಾವಿ ರವಿ ಅಂತಾನು ಕರೀತಾರೆ. ಇನ್ನು ಸರಸ್ವತಿನ ಪ್ರಣೋದೇವಿ ಅಂತಾನು ಆರಾಧಿಸ್ತೇವೆ. ಯಾತಕ್ಕೆ ಇವಳನ್ನ ಕರಿತೀವಿ? ಆಕೆ ವೇದಗಳ ಮಾತೆಯಾಗಿದ್ದಾಳೆ. ವಾಕು, ಬುದ್ಧಿ, ವಿದ್ಯೆ, ಜ್ಞಾನ ಇವುಗಳಿಗೆ ಅಧಿಷ್ಠಾತ್ರಿಯೇ ಅವಳು. ಮಹಾಸರಸ್ವತಿ ದೇವಿ ಸರ್ವ ವಿದ್ಯಾ ಸ್ವರೂಪಾಯ ಸಾಚ ದೇವಿ ಸರಸ್ವತಿ. ಅಂದ್ರೆ ಮಹಾಸರಸ್ವತಿ ಸಕಲ ವಿದ್ಯೆಗಳಿಗೆ ಅಧಿದೇವತೆ ಆಗಿದ್ದಾಳೆ ಅಂತಾನೆ ಹೇಳ್ತೀವಿ ನಾವು. ಸರಸ್ವತಿಗೆ ಪದ್ಮ ಮತ್ತು ಕಮಲ ಎನ್ನುವ ಹೆಸರುಗಳು ಇದೆ. ಈ ಎರಡೂ ಪದಗಳ ಅರ್ಥ ನೈದಿಲೆ ಆಗತ್ತೆ. ನೈದಿಲೆ ವಿಶೇಷತೆ ಏನಂದ್ರೆ ಅದು ಕೆಸರಿನಲ್ಲಿ ಹುಟ್ಟುತ್ತೆ. ಅಂದ್ರೆ ಅದರ ಕೊಳವೆ ಅಂತ ಕಾಂಡ ಮೇಲಕ್ಕೆ ಬಂದು ಶುಭ್ರವಾದ ನೈದಿಲೆ ಹುಟ್ಟು ಬರುತ್ತೆ. ಕಮಲದ ಹೂ ಹುಟ್ಟು ಬರುತ್ತೆ. ಹಾಗಾಗಿನೇ ಕೆಸರಿನಲ್ಲಿ ಅರಳುವಂತಹ ಕಮಲ ಶುಭ್ರವಾಗಿರುತ್ತೆ, ಸ್ವಚ್ಛವಾಗಿರುತ್ತೆ. ಹಾಗೆ ನಾವು ಅಷ್ಟೇನೆ, ಎಲ್ಲೇ ಇರಲಿ, ಇಂಥ ಜಾಗದಲ್ಲೇ ಇರಲಿ, ನಮ್ಮ ಮನಸ್ಸನ್ನ ನಿಗ್ರಹಿಸಿ ಒಂದು ಒಳ್ಳೆ ಬುದ್ಧಿಗಳನ್ನ ಕಲಿಯೋದಕ್ಕೆ ಪ್ರೇರೇಪಣೆಗೊಳಿಸ್ಕೊಳ್ಬೇಕು ನಮ್ಮ ಮನುಷ್ಯನ್ನ. ಆವಾಗ್ಲೇ ನಮಗೆ ವಿದ್ಯೆ ಅನ್ನೋದು ಒಲಿಯುತ್ತೆ ಅಂತ ಹೇಳ್ತಾರೆ. ಪುರುಷ ದೇವರುಗಳಲ್ಲಿ ಹೇಗೆ ಗಣಪತಿ ವಿದ್ಯಾದಾಯಕ ಆಗಿದ್ದಾನೆ, ಅಂತೆ ಸ್ತ್ರೀ ದೇವತೆಗಳಲ್ಲಿ ಶಾರದೆ ಅರ್ಥಾತ್ ಸರಸ್ವತಿ ನಮಗೆ ಅನುಗ್ರಹವನ್ನು ಕೊಡ್ತಾಳೆ. ಸರಸ್ವತಿ ಹೇಗೆ ಕಾಣಿಸ್ತಾಳೆ? ಬೆಳಗ್ಗೆ ಹೊತ್ತು ಗಾಯತ್ರಿಯಾಗಿ ಕಾಣಿಸ್ತಾಳೆ, ಮಧ್ಯಾಹ್ನದ ಹೊತ್ತು ಸಾವಿತ್ರಿಯಾಗಿ ಕಾಣಿಸ್ತಾಳೆ, ಸಂಜೆ ಸರಸ್ವತಿಯಾಗಿ ಕಾಣಿಸ್ತಾಳೆ. ಸರಸ್ವತಿ ಸರ್ವಾಲಂಕಾರ ಭೂಷಿತೆ, ಶ್ವೇತ ವಸ್ತ್ರಧಾರಣೆ, ಶ್ವೇತ ಕಮಲದ ಮೇಲೆ ಕುಳಿತಿದ್ದಾಳೆ. ಶ್ವೇತವರ್ಣ ಅಂದ್ರೆ ನಿರ್ಮಲತೆ ಹಾಗೂ ಪ್ರಶಾಂತತೆಯ ಪ್ರತೀಕ ಅಂತ ಹೇಳ್ಬೋದು. ಸರಸ್ವತಿ ಹೇಗೆ ಕಾಣಿಸ್ತಾಳೆ ಅಂದ್ರೆ ಇನ್ನೊಂದು ರೀತಿಯಲ್ಲಿ ಹೇಳ್ಬೇಕು ಅಂತಂದ್ರೆ 4 ಕೈಗಳಿದೆ. ಒಂದು ಕೈಯಲ್ಲಿ ಸ್ಫಟಿಕ ಮಾಲೆ ಹಿಡ್ಕೊಂಡಿದ್ದಾಳೆ. ಇದು ಭಕ್ತಿಯ ಸಂಕೇತ. ಸರಸ್ವತಿ ಮಾತೆ ಶುದ್ಧ ಸ್ಫಟಿಕದಷ್ಟೇ ಶುಭ್ರಳು ಅಂತ ಇದರಿಂದ ನಾವು ಪ್ರಸ್ತುತಪಡಿಸ್ಬೋದು. ಇನ್ನೊಂದು ಕೈನಲ್ಲಿ ಪುಸ್ತಕವನ್ನಂದ್ರೆ ವೇದವನ್ನು ಇಟ್ಕೊಂಡಿದ್ದಾಳೆ. ಇದು ಜ್ಞಾನದ ಸಂಕೇತ ಅಂತ. ಇನ್ನು 3ನೇ ಮತ್ತು 4 ಕೈಗಳಲ್ಲಿ ಅಂದರೆ 2 ಕೈಗಳಲ್ಲಿ ವೀಣೆಯನ್ನು ನುಡಿಸುತ್ತಿರುವಂತೆ ಕುಳಿತಿದ್ದಾಳೆ. ಇದು ಕಲೆಯ ಸ್ವರೂಪ. ಒಟ್ಟಾರೆ ಹೇಳಬೇಕಂದ್ರೆ ಸರಸ್ವತಿ ಜ್ಞಾನ ಮತ್ತು ಭಕ್ತಿಯ ಸಂಕೇತ ಅಂತಾನು ಹೇಳ್ಬೋದು. ಸರಸ್ವತಿಯ ಇನ್ನೊಂದು ಕುಳಿತಿರುವ ಭಂಗಿಯಲ್ಲಿ ಹೀಗೆ ವರ್ಣಿಸ್ತಾರೆ: ಸರ ಪ್ಲಸ್ ವತಿ. ಸರಸ್ವತಿ ಅಂದ್ರೆ ಜ್ಞಾನವೆನ್ನುವ ಶಕ್ತಿಯನ್ನ ಪ್ರವಾಹದಂತೆ ಹರಿಸಬಲ್ಲವಳು ಅಂತ. ಒಂದು ಕೈನಲ್ಲಿ ವೀಣೆ, ಇನ್ನೊಂದು ಕೈನಲ್ಲಿ ಗಿಳಿ, 3ನೇ ಕೈನಲ್ಲಿ ಪುಸ್ತಕ, ಮತ್ತೊಂದು ಕೈನಲ್ಲಿ ಅಕ್ಷರ ಮಾಲೆ ಇರ್ತಿರುವಂತ ಒಂದು ತಸ್ವೀರನ್ನು ನೋಡ್ತೀರಾ, ಒಂದು ಫೋಟೋನ ನೋಡಿದಿರಾ, ಕೆಲವು ದೇವಸ್ಥಾನಗಳಲ್ಲಿ ಅದು ಇದೆ. ಈ ವೀಣೆಯನ್ನು ಭುಜಕ್ಕೆ ಒಲಿಸಿಕೊಂಡಿರುವಂತ ಆ ಕೈನಲ್ಲಿ ಜಗತ್ತನ್ನೇ ಅನುಗ್ರಹಿಸುವಂತೆ ಕಾಣಿಸುತ್ತೆ ಅಂತ ವರ್ಣಿಸಿದ್ದಾರೆ. ಇನ್ನು ಸರಸ್ವತಿಗೆ 16 ಪ್ರಮುಖ ರೂಪಗಳಿದೆ. ಅವುಗಳಲ್ಲಿ ಪ್ರಧಾನವಾದದ್ದು ಮಯೂರವಾಹಿನಿ, ಹಂಸವಾಹಿನಿ, ಪದ್ಮಾಸಿನಿ ಅಂತ. ಇನ್ನು ಆಧ್ಯಾತ್ಮಿಕದಲ್ಲಿ ನೀವು ಸಿದ್ಧಿ ಮಾಡಬೇಕು ಅಂತಂದ್ರೆ ನಾವು ಹಂಸವಾಹಿನಿ ಮತ್ತು ಪದ್ಮಾಸಿನಿ ರೂಪದಲ್ಲಿರುವ ಸರಸ್ವತಿಯನ್ನ ನಾವು ಆರಾಧಿಸಿದಾಗ ಆಧ್ಯಾತ್ಮಿಕದಲ್ಲಿ ನಾವು ಹೆಚ್ಚು ಶಕ್ತಿಯನ್ನ ಪಡಿತೀವಿ.
ಮಯೂರ ವಾಹಿನಿಯಾಗಿ ಬರುವ ರೂಪದಲ್ಲಿ ಇರುವಂತ ಸರಸ್ವತಿನ ನಾವು ಆರಾಧಿಸೋದಾದ್ರೆ ಭೌತಿಕ ಜೀವನದ ಪ್ರಯೋಜನಗಳನ್ನ ನಾವು ಪಡಿತೀವಿ. ವಿದ್ಯಾರ್ಥಿಗಳು ಯಾವ ರೂಪದಲ್ಲಿರೋ ಸರಸ್ವತಿಯನ್ನು ಪೂಜಿಸ್ಬೇಕು ಅಂತಂದ್ರೆ ಬಂಡೆ ಮೇಲೆ ಕೂತಿರೋದು. ಇವತ್ತು ನಾವು ಮುಖ್ಯವಾಗಿ ಹೇಳ್ತಾ ಇರೋದು ನಮ್ಮ ಮಕ್ಕಳ ಬಗ್ಗೆನೂ ಹೇಳ್ತಾ ಇದ್ದೀವಿ. ಮುಂದಿನ ಪೀಳಿಗೆಯವರೇ ನಮ್ಮ ಮುಂದಿನ ದೇಶದ ಪ್ರಜೆಗಳು, ನಮ್ಮ ಸಂಸಾರದ ಪ್ರಜೆಗಳು, ನಮ್ಮ ಸಂಸಾರದ ಕುಟುಂಬದ ರಕ್ಷಕರು, ಉದ್ಧಾರ ಮಾಡುವಂಥವ್ರು, ಕುಲವನ್ನು ಉದ್ಧಾರ ಮಾಡುವಂಥವ್ರು. ಈಗ ಅವ್ರಿಗೆ LKGಗೆಲ್ಲ ಕಲಿಸ್ಬೇಕು ಅಂದ್ರೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡ್ತೀವಿ. ಅಲ್ಲಿ ಅವ್ರು ಚೆನ್ನಾಗಿ ಓದಿ ಬೆಳೆದ್ರೆ ಪರವಾಗಿಲ್ಲ, ಓದಿಲ್ಲ ಅಂದ್ರೆ ನಮ್ಗೆ ಕಷ್ಟಪಟ್ಟು ದುಡ್ದಂತ ದುಡ್ಡು ವ್ಯರ್ಥವಾಗುತ್ತೆ. ಹಾಗಾಗಿ ಕಲ್ಲು ಬಂಡೆಯ ಮೇಲೆ ಕೂತಿರುವಂತ ಸರಸ್ವತಿ ನಾನಾ ರೂಪದಲ್ಲಿ ಇರೋದು ಬರುತ್ತೆ. ಆದ್ರೆ ಬಂಡೆ ಮೇಲೆ ಕೂತಿರುವಂತ ಸರಸ್ವತಿಯ ಫೋಟೋವನ್ನ ನಾವು ಇಟ್ಕೊಳ್ಳೋದು ಬಹಳ ಸೂಕ್ತ ಅಂತ ಹೇಳ್ತೀವಿ. ಕಲ್ಲು ಬಂಡೆ ಮೇಲೆ ಕೂತಿರುವಂತ ಸರಸ್ವತಿಯ ಚಿತ್ರಪಟದಲ್ಲಿ ಒಂದು ಕೈನಲ್ಲಿ ಅಕ್ಷಮಾಲೆ, ಅಂದ್ರೆ ಅದು ಅಕ್ಷಮಾಲೆನ ಹಿಡ್ಕೊಂಡಿದ್ದಾಳೆ. ಆಧ್ಯಾತ್ಮಿಕ ವಿದ್ಯೆಗಳ, ಯೋಗ, ತಪಸ್ಸುಗಳ ಹಾಗೂ ಧ್ಯಾನದ ಪ್ರತೀಕ ಅದು. ಇನ್ನೊಂದು ಕೈನಲ್ಲಿ ಪುಸ್ತಕ, ಸಮಸ್ತ ಲೌಕಿಕ ಅಲೌಕಿಕ ವಿದ್ಯೆಗಳನ್ನ ಪ್ರತಿಪಾದಿಸ್ತಾಳೆ. ಎರಡೂ ಕೈನಲ್ಲಿ ಹಿಡಿದಿರುವ ವೀಣೆ ಮಂಜುಳ ಧ್ವನಿ, ಲಲಿತ ಕಲೆ, ಕಲಿಯುವಿಕೆಯ ಸಂಕೇತವಾಗಿದೆ. ಈ ಕಲ್ಲು ಬಂಡೆ ಮೇಲೆ ಕುಳಿತಿರುವ ಸರಸ್ವತಿ ಸ್ಥಿರತೆ ಸಂಕೇತ. ಅಂದರೆ ಒಬ್ಬ ವಿದ್ಯಾರ್ಥಿಗೆ ಸರಸ್ವತಿ ಅನುಗ್ರಹಿಸಬೇಕು ಅಂತಂದ್ರೆ ಆ ಸರಸ್ವತಿ ಅವನಲ್ಲಿ ಸ್ಥಿರವಾಗಿ ನಿಲ್ಬೇಕು. ಅದಕ್ಕೋಸ್ಕರನೇ ನಾವು ಕಲ್ಲು ಬಂಡೆ ಮೇಲೆ ಕೂತಿರುವಂತ ಸರಸ್ವತಿಯನ್ನ ಮಾಡ್ಬೇಕು ಅಂತೀವಿ. ಈಗ ಒಂದು ಚಿತ್ರವನ್ನ ತಮಗೆ ತೋರಿಸ್ತಾ ಇದ್ದೀನಿ. ಇದು ಕಲ್ಲು ಬಂಡೆ ಮೇಲೆ ಕೂತಿರುವಂತಹ ಸರಸ್ವತಿ. ಈ ಫೋಟೋ ಮನೆಯಲ್ಲಿ ಇಟ್ಕೊಳ್ಳೋದು ಬಹಳ ಸೂಕ್ತ. ಇದ್ರ ಮೇಲೆ ಇಟ್ಕೊಂಡಿರುವಂತ ಕಲ್ಲಿನ ಮೇಲೆ ಕೂತಿರುವಂತ ಸರಸ್ವತಿ ಬಂಡೆಯಂತೆ ಸ್ಥಿರವಾಗಿರ್ತಾಳೆ, ಸ್ಥಿರವಾದ ಜ್ಞಾನವನ್ನು ಕೊಡ್ತಾಳೆ ಅಂತ ಅನ್ನೋದನ್ನ ಎಲ್ಲರೂ ಹೇಳ್ತಾರೆ. ಅದಕ್ಕೆ ಈ ತರ ಸರಸ್ವತಿಯ ಫೋಟೋವನ್ನ ನಿಮ್ಮ ಓದೋ ಮಕ್ಕಳ ಜಾಗದಲ್ಲಿ ಇಡಬೇಕು ಅಂತ ನಾನು ಹೇಳ್ತೀನಿ. ಹಾಗೇನೆ ಲಕ್ಷ್ಮಿ ಏನ್ ಮಾಡ್ತಾಳೆ, ಲಕ್ಷ್ಮಿ, ಸರಸ್ವತಿ ಮತ್ತು ಪಾರ್ವತಿ ಇವರು ಗಣೇಶನ ಸ್ವರೂಪ ಅಂತಾನೆ ಹೇಳ್ತಾರೆ. ಅವರ 3 ಅಂಶಗಳಿಂದ ಎರಕ ಹೊಡೆದಾಗೆ ಗಣೇಶ ಬಂದಿದ್ದಾನೆ ಅನ್ನೋದನ್ನ ಇಲ್ಲಿ ಪ್ರಸ್ತುತ ಪಡ್ತಾರೆ. ಹೇಗೆ ಅಂದ್ರೆ ಗಣಗಳಿಗೆ ಒಡೆಯ ಅನ್ನೋದವನು ಗಣೇಶ. ಇವನ ಇದು ಶಬ್ದದಲ್ಲಿ ಬಂದಿರುವಂತದ್ದೇ ಗಣಪತಿ, ಗಣಗಳಿಗೆ ಒಡೆಯ ಅಂತ. ಇದೇ ವಿಶ್ವವನ್ನು ಆಳುವಾಗಿ ಈ ತ್ರಿಶಕ್ತಿ ಅಂದ್ರೆ 3 ಮಾತೆಯರು, ಮಹಾಲಕ್ಷ್ಮಿ, ಮಹಾಸರಸ್ವತಿ, ಮಹಾಕಾಳಿ ಅರ್ಥಾತ್ ಪಾರ್ವತಿ, ಇವರು ಕ್ರಮವಾಗಿ ವೃದ್ಧಿ, ಬುದ್ಧಿ, ಸಿದ್ಧಿಯನ್ನು ಪ್ರತಿನಿಧಿಸುತ್ತಾರೆ. ಮಹಾಲಕ್ಷ್ಮಿ ವೃದ್ಧಿಯನ್ನು ಕೊಟ್ರೆ, ಮಹಾಸರಸ್ವತಿ ಬುದ್ಧಿಯನ್ನು ಕೊಡ್ತಾಳೆ, ಮಹಾಕಾಳಿ ಸಿದ್ಧಿಯನ್ನು ಕೊಡ್ತಾಳೆ. ಈ ಶಕ್ತಿಗಳ ಸಂಗಮವನ್ನ ಗಣಪತಿಯಲ್ಲಿ ನಾವು ಕಾಣ್ಬೋದು. ಅಪ್ಪ ವಿದ್ಯಾ ಬುದ್ಧಿ ಸಿದ್ಧಿಯನ್ನು ಕೊಡಪ್ಪ ಅಂತ ನಾವು ಗಣೇಶನ ಕೇಳ್ಕೊತೀವಿ. ಆದ್ರೆ ಈ 3 ಪ್ರತೀಕನೇ ಈ ಮಾತೆಯರು, ಈ 3 ಮಾತೆಯರ ಅಂಶವನ್ನೇ ಹೊಂದ್ಕೊಂಡು ಬಂದಿರುವಂತವನು ಗಣೇಶ. ಹಾಗಾಗಿ ಇಲ್ಲಿಂದ ಅವನನ್ನ ನಾವು ಪ್ರಾರ್ಥನೆ ಮಾಡಿದಾಗ ಈ 3 ಜನರ ಒಂದು ಅಂಶಗಳು ನಮಗೆ ಸಿಗುತ್ತೆ ಅಂತ ಹೇಳ್ಬೋದು. ಓದೋ ಮಕ್ಕಳು ಸರಸ್ವತಿ ಮತ್ತು ಗಣೇಶ ಇಬ್ರು ಇರುವಂತ ಫೋಟೋನ ಇಟ್ಕೊಳ್ಳೋದು ಒಳ್ಳೇದು. ಇಲ್ಲ ಅವರಿಬ್ಬರಿಗೂ ದಾಪಿಸ್ಕೊಂಡು ಪೂಜೆ ಮಾಡಿ ಓದ್ಬೇಕು. ಸರಸ್ವತೀಂ ಗಣೇಶಂ ಚ ಸರ್ವ ವಿದ್ಯಾದಿ ದೈವತಂ ಪ್ರಣಮ್ಯ ಆದೌ ತಥೋ ವಿದ್ಯಾ ಅಧಿಗಚ್ಚತಿ ಪ್ರಯತ್ನತ ಅಂತ ಹೇಳ್ತಾರೆ. ಇನ್ನು ವಿನಾಯಕ ಚೌತಿ ಹಬ್ಬದ ದಿವಸ ಬಹಳ ಇಂಪಾರ್ಟೆಂಟ್ ಇದು. ಮಕ್ಕಳು ಸರಸ್ವತಿ ದೇವಿಯನ್ನ ಗಣೇಶನ ಪೂಜಾ ಸಮಯದಲ್ಲಿ ಆರಾಧಿಸ್ಲೇಬೇಕು ಅಂತ ಹೇಳ್ತಾರೆ. ಹೀಗೆ ಮಾಡೋದ್ರಿಂದ ಗಣೇಶನ ಹಬ್ಬ ಮಾಡ್ಬೇಕಾದ್ರೆ ಒಂದು ಪುಟ್ಟ ಸರಸ್ವತಿ ಫೋಟೋನ ಪಕ್ಕದಲ್ಲಿ ಇಡಬಹುದು. ಅಂದ್ರೆ ಗಣೇಶನ ಫೋಟೋ ಇಟ್ಟು, ಸರಸ್ವತಿ ಫೋಟೋವನ್ನ ಇಟ್ಟು ಅಥವಾ ಸರಸ್ವತಿ ಮಂತ್ರವನ್ನು ಹೇಳಿ ಅವಳನ್ನ ಪ್ರಾರ್ಥನೆ ಮಾಡ್ಕೊಳ್ಳೋದ್ರಿಂದ ಬಹಳ ಒಳ್ಳೇದು ಅಂತಾರೆ. ಅಂದು ಬಿಡಿಯ ವಸ್ತ್ರವನ್ನ ಧರಿಸಿ ಶ್ರದ್ಧಾ ಭಕ್ತಿಯಿಂದ ಸಕ್ಕರ್ ಪೊಂಗಲ್, ಉದ್ದಿನ ಬೋಂಡ, ವಡೆಯನ್ನು ಮಾಡಿ ದೇವರಿಗೆ ನೈವೇದ್ಯಕ್ಕೆ ಸಮರ್ಪಿಸಬೇಕು. ನಂತರ ಮನೆಯ ಗೃಹಿಣಿ ಅಂದ್ರೆ ತಾಯಿಯಾದವಳು 4 ಜನ ಮುತ್ತೈದೆಯರಿಗೆ ತಾಂಬೂಲವನ್ನು ಕೊಟ್ಟು ಮಕ್ಕಳಿಗೆ ವಿದ್ಯೆ ಮತ್ತು ಸಾಮರ್ಥ್ಯ, ಧೈರ್ಯಗಳು ಬರ್ಲಿ ಅಂತ ಪ್ರಾರ್ಥನೆ ಮಾಡ್ಕೊಂಡಾಗ ಖಂಡಿತ ಅದು ಪ್ರಾಪ್ತಿಯಾಗುತ್ತೆ ಅಂತಾರೆ. ಸಾಕ್ಷಾತ್ ಲಕ್ಷ್ಮಿ ಸರಸ್ವತಿಗೆ ಕೆಲವು ಹೆಸರುಗಳನ್ನ ಪ್ರಸಾದಿಸ್ತಾಳೆ. ಯಾವ್ದಪ್ಪ ಅದು ಅಂತಂದ್ರೆ ಭಾರತಿ, ವಾಕ್, ಮಹಾವಿದ್ಯೆ, ಮಹಾವಾಣಿ, ಆರ್ಯ, ಕಾಮಧೇನು, ಬ್ರಾಹ್ಮಿ, ವೇದ ಗರ್ಭಾಧೀಶ್ವರಿ, ಸರಸ್ವತಿ, ಧೀಶ್ವರಿ ಅಂತ. ಇನ್ನು ಸರಸ್ವತಿ ಬಗ್ಗೆ ಹೇಳ್ಬೇಕು ಅಂದ್ರೆ ಸರಸ್ವತಿಯ ವಾಹನನೇ ಹಂಸ ಮತ್ತು ನವಿಲು.
ಸರಸ್ವತಿ ಹುಟ್ಟಿದ ದಿನ ಮೂಲ ನಕ್ಷತ್ರ, ಅದರ ಅಧಿಪತಿ ಕೇತು, ಮೋಕ್ಷಕಾರಕ, ಕೇತುನ ಮೋಕ್ಷಕಾರಕ ಅಂತ ಹೇಳ್ತೀವಿ ಪಂಚಮಿ ತಿಥಿನಲ್ಲಿ. ಪಂಚಮಿ ತಿಥಿ ಬಹಳ ವಿಶೇಷವಾದಂತ ದಿವಸ ಅಂತ ಹೇಳ್ತೀವಿ. ಪ್ರತಿ ವರ್ಷ ವಸಂತ ಪಂಚಮಿ ದಿವಸ ಸರಸ್ವತಿ ಹುಟ್ಟಿದ ಹಬ್ಬ ಅಂತ ಮಾಡ್ತಾರೆ, ಆಚರಿಸ್ತಾರೆ. ಬಹಳ ವಿಶೇಷವಾದಂತ ದಿವಸ ಅಂತ ಹೇಳ್ತೀವಿ ಅಂತ. ಅದೇ ರೀತಿಯಾಗಿ ಅಷ್ಟಲಕ್ಷ್ಮಿಯರಲ್ಲಿ ಯಾರಿದ್ದಾರೆ? ಆದಿಲಕ್ಷ್ಮಿ, ಸಂತಾನ ಲಕ್ಷ್ಮಿ, ಗಜಲಕ್ಷ್ಮಿ, ಧನಲಕ್ಷ್ಮಿ, ಧಾನ್ಯಲಕ್ಷ್ಮಿ, ವಿಜಯಲಕ್ಷ್ಮಿ, ವಿದ್ಯಾಲಕ್ಷ್ಮಿ, ವೀರಲಕ್ಷ್ಮಿ. ಇಲ್ಲಿ ಅಷ್ಟಲಕ್ಷ್ಮಿನಲ್ಲಿ ವಿದ್ಯಾಲಕ್ಷ್ಮಿ ಬಂದಿದ್ದಾಳೆ. ಸರಸ್ವತಿನ ಲಕ್ಷ್ಮಿ ಬಿಟ್ಟಿಲ್ಲ ಅಲ್ಲಿ. ತಾನು ಲಕ್ಷ್ಮಿಯ ಸ್ವರೂಪ ಆದ್ರೂ ವಿದ್ಯಾ ಸ್ವರೂಪಳಾಗಿ ನಾನು ಲಕ್ಷ್ಮಿನ ಪೂಜೆ ಮಾಡೋರ್ಗು ಲಾಭ ಕೊಡ್ತೀನಿ, ಅನುಗ್ರಹ ಮಾಡ್ತೀನಿ ಅನ್ನೋದನ್ನ ಇಲ್ಲಿ ಪ್ರಸ್ತಾಪ ಮಾಡಿದ್ದಾರೆ. ವಿದ್ಯಾಲಕ್ಷ್ಮಿ ಅನ್ನೋದು ಮಹಾಸರಸ್ವತಿಯ ಒಂದು ರೂಪನೇ ಆಗಿದೆ. ಶುಕ್ರವಾರದ ದಿವಸ, ಪೌರ್ಣಮಿ ದಿವಸ ಸಂಜೆ 6 ಗಂಟೆಯಿಂದ 9 ಗಂಟೆ ಸಮಯದಲ್ಲಿ ಮಹಾಲಕ್ಷ್ಮಿಯ ವಿದ್ಯಾಲಕ್ಷ್ಮಿಯಾಗಿ ಕಂಗೊಳಿಸ್ತಾಳೆ. ಮಹಾಲಕ್ಷ್ಮಿ ಅವತ್ತು 6 ಗಂಟೆಯಿಂದ 9 ಗಂಟೆವರೆಗೆ ವಿದ್ಯಾಲಕ್ಷ್ಮಿಯಾಗಿ ಕಾಣಿಸ್ತಾಳಂತೆ. ಆ ಸಮಯದಲ್ಲಿ ಶ್ರದ್ಧಾಭಕ್ತಿಯಿಂದ ವಿದ್ಯಾಲಕ್ಷ್ಮಿದು ಒಂದು ಮಂತ್ರ ಇದೆ. ಇಲ್ಲ ವಿದ್ಯಾಲಕ್ಷ್ಮಿ ಎನ್ನಮ್ಮ, ಅಮ್ಮ ವಿದ್ಯಾಲಕ್ಷ್ಮಿ ನಮಗೆ ಜ್ಞಾನವನ್ನು ಕೊಡು ಅಂತ ನಾವು ಪ್ರಾರ್ಥನೆ ಮಾಡ್ಕೊಂಡ್ರೆ ಖಂಡಿತ ನಮಗೆ ಒಲಿತಾಳೆ, ವಿದ್ಯೆಯನ್ನು ಪ್ರಾಪ್ತಿ ಮಾಡ್ತಾಳೆ ಅಂತ ಹೇಳ್ಬೋದು. ಇನ್ನು ಸರಸ್ವತಿ ಬಗ್ಗೆ ಹೇಳ್ಬೇಕು ಅಂದ್ರೆ ಇವಳನ್ನ ಸರ್ವಕಾಮ ಫಲಪ್ರದೆ ಅಂತ ಕರಿತೀವಿ. ಸರಸ್ವತಿ ತನ್ನ ಭಕ್ತರ ನಾಲಿಗೆ ಮೇಲೆ ಇರ್ತಾಳಂತೆ. ಯಾರಿಗೆ ಚೆನ್ನಾಗಿ ಮಾತಾಡ್ತಾರೆ, ಒಂದು ಶಕ್ತಿ ಬಂದಿದೆ ಅಂತಂದ್ರೆ ಅವಳು ನಾಲಿಗೆ ಮೇಲೆ ಕುಣಿತಾಳೆ ಅಂತ ಹೇಳ್ತಾರೆ. ಇವಳು ಸ್ಮೃತಿ, ವಿದ್ಯೆ, ಕೀರ್ತಿ, ಕವಿತ್ವವನ್ನು ಅನುಗ್ರಹಿಸ್ತಾಳೆ. ಈ ಯಾವ್ದು ವಿದ್ಯೆಗಳು ಬೇಕೋ ಅದೆಲ್ಲ ಅವ್ರಿಗೆ ಪ್ರಸಾದಿಸ್ತಾಳೆ. ಸ್ಮರಣ ಶಕ್ತಿ, ಜ್ಞಾನಶಕ್ತಿ, ಬುದ್ಧಿಶಕ್ತಿ, ಪ್ರತಿಭಾಶಕ್ತಿ, ಕಲ್ಪನಾ ಶಕ್ತಿಗಳಿಗೆ ಒಡೆಯಳು. ಸರಸ್ವತಿ ಮಂತ್ರ ಪ್ರಿಯೆ, ಮೋಕ್ಷ ಪ್ರಿಯೆ ಹಾಗೂ ಶೋಭನ ಪ್ರಿಯಳು ಆಗಿದ್ದಾಳೆ. ಅಂತೆಯೇ ಆದಿತ್ಯ ಮಂಡಲದಲ್ಲಿ ಲೀನವಾಗಿದ್ದಾಳೆ. ಹೀಗಾಗಿ ಸರಸ್ವತಿಯನ್ನ ಸರ್ವಕಾಮ ಫಲಪ್ರದೆ ಅಂತಾನು ನಾವು ಕರಿತೀವಿ. ಇನ್ನು ನಾವು ಸರಸ್ವತಿಗೆ ಎಷ್ಟು ನಮಸ್ಕಾರ ಮಾಡ್ಬೇಕು, ಇದು ಬಹಳ ಮುಖ್ಯವಾದ ವಿಷಯಗಳು ನೀವು ತಿಳ್ಕೊಬೇಕಾಗಿರುವಂಥದ್ದು. ಬಹಳ ಜನಕ್ಕೆ ಗೊತ್ತಿಲ್ಲ. 2-3 ನಮಸ್ಕಾರ ಮಾಡ್ಬಿಡ್ತೀವಿ, ಮಾಡ್ಬಿಡ್ತೀವಿ. ಗಣೇಶನಿಗೆ 21 ನಮಸ್ಕಾರ ಮಾಡ್ಬೇಕು. ಹಾಗೆ ಸರಸ್ವತಿಗೆ 14 ನಮಸ್ಕಾರಗಳು. ಹೇಗೆ ಪ್ರಪಂಚದಲ್ಲಿ ಈ ಯೂನಿವರ್ಸ್ ನಲ್ಲಿ 14 ಲೋಕಗಳಿದೆ, 14 ವಿದ್ಯೆಗಳಿದೆ, ಅದು 14 ನಮಸ್ಕಾರಗಳು ಇದಕ್ಕೆ ಸೂಚಕವಾಗಿದೆ. ಯಾವುದು 14 ವಿದ್ಯೆಗಳು? ವೇದಗಳು 4, ವೇದಾಂಗಗಳು 6, ಮೀಮಾಂಸೆ ಅನ್ನೋದು 1, ನ್ಯಾಯಶಾಸ್ತ್ರ ಅನ್ನೋದು 1, ಪುರಾಣ 1, ಧರ್ಮಶಾಸ್ತ್ರ 1, ಒಟ್ಟು 14 ಆಗತ್ತೆ. ಇನ್ನು 14 ಲೋಕಗಳ ಬಗ್ಗೆ ನಾವು ಹೇಳ್ಬೇಕು ಅಂತಂದ್ರೆ ಮೇಲಿನ 7 ಲೋಕಗಳು, ಭೂಮಿಯಿಂದ ಕೆಳಗಡೆ ಇರುವಂತದ್ದು 7 ಲೋಕಗಳು. ಭುವ, ಸುವ, ಮಹಾ, ಜನ, ತಪ, ಸತ್ಯಲೋಕ ಇವೆಲ್ಲ ಮೇಲ್ಗಡೆ ಇರುವಂತ ಲೋಕಗಳು. ಇನ್ನು ಭೂಮಿಯ ಕೆಳಗೆ ಅಂದ್ರೆ ಪಾತಾಳದಲ್ಲಿ ಇರುವಂತದ್ದು ಅತಲ, ವಿತಲ, ಸುತಲ, ತಲಾತಲ, ಮಹಾತಲ, ರಸಾತಲ ಲೋಕ, ಪಾತಾಳ ಲೋಕ, ಹೀಗೆ 14 ಲೋಕಗಳು ಬರುತ್ತೆ. ಇವೆಲ್ಲವಕ್ಕೂ ಪೂರಕವಾಗಿ ನಾವು ಸರಸ್ವತಿಗೆ 14 ನಮಸ್ಕಾರಗಳನ್ನು ಮಾಡಿದಾಗ ಅವಳು ಕೃತಾರ್ಥಳಾಗ್ತಾಳೆ, ನಮ್ಗೆ ಬೇಡಿದ್ದನ್ನು ಕೊಡುವ ಕಾಮಧೇನು ಆಗ್ತಾಳೆ. ವಿದ್ಯಾ ಪ್ರಾರ್ಥಿಗಾಗಿ ಏನ್ ಮಾಡಬೇಕು? ಒಂದು ಯಾಮ ಇದೆ, ಆ ಯಾಮದಲ್ಲಿ ಓದ್ಬೇಕು ನಾವು. ಹಿಂದಿನ ಕಾಲದಲ್ಲಿ ವಿದ್ಯಾರ್ಜನೆಗೆ 24 ಗಂಟೆಯಲ್ಲಿ ಸೂಕ್ತವಾದ ಸಮಯವನ್ನು ನಮ್ಮವ್ರು ಕಂಡು ಹಿಡ್ಕೊಂಡಿದ್ರು. ದಿನಕ್ಕೆ 24 ಗಂಟೆಯಲ್ಲಿ 2 ಗಂಟೆಗೆ ಒಂದು ಯಾಮ ಅಂತ ಮಾಡಿದ್ದಾರೆ. ಪ್ರತಿ ಯಾಮಕ್ಕೂ ಒಂದೊಂದು ಹೆಸರಿದೆ. ಶ್ರೀಯಾಮ ಅನ್ನೋದು ಸಂಜೆ 6 ಗಂಟೆಯಿಂದ 8 ಗಂಟೆವರೆಗೂ ಇರುತ್ತೆ. ಜ್ಯೇಷ್ಠ ಯಾಮ ಸಾಯಂಕಾಲ 8ರಿಂದ ರಾತ್ರಿ 10 ಗಂಟೆವರೆಗೂ ಇರುತ್ತೆ. ಪಾರ್ವತಿ ಯಾಮ ಅನ್ನೋದು 10 ಗಂಟೆಯಿಂದ 12 ಗಂಟೆವರೆಗೆ ಇರುತ್ತೆ. ದುರ್ಗಾಯಾಮ ಅನ್ನೋದು ರಾತ್ರಿ 12 ಗಂಟೆಯಿಂದ ಬೆಳಗಿನ 2 ಗಂಟೆವರೆಗೆ ಇರುತ್ತೆ. ಭದ್ರಕಾಳಿ ಯಾಮ ಅನ್ನೋದು 2 ಗಂಟೆಯಿಂದ 4 ಗಂಟೆವರೆಗೂ ಇರುತ್ತೆ. ಸರಸ್ವತಿ ಯಾಮ ಅನ್ನೋದು ಬೆಳಗ್ಗೆ 4 ಗಂಟೆಯಿಂದ 6 ಗಂಟೆವರೆಗೂ ಇರುತ್ತೆ. ಡಿಯರ್ ಮಾಸ್ಟರ್ಸ್, 4 ಗಂಟೆಯಿಂದ 6 ಗಂಟೆವರೆಗೆ ಸರಸ್ವತಿ ಯಾಮ. ನಮ್ಮ ಮಹಾತಾರ್ ಫೌಂಡೇಶನ್ ನಲ್ಲಿ ಬೆಳಗಿನ ಕಾರ್ಯಕ್ರಮಗಳು ಶುರುವಾಗತ್ತೆ, ತಮ್ಗೆಲ್ಲ ಗೊತ್ತೇ ಇದೆ. ಎಷ್ಟು ಅಪ್ರೋಪ್ರಿಯೇಟ್ ಟೈಮ್ ನಲ್ಲಿ ಅವ್ರು ಫಿಕ್ಸ್ ಮಾಡ್ಕೊಂಡಿದ್ದಾರೆ ರಂಗನಾಥ್ ಅವರು, ನಮ್ಮ ನಾಗರಾಜ್ ಅವರು ಎಲ್ಲ. ಬೆಳಗಿನ ಜಾವದ ಕಾರ್ಯಕ್ರಮಗಳಲ್ಲಿ ಎದ್ದೇಳ್ಬೇಕು ಸ್ವಲ್ಪ. ಆವಾಗ ನಾವು ಇದು
ಈ ಬ್ರಾಹ್ಮಿ ಮುಹೂರ್ತದಲ್ಲಿ ಸರಸ್ವತಿ ಯಾಮದಲ್ಲಿ ಈ ನಾವು ಪೂಜೆಯನ್ನು ಮಾಡೋದ್ರಿಂದ ಧ್ಯಾನವನ್ನು ಮಾಡಿಸ್ತಾರೆ, ಅದನ್ನು ಯೋಗ ಮಾಡಿಸ್ತಾರೆ. ಅದು ನಮ್ಮ ಶರೀರಕ್ಕೆ ಮನಸ್ಸಿಗೆ ಬಹಳ ಒಳ್ಳೇದು ಅನ್ನೋದನ್ನ ನಾವಿಲ್ಲಿ ಅರ್ಥ ಮಾಡ್ಕೋಬೇಕು. ಏನಕ್ಕೆ ಅಷ್ಟು ಗಂಟೆಗೆ ಮಾಡ್ತಾ ಇದ್ದಾರೆ, ಅಯ್ಯ ಹೋಗು ಅನ್ನೋದು ಬೇಡ. ಅಲ್ಲಿ ಸಾಮಾನ್ಯಗೆ ಬಹಳ ಕಮ್ಮಿ ಜನ ಬರ್ತಾರೆ, ಕಮ್ಮಿ ಜನ ಏನಿಲ್ಲ, ಬರ್ತಾರೆ ಸುಮಾರಾಗಿ. ಬಟ್ ನೀವೆಲ್ರಿಗೂ ನಾನು ಇವತ್ತು ಹೇಳ್ತಾ ಇದ್ದೀನಿ, ಬೆಳಗಿನ ಕಾರ್ಯಕ್ರಮಗಳಲ್ಲಿ ಫ್ರೀಯಾಗಿ ಸಿಗುವಂಥದ್ದು ಆ ಲಿಂಕ್ಗಳನ್ನ ತಗೊಂಡು ಹೋಗಿ ಅವ್ರ ಇಂಟೆನ್ಷನ್ ಏನು ನಿಮ್ಗೆ ಒಳ್ಳೇದು ಮಾಡೋದಿಕ್ಕೆ ಅಂತ. ಸೊ ರಾತ್ರಿ ಸ್ವಲ್ಪ ಬೇಗ ಮಲಕ್ಕೊಳ್ಳಿ, 10 ಗಂಟೆಗೆ ಮಲಗಿ. ಹಾಳಾದ ಸೀರಿಯಲ್ಗಳು ನೋಡೋದು ಬೇಡ, ಟಿವಿ ನೋಡೋದು ಆಫ್ ಮಾಡಿ. ರಾತ್ರಿ 10 ಗಂಟೆಗೆ ಮಲಕ್ಕೊಂಡ್ರೆ ಬೆಳಗಿನ ಜಾವಕ್ಕೆ ಅಲಾರಾಮ್ ಇಟ್ಕೊಳ್ಳಿ. 4 ಗಂಟೆಗೆ ಇದು ಹೇಳ್ತೀರಾ, ಕೈ ಕಾಲು ಮುಖ ತೊಳ್ಕೊಳ್ಳಿ, ಸ್ವಚ್ಛವಾಗಿ ಬನ್ನಿ, ನಿಮ್ಮ ಮೊಬೈಲ್ನ ಆನ್ ಮಾಡ್ಕೊಳ್ಳಿ, ಝೂಮ್ಗೆ ಹೋಗಿ ಪ್ರೋಗ್ರಾಮ್ಗಳನ್ನ ಅಟೆಂಡ್ ಮಾಡಿ, ಒಂದು 2 ಅವರ್ಸ್ ಕೂತ್ಕೊಂಡು ಧ್ಯಾನವನ್ನು ಮಾಡಿ, ಯೋಗವನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ನಿಮ್ಮನ್ನು ನೀವೇ ಸುಧಾರಿಸ್ಕೋಬಹುದು, ಆತ್ಮ ವಿಕಸನರಾಗಿ ದೇಹದಲ್ಲಿ ದೃಢತೆಯನ್ನ ಹೊಂದಿ ಅನ್ನೋದನ್ನ ನಾನು ಈ ಟೈಮ್ನಲ್ಲಿ ನಿಮ್ಗೆಲ್ಲ ವಿನಂತಿಸ್ಕೊಳ್ತಾ ಇದ್ದೀನಿ. ಇನ್ನು ಸರಸ್ವತಿ ಯಾಮಕ್ಕೆ ಇನ್ನೊಂದು ಹೆಸರೇನಪ್ಪಾ ಅಂದ್ರೆ ಬ್ರಾಹ್ಮಿ ಮುಹೂರ್ತ. ಈ ಬ್ರಾಹ್ಮಿ ಮುಹೂರ್ತದಲ್ಲಿ ಅಭ್ಯಾಸ ಮಾಡೋರು ಯಾರೇ ಆಗ್ಲಿ ಚಿರಕಾಲ ವಿದ್ಯೆಯನ್ನ ಜ್ಞಾಪಕದಲ್ಲಿ ಇಟ್ಕೋತಾರೆ. ಅದು ಪರ್ಮನೆಂಟ್ ಆಗಿ ಫಿಕ್ಸ್ ಆಗ್ಬಿಟ್ಟಿರುತ್ತೆ. ಶುಭ ಕಾಲಕ್ಕೆ ಬ್ರಹ್ಮ ಮುಹೂರ್ತ ಅಂದ್ರೆ ಬ್ರಾಹ್ಮಿ ಮುಹೂರ್ತ ಅಂತಾನೆ ಕರೆಯೋದು. ಈ ಸಮಯದಲ್ಲಿ ಮಿದುಳಿನ ಬಲಭಾಗದಲ್ಲಿ ನಿಗದಿತವಾದ ಗ್ರಂಥಿಯೊಂದು ಜಾಗೃತಾವಸ್ಥೆಯಲ್ಲಿರುತ್ತೆ. ಇದು ಕಲಿಕೆಯ ಸಾಮರ್ಥ್ಯವನ್ನ ಹೆಚ್ಚಿಸುತ್ತೆ ಅಂತ ಹೇಳ್ತಾರೆ. ಈ ಸಮಯದಲ್ಲಿ ಎಳ್ಳೆಣ್ಣೆ ಇಲ್ಲವೇ ಹಸುವಿನ ತುಪ್ಪದಿಂದ ದೀಪವನ್ನು ಬೆಳಗಿಸಿ ಓದೋ ಜಾಗದಲ್ಲಿ ಅದನ್ನು ಇಟ್ಟು ಓದೋದಕ್ಕೆ ಶುರು ಮಾಡೋದು ಬಹಳ ಒಳ್ಳೇದು ಅಂತ ಹೇಳ್ತೀವಿ ನಾವು. ಹಿಂದಿನ ಕಾಲದಲ್ಲಿ ವಿದ್ಯಾಭ್ಯಾಸ ಮಾಡ್ಬೇಕಾದ್ರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಶುಭ್ರವಾಗಿ ಕೈಕಾಲು ತೊಳೆದುಕೊಂಡು ತಲೆ ಬಾಚಿಕೊಂಡು ಓದಲು ಕೂತ್ಕೋತಾ ಇದ್ರು. ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡುವ ಸಂಕಲ್ಪಗಳು ಘನವಾಗಿರುತ್ತದೆ. ಇದನ್ನು ನಮ್ಮ ಪುರಾಣ ಕಾಲದಲ್ಲಿ, ಇತಿಹಾಸ ಕಾಲದಲ್ಲಿ ಅಧ್ಯಯನಕ್ಕಾಗಿ ಋಷಿಮುನಿಗಳು ಕಂಡುಹಿಡಿದುಕೊಂಡಿದ್ದಂತ ಶುಭಗಳಿಗೆ ಅದನ್ನೇ ನಮ್ಮ ಮಹತ್ತಾರ್ ಫೌಂಡೇಶನ್ ಇವತ್ತಿಗೂ ಚಾಲ್ತಿಯಲ್ಲಿ ಇಟ್ಟಿದೆ. ಪ್ರಾಚೀನ ಕಾಲದ ಗುರುಕುಲಗಳಲ್ಲಿ ಗುರುಗಳು ತಮ್ಮ ಶಿಷ್ಯರಿಗೆ ಶ್ರುತಿ ವೇದಗಳನ್ನ ಕಂಠಸ್ಯ ಮಾಡಿಸಿ ಅದರ ಅಕ್ಷರ ಭಂಡಾರವನ್ನಾಗಿ ಉಳಿಸ್ತಾ ಇದ್ರು. ಈ ಕಾರ್ಯಕ್ಕಾಗಿ ಅವರು ಉಳಿಸ್ಕೊಂಡಿದ್ದಂತ ಸಮಯ, ಬೋಧನೆ ಮಾಡೋದಕ್ಕೆ ಅಥವಾ ಕಲಿಕೆಗಾಗಿ ಇಟ್ಕೊಂಡಿದ್ದ ಸಮಯ ಅಂದ್ರೆ ಬ್ರಾಹ್ಮಿ ಮುಹೂರ್ತ. ತುಪ್ಪದ ದೀಪವನ್ನು ಓದೋ ಸ್ಥಳದಲ್ಲಿ ಹಚ್ಚಿ ಓದೋದಕ್ಕೆ ಕೂತ್ಕೊಂಡಾಗ ಧನಾತ್ಮಕವಾದಂತ ಶಕ್ತಿ ಆ ಭಾಗದಲ್ಲಿ ವ್ಯಾಪಿಸುತ್ತೆ. ಮಾನಸಿಕ ಬಲ ಮತ್ತು ಸಾಮರ್ಥ್ಯಗಳನ್ನ, ಬುದ್ಧಿಶಕ್ತಿಯನ್ನ ಹೆಚ್ಚಿಸುತ್ತೆ, ಮನುಷ್ಯ ಮಾಡುತ್ತೆ, ಶಾರ್ಪ್ ಆಗ್ತಾರೆ ಮಕ್ಕಳು. ವಿದ್ಯಾರ್ಥಿ ಮತ್ತು ಘೃತ ಅಂದ್ರೆ ಕ್ಷೀರಲಕ್ಷ್ಮೀಶ್ಚ ಧೃತಿರ್ಮೇದ ಪುಷ್ಟಿ ಶ್ರದ್ಧಾ ಸರಸ್ವತಿ ಮಂಗಲಸ್ಯ ಪ್ರಪೂಜ್ಯಂತೆ ಘೃತ ಮಾತರಂ ಅಂತಾರೆ. ಪರಮಾತ್ಮನ ಶಕ್ತಿಯು ಮುಖ್ಯವಾಗಿ ಶ್ರೀಲಕ್ಷ್ಮಿ, ಧೃತಿ, ಮೇಧ, ಪುಷ್ಟಿ, ಶ್ರದ್ಧಾ, ಸರಸ್ವತಿ ಈ ಎನ್ನುವ 7 ರೂಪಗಳಲ್ಲಿ ಆವೃತಗೊಂಡಿದೆ. ಇವುಗಳಲ್ಲಿ ಘೃತ ರೂಪದಲ್ಲಿ ಪ್ರಾಮಾಣಿಕರಾಗಿದ್ದಾರೆ. ಇದು ತುಪ್ಪದ ರೂಪದಲ್ಲಿ ಪ್ರಾಮಾಣಿಕರಾಗಿರ್ತಾರೆ. ಈ ಘೃತ ಮಾತೃಕೆಯರು ಈ ಮಾತೃಕೆಯರು ಯಾರಿದ್ದಾರೆ, ಇವ್ರನ್ನ ಶ್ರದ್ಧಾ ಭಕ್ತಿಯಿಂದ ನಾವು ಪೂಜಿಸಿದಾಗ, ಅವರ ಸೇವನೆಯನ್ನು ಭಕ್ತಿಯಿಂದ ಮಾಡಿದಾಗ ನಮಗೆ ಪರಾಸಿದ್ಧಿಯನ್ನು, ವಿಘ್ನ ನಿವಾರಣೆ ಮಾಡ್ತಾರೆ, ಮಂಗಳಕರವಾದನ್ನ ಉಂಟು ಮಾಡ್ತಾರೆ, ಪರಾಸಿದ್ಧಿಯನ್ನು ಪ್ರಾಪ್ತಿ ಮಾಡ್ತಾರೆ. ಅದಕ್ಕೋಸ್ಕರ ಘೃತವನ್ನ ಪರಮಾತ್ಮನ ಪ್ರಾಪ್ತಿಯ ಮುಖ್ಯ ದ್ವಾರ ಅಂತಾನೂ ಕರೀತಾರೆ. ಹಾಗಾಗಿ ದಿನವೂ ನೀವು ಒಂದು ಸ್ವಲ್ಪವಾದ್ರೂ ತುಪ್ಪವನ್ನ ಸೇವಿಸೋದನ್ನ ಅಭ್ಯಾಸ ಮಾಡ್ಕೋಬೇಕು. ಒಂದು ಅರ್ಧ ಸ್ಪೂನ್, 1/4 ಸ್ಪೂನ್. ಈಗ ದಪ್ಪ ಆಗ್ಬಿಡ್ತೀವಿ ಅಂತ ತುಪ್ಪನೇ ತಿನ್ನೋದಿಲ್ಲ, ಅದ್ರ ಬಗ್ಗೆ ಪಿಜ್ಜಾ ಬರ್ಜರ್ ತಿಂತಾ ಇರ್ತಾರೆ. ಅದ್ರ ದಯವಿಟ್ಟು ತುಪ್ಪಕ್ಕೆ ಸ್ವಲ್ಪ ಗಮನ ಕೊಡಿ. ಅದ್ರ ಮೇಧಾಶಕ್ತಿಯನ್ನ, ಬುದ್ಧಿಶಕ್ತಿಯನ್ನ, ಜ್ಞಾನವನ್ನು ಕೊಡುವಂತ ಮುಖ್ಯವಾದಂತ ವಿಷಯ ಅಂತ ಹೇಳ್ಬೇಕು. ಹಿಂದಿನ ಕಾಲದಲ್ಲಿ ಋಷಿಮುನಿಗಳು ನಮ್ಮ ಬ್ರಾಹ್ಮಿ ಮುಹೂರ್ತದ ಬಗ್ಗೆ ಬಹಳಷ್ಟು ಹೇಳಿದಾಗೆ ಈಗ ವಿಜ್ಞಾನಿಗಳು ಕಂಡು ಹಿಡ್ಕೊಂಡಿದ್ದಾರೆ. ಬ್ರಾಹ್ಮಿ ಮುಹೂರ್ತದಲ್ಲಿ ಓಝೋನ್ ಲೇಯರ್ಸ್ ತುಂಬಾ ಚೆನ್ನಾಗಿ ಹರಡ್ಕೊಂಡಿರುತ್ತೆ, ಸ್ವಚ್ಛವಾಗಿರುತ್ತೆ. ಆ ಸಮಯದಲ್ಲಿ ಆಮ್ಲಜನಕ ಹೇರಳವಾಗಿರುತ್ತೆ. ನಮ್ಮವ್ರು ಆತರ ಹೇಳಲಿಲ್ಲ, ಬಟ್ ಇವರು ಇದನ್ನ ಈ ರೀತಿಯಾಗಿ ವಿಶ್ಲೇಷಣೆ ಮಾಡಿ ಕಂಡು ಹಿಡ್ಕೊಂಡ್ರು. ಆಮ್ಲಜನಕ ದೊರೆಯುತ್ತೆ, ಇಂಥ ವಾತಾವರಣದಲ್ಲಿ ಸ್ನಾನ ಮಾಡಿ ಶುಚಿರ್ಭೂತರಾಗಿ ಕೂತ್ಕೊಂಡಾಗ ಒಳ್ಳೇದು ಅಂತ. ಅಶ್ವತ್ಥ ವೃಕ್ಷದ ಕೆಳಗೆ, ಬೇವಿನ ಮರದ ಕೆಳಗೆ ಕೂತ್ಕೊಂಡು ಓದಿದ್ರು ಬಹಳ ಒಳ್ಳೇದು ಅಂತ ಹೇಳ್ತಾರೆ. ಬೇವಿನ ಮರದ ಗಾಳಿ ಮೈಗೆ ತಗೊಳ್ಳೋದ್ರಿಂದ ಚರ್ಮ ವ್ಯಾಧಿಗಳು, ಸಕ್ಕರೆ ಕಾಯಿಲೆಗಳು ಬರೋದಿಲ್ಲ. ಅರಳಿ ಮರದ ಗಾಳಿ ಸೇವನೆ ಮಾಡೋದ್ರಿಂದ ಗರ್ಭಕೋಶದ ಸಮಸ್ಯೆಗಳು ದೂರ ಆಗುತ್ತೆ.
ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ರಾಹು ಕೇತು ಅಂಗಾರಕ ದೋಷಗಳು ಈ ಅರಳಿ ಮರದ ಸೇವನೆಯಿಂದ ನಿವಾರಣೆ ಆಗತ್ತೆ ಅಂತ ಹೇಳ್ತಾರೆ. ಈ ಬ್ರಾಹ್ಮಿ ಮುಹೂರ್ತದಲ್ಲಿ ಓಜೋನ್ ಲೇಯರ್ ಬಹಳ ಮುಖ್ಯವಾಗಿರುತ್ತೆ ಅಂತ. ವಿದ್ಯೆ ಮಹತ್ವ ಹೇಳ್ಬೇಕು ಅಂತಂದ್ರೆ ಸಾವಿದ್ಯಾ ಯಾ ಮುಕ್ತಯೇ, ಅಂದ್ರೆ ಯಾವುದು ಮುಕ್ತಿಗೆ ದಾರಿ ಮಾಡೋಕ್ ಕೊಡುತ್ತೋ ಅದನ್ನೇ ವಿದ್ಯೆ ಅಂತ ಕರಿತೀವಿ ನಾವು. ನಮ್ಗೇನಾದ್ರು ಒಳ್ಳೇದ್ ಮಾಡುವಂಥದ್ದು. ಅಜ್ಞಾನದಿಂದ ಜ್ಞಾನದ ಲೋಕಕ್ಕೆ ಕರೆದೊಯ್ಯುವುದೇ ವಿದ್ಯೆ. ವಿದ್ಯೆ ಅಂದ್ರೆ ಜ್ಞಾನೇಶ್ವರಿ. ಅದರಿಂದ ವಿದ್ಯೆ ಕಲಿಯುವ ವ್ಯಕ್ತಿ ಕೆಟ್ಟವನಾದರೂ ಅವನಿಗೆ ದೈವಾನುಗ್ರಹ ಆಗುತ್ತೆ. ಹಾಗಾಗಿನೇ ಎಷ್ಟೋ ಕೆಟ್ಟ ವ್ಯಕ್ತಿಗಳಿರ್ತಾರೆ, ಜ್ಞಾನಿಗಳು, ಪಂಡಿತರು, ತಿಳುವಳಿಕೆ ಇರೋರು ಅಂತ, ಅವ್ರು ಅಡ್ಡದಾರಿಲೇ ಹೋಗ್ತಿರ್ತಾರೆ. ಬಟ್ ಅವ್ರು ಶ್ರದ್ಧೆ ತೋರಿಸಿರೋದು ವಿದ್ಯೆ ಮೇಲೆ. ವಿದ್ಯೆ ಮೇಲೆ ತೋರಿಸಿರೋದ್ರಿಂದ ಆಗಿ ಅವ್ರಿಗೆ ಅನುಗ್ರಹ ಸಿಗುತ್ತೆ. ಅಂದ್ರೆ ವಿದ್ಯೆ ಪಾರ್ಶಿಯಾಲಿಟಿ ಇಲ್ಲ. ಯಾರು ಶ್ರದ್ಧಾ ಭಕ್ತಿಯಿಂದ ಅರ್ಚಿಸ್ತಾರೆ, ಓ ಇವನು ಒಳ್ಳೆಯವನು, ಇವನು ಧಾರ್ಮಿಕ ಕಾರ್ಯ ಮಾಡೋನು, ಇವನು ಕೆಟ್ಟ ಕಾರ್ಯ ಮಾಡೋನು ಅಂತ ಏನ್ ಭೇದ ಇಲ್ಲ. ಎಲ್ರಿಗೂ ವಿದ್ಯೆ ಸಿಕ್ಕೇ ಸಿಗುತ್ತೆ. ಹಾಗಾಗಿ ನಾವು ವಿದ್ಯೆಯನ್ನ ಒಳ್ಳೆ ರೀತಿಯಲ್ಲಿ ಬಳಸ್ಕೊಳ್ಳೋಣ, ಒಳ್ಳೆ ರೀತಿಯಾಗಿ ತಿಳ್ಕೊಳ್ಳೋಣ ಅಂತ ನಾನು ಹೇಳ್ತೀನಿ. ಅಜ್ಞಾನದಿಂದ ಜ್ಞಾನದ ಲೋಕೆ ಕರೆದೊಯ್ಯುತ್ತೆ ಈ ವಿದ್ಯೆ. ವಿದ್ಯೆ ಅಂದ್ರೆ ಜ್ಞಾನೇಶ್ವರಿ. ಅದರಿಂದಲೇ ವಿದ್ಯೆ ಕಲಿಯುವ ವ್ಯಕ್ತಿ ಕೆಟ್ಟವನಾದ್ರೂ ಇದು ಮಾಡುತ್ತೆ ಅಂತ ಹೇಳ್ತೀನಿ. ಹಾಗೇನೆ ವಿದ್ಯಾವಂತನಾದವನು ತನ್ನಲ್ಲಿರುವ ವಿದ್ಯಾವಂತ ಜ್ಞಾನವನ್ನ ಇತರರಿಗೂ ಕೊಡಬೇಕು, ಹಂಚಬೇಕು. ಇದನ್ನ ನಮ್ಮ ಮಹಾತ್ಮ ಫೌಂಡೇಶನ್ ಹೇಳ್ತಾ ಇರ್ತಾರೆ, ಜ್ಞಾನವನ್ನ ಹಂಚಿ ಅಂತ. ಈ ಜ್ಞಾನವನ್ನ ಹಂಚಿ ಅಂತ ಹೇಳೋದ್ರಿಂದ ಜ್ಞಾನವನ್ನ ನಾವು ಏನ್ ತಿಳ್ಕೊಂಡಿರ್ತೀವಿ ಅದು ಹಂಚೋದ್ರಿಂದ ನಮ್ಮ ಜ್ಞಾನ ಇನ್ನೂ ಹೆಚ್ಚು ವೃದ್ಧಿ ಆಗತ್ತೆ, ನಮ್ಗೆ ಅನುಗ್ರಹನೂ ಆಗುತ್ತೆ, ಅದು ಇನ್ನೂ 4 ಜನಕ್ಕೆ ಸಿಕ್ಕದಾಗತ್ತೆ, ಪುಣ್ಯದ ಕೆಲಸನೂ ಆಗತ್ತೆ ಅಂತ ಹೇಳ್ತೀನಿ. ವಿದ್ಯೆ ಮಹತ್ವದ ಬಗ್ಗೆ ಹೇಳ್ಬೇಕು ಅಂದ್ರೆ ವಿದ್ಯಾತುರಾಣಾಂ ನ ಸುಖ ನ ನಿದ್ರಹ. ಅಂದ್ರೆ ವಿದ್ಯಾರ್ಥಿ ಅದನ್ನು ಹೇಗಿರ್ಬೇಕು? ವಿದ್ಯಾ ಬುದ್ಧಿ ಜ್ಞಾನ ಬೇಕು ಅನ್ನೋರು ಸುಖ ನಿದ್ರೆ ಊಟ ನೀರು ಯಾವ್ದು ಬೇಕಾಗಿಲ್ಲ, ಎಲ್ಲ ಬಿಟ್ಬಿಡ್ಬೇಕು. ಪ್ರತಿ ಕ್ಷಣದಲ್ಲೂ ಹೇಳ್ತಾ ಇರ್ಬೇಕು ವಿದ್ಯೆ ಜ್ಞಾನ ಅಂತ ಹಂಬಲಿಸ್ತಾ ವಿದ್ಯೆಗೆ ಶರಣಾಗ್ಬೇಕು. ಜ್ಞಾನ ಪಿಪಾಸುಗಳಾಗಿರ್ಬೇಕು. ಯಾವ ಮಕ್ಕಳು ಈ ರೀತಿಯಾಗಿ ಕಲಿತಾರೋ ಅವ್ರು ಬಹಳ ಮುಖ್ಯ. ಸಮಾಜಕ್ಕೆ ದೇಶಕ್ಕೆ ಭೂಷಣರಾಗ್ತಾರೆ, ತುಂಬಾ ಒಳ್ಳೆಯದನ್ನು ಮಾಡ್ತಾರೆ. ಅಂದ್ರೆ ವಿದ್ಯೆ ಅನ್ನೋದು ಸಂಪತ್ತಿಗೆ ಸಮಾನವಾದದ್ದು. ಹಾಗೆ ಪರಸ್ಥಳದಲ್ಲಿ ವಿದ್ಯೆ ಅನ್ನೋದು ಮುಖ್ಯ. ಪರಸ್ಥಳದಲ್ಲಿ ವಿದ್ಯೆಯೇ ಧನ ಆಗತ್ತೆ ನಮ್ಗೆ. ಬರೀ ವಿದ್ಯೆ ಅನ್ನೋದು ಇದ್ರೆ ಪರಸ್ಥಳದಲ್ಲಿ ಅದರಿಂದಾನೇ ನಾವು ಒಂದಿಷ್ಟು ಧನ ಸಂಪಾದನೆಯನ್ನು ಮಾಡ್ಕೋಬಹುದು. ವಿಪತ್ ಕಾಲದಲ್ಲಿ ಬುದ್ಧಿನೇ ಧನ. ವಿಪತ್ ಕಾಲದಲ್ಲಿ ಇದ್ದಾಗ ಬುದ್ಧಿ ಅನ್ನೋದಿದ್ರೆ ನಾವು ಎಂತ ಕಷ್ಟದ ಸಮಯದಲ್ಲಿದ್ರು ಪಾರಾಗಿ ಬರ್ಬೋದು. ಪರಲೋಕದಲ್ಲಿ ಧರ್ಮವೇ ಮುಖ್ಯ, ಅದು ಧನ ಆಗತ್ತೆ ನಮ್ಗೆ. ಪರಲೋಕದಲ್ಲಿ ಅಂತಂದ್ರೆ ಆಧ್ಯಾತ್ಮಿಕ ಕ್ಷೇತ್ರಕ್ಕೆ ಬಂದಾಗ ಯಾರು ನಾವು ಧರ್ಮವನ್ನು ಸ್ಥಾಪಿಸ್ಕೋತೀವಿ, ಧರ್ಮದ ಪಾಲನೆಯನ್ನು ಮಾಡ್ತೀವಿ, ಆಧ್ಯಾತ್ಮಿಕದಲ್ಲಿ ನಮ್ಮನ್ನು ನಾವೇ ತೊಡಗಿಸ್ಕೋತೀವಿ, ಅದು ನಮಗೆ ಧನವಾಗಿ ನಮ್ಮನ್ನ ಕಾಪಾಡುತ್ತೆ, ನಮಗೆ ರಕ್ಷಣೆಯನ್ನ ಕೊಡುತ್ತೆ. ನಿಜವಾದ ವಿದ್ಯೆ ವ್ಯಕ್ತಿಯಲ್ಲಿ ವಿನಯವನ್ನು ತೋರಿಸುತ್ತೆ. ವಿದ್ಯಾ ದದಾದಿ ವಿನಯಂ ಅಂತ ಹೇಳ್ತಾರೆ. ಹಾಗೆ ವಿದ್ಯೆ ಅನ್ನೋದು ವಿನಯವನ್ನು ತೋರಿಸುತ್ತೆ. ಒಂದು ಮಗು ಸಂಸಾರದಲ್ಲಿ ಹುಟ್ಟಿದೆ ಅಂದ್ರೆ ಅದಕ್ಕೆ ಮನೆಯೇ ಮೊದಲ ಪಾಠಶಾಲೆ. ತಾಯಿನೇ ಗುರು. ತಾಯಿ ಮತ್ತು ಅಕ್ಕಪಕ್ಕದ ಮನೆಯವರುಗಳೇ ಅವ್ರಿಗೆ ವಿದ್ಯೆಯನ್ನು ಹೇಳ್ಕೊಡ್ತಾರೆ, ಕಲಿಕೆಯನ್ನ ಮಾಡ್ತಾರೆ. ಹಾಗೇನೆ ಸಂಸ್ಕಾರ, ನ್ಯಾಯ, ನೀತಿ ಇವೆಲ್ಲ ತಾಯಿ ಮನೆಯಿಂದ ಹೇಳ್ಕೊಡ್ಬೇಕು. ಆವಾಗ್ಲೇ ಅವ್ರ ಮೇಲಕ್ಕೆ ಬರೋದಕ್ಕೆ ಸಂತೋಷ ಆಗತ್ತೆ ಅಂತ ಹೇಳ್ತೀವಿ. ವಿದ್ಯಾವಿಹೀನ ಪಶು ಅಂದ್ರೆ ಯಾರು ವಿದ್ಯೆ ಇಲ್ಲದೆ ಇರೋ ಒಂದು ಪಶುಗೆ ಸಮಾನ ಅಂತ. ಇದನ್ನ ಮಹತ್ವನ ಮಕ್ಕಳಿಗೆ ನಾವು ಸಾರಿ ಹೇಳ್ಬೇಕು. ಅಪ್ಪ ಹಿಂದಿನ ಕಾಲದಲ್ಲಿ ಹೇಳ್ರು, ಓದಲ್ವೇನಾ, ಹೋಗ ಕುರಿ ಕಾಯೋದಕ್ಕೆ ಹೋಗು, ದನ ಕಾಯಕ್ ಹೋಗು ಅಂತ ಹೇಳೋರು. ಏನಕ್ಕೆ ಹೇಳ್ತಾ ಇದ್ದದ್ದು? ಅದು ಸಿಂಪಲ್ ಈಸಿ ಕೆಲಸ ಅಂತ ಅವ್ರು ಮಾಡೋದಕ್ಕೆ ಹೊರಟ್ಬಿಡ್ತಾರೆ ಅಂತ. ಮೈ ಬಗ್ಸ್ ಓದ್ಬೇಕು. ಅದನ್ನ ಮಕ್ಕಳಿಗೆ ಈಗ ನಾವು ಹೇಳಬೇಕು, ಅದನ್ನ ಮಾಡೋದಕ್ಕೆ ಇದು ಮಾಡ್ಬೇಕು ಅಂತ ಹೇಳ್ತೀನಿ. ಇನ್ನೊಂದು, ವಿದ್ಯಾರ್ಥಿ ಆದವನು ಹೇಗಿರ್ಬೇಕು, ಅವನ ಲಕ್ಷಣಗಳು ಹೇಗಿರ್ಬೇಕು? ಕಾಕಸ್ನಾನಂ ಬಕಾಧ್ಯಾನಂ ಶ್ವಾನ ನಿದ್ರಾ ತಥೈವಚ ಅಲ್ಪಹಾರಿ ಗೃಹತ್ಯಾಗಿ ವಿದ್ಯಾರ್ಥಿ ಪಂಚಲಕ್ಷಣಂ ಅಂತಾರೆ. ಯಾವುದು ಪಂಚಲಕ್ಷಣಗಳು? ಕಾಗೆ ಸ್ನಾನವನ್ನ ಕೆಲವೇ ಕ್ಷಣಗಳಲ್ಲಿ ಮಾಡುತ್ತೆ. ನಮ್ಮಲ್ಲಿ ಕೆಲವರು ಇರ್ತಾರೆ, ಅರ್ಧ ಗಂಟೆ ಬತ್ತಲ ಮನೆ ಬಾಗ್ಲು ಹಾಕೊಂಡು ಸ್ನಾನ ಮಾಡ್ಕೋತಾನೆ ಇರ್ತಾರೆ, ನೀರು ಸುರ್ಕೊಂಡು ಕೂತಿರ್ತಾರೆ. ವೇಸ್ಟ್. ಅದಕ್ಕೋಸ್ಕರ ಸ್ನಾನವನ್ನ ಕ್ಷಣದಲ್ಲಿ ಮಾಡ್ಕೊಂಡ್ ಬರ್ಬೇಕು. ಅಂದ್ರೆ ಬೇಗ ಮುಗಿಸ್ಕೋಬೇಕು. ಅದು ಹಾಗೆ ಸ್ವಚ್ಛವಾಗೇ ಇರುತ್ತೆ. ಹಾಗೆ ವಿದ್ಯಾರ್ಥಿಗಳು ಕೂಡ ಹೆಚ್ಚು ಸಮಯವನ್ನು ವಿನಿಯೋಗಿಸದೆ ಓದಿನ ಕಡೆ ಗಮನ ಕೊಡ್ಬೇಕು. ಬಕಪಕ್ಷಿ ಅಂದ್ರೆ ನೀರಿನಲ್ಲಿ ನಿಂತಿರುತ್ತೆ. ಬಕಪಕ್ಷಿ ಏಕಾಗ್ರತವಾಗಿ ನಿಂತ್ಕೊಂಡಿರುತ್ತೆ. ಆವಾಗ ಬಕಪಕ್ಷಿ ಏಕಾಗ್ರತೆಯಿಂದ ನಿಂತಿರೋ ಚೂರು ಅಲ್ಲಾಡೋದಿಲ್ಲ. ಮೀನು ಬರ್ತಾ ಇದೆ ಅಂದ್ರೆ ಲಬಕ್ ಅಂತ ನುಗ್ಗಿ ಅದನ್ನ ತಗೊಂಡು ತಿನ್ನುತ್ತೆ.
ಹಾಗೆ ಏಕಾಗ್ರತೆ, ಜ್ಞಾನವನ್ನು ತಿಳಿಯೋದಕ್ಕೆ ನಾವು ಏಕಾಗ್ರತೆಯನ್ನು ಬಳಸ್ಕೋಬೇಕು. ಅದಕ್ಕೆ ಹೇಳೋದು ಸೆನ್ಸ್, ಕಲೆಕ್ಟ್, ಅಡಾಪ್ಟ್, ನೋಟಿಫೈ ಅಂತ. ಸ್ಕ್ಯಾನ್, ಸೆನ್ಸ್ ನಾವು ಗ್ರಹಿಸ್ಬೇಕು, ಸ್ಕ್ಯಾನ್ ಹುಡುಕ್ಬೇಕು, ನಮ್ಗೆ ಬೇಕಾದ ಇನ್ಫಾರ್ಮೇಶನ್ ನಾವು ಹುಡುಕಿ ತಗೋಬೇಕು. ಅಡಾಪ್ಟ್, ನಮ್ಮ ಜೀವನದಲ್ಲಿ ಅದನ್ನು ಅಡಾಪ್ಟ್ ಮಾಡ್ಕೋಬೇಕು. ನೋಟಿಫೈ, ಪ್ರಕಟಿಸಬೇಕು, ಜ್ಞಾನವನ್ನು ಹಂಚಬೇಕು, ಇತರರಿಗೆ ಕೊಡಬೇಕು ನಾವು. ಆವಾಗಲೇ ಇದೆಲ್ಲ ಒಳ್ಳೇದಾಗೋದು. ಹಾಗೆ ಅದೇ ರೀತಿಯಾಗಿ ವಿದ್ಯಾರ್ಥಿಗಳು ಏಕಾಗ್ರತೆ ಕಲಿಯೋದಕ್ಕೆ ಇದು ಸಹಾಯ ಮಾಡುತ್ತೆ. ಶ್ವಾನದಂತೆ ನಿದ್ರೆ ರಾತ್ರಿ ಹೊತ್ತು ಮಲಗಿರುತ್ತೆ ನಾಯಿ, ಸ್ವಲ್ಪ ಎಲ್ಲ ಶಬ್ದ ಬಡ್ಸ್ಕಂತ ಎದ್ದು ಬಿಡುತ್ತೆ. ಹಾಗೆ ನಾವು ಅಷ್ಟೇನೆ ಮಕ್ಕಳು ಗೊರಕೆ ಹೊಡಿತಾ ಮಲಗಿರ್ಬಾರ್ದು, ಎಚ್ಚರವಾಗಿರ್ಬೇಕು. ಅವೇರ್ನೆಸ್ ಯಾವಾಗ್ಲೂ ನಮ್ಮ ಮನಸ್ಸಿನಲ್ಲಿ ನಾನು ಓದ್ಬೇಕು, ನಾನು ಬ್ರಾಹ್ಮಿ ಮುಹೂರ್ತದಲ್ಲಿ ಹೇಳ್ಬೇಕು, ಓದ್ಬೇಕು ಅನ್ನೋದು ಮನೆ ಟ್ಯೂನ್ ಮಾಡ್ಕೊಂಡಿದ್ರೆ ಖಂಡಿತ ಆಟೋಮೆಟಿಕ್ ಆಗಿ ಎದ್ಬಿಡ್ತೀವಿ. ಒಂದು ಸೂಪರ್ ಲೇಯರ್ ನಲ್ಲಿ ನಿದ್ರೆ ಮಾಡ್ತಿರ್ತೀವಿ, ಡೀಪ್ ಸ್ಲೀಪ್ಗೆ ನಾವು ಹೋಗೋದಿಲ್ಲ. ಆ ಒಂದು ಇದನ್ನ ನಾವು ಇಟ್ಕೊಂಡಾಗ ಖಂಡಿತ ವಿದ್ಯೆ ಸಾಧನೆ ಮಾಡ್ಕೊಳ್ಳೋದಕ್ಕೆ ತುಂಬಾ ಅನುಕೂಲ ಆಗುತ್ತೆ ಅಂತ ನಾನು ಹೇಳ್ತೀನಿ. ಅದೇ ರೀತಿಯಾಗಿ ಇನ್ನೊಂದು ಹೇಳ್ಬೇಕು ಅಂತಂದ್ರೆ, ಈಗ ಇನ್ನೊಂದೇನು ಅಂತಂದ್ರೆ, ಆಧ್ಯಾತ್ಮಿಕ ಜೀವನದಲ್ಲಿ ಟೈಮ್ ಆಗ್ತಾ ಬಂದಿದೆ. ಆಧ್ಯಾತ್ಮಿಕ ಜೀವನದಲ್ಲಿ 2 ವಿದ್ಯೆಗಳ ಬಗ್ಗೆ ನಾನು ಹೇಳಲೇಬೇಕು. ಒಂದು ಪರವಿದ್ಯೆ, ಅಪರವಿದ್ಯೆ. ಪರವಿದ್ಯೆ ಅಂದ್ರೆ ಅಮೃತತ್ವದ ಕಡೆಗೆ ನಮ್ಮನ್ನು ಕರೆದುಕೊಂಡು ಹೋಗುವಂಥದ್ದು. ಯಾವುದು? ಧ್ಯಾನ, ಸಮಾಧಿ, ಕೃಪೆ. ಇದರಿಂದ ನಾವು ಈ ಕೃಪೆಯಿಂದಾಗಿ ನಾವು ಪರವಿದ್ಯೆಯನ್ನು ಪ್ರಾಪ್ತಿ ಹೊಂದ್ಕೋತೀವಿ. ನಾವು ಅಪರವಿದ್ಯೆ ಅಂದ್ರೆ ಯಜ್ಞ, ಮಂತ್ರ, ಇವೆಲ್ಲ ಅಪರವಿದ್ಯೆ ಅಂತ ಕರಿತೀವಿ. ಇದರಿಂದ ಮೃತ್ಯು ದೂರ ಆಗುತ್ತೆ. ಅಪರವಿದ್ಯೆ ಅಂದ್ರೆ ಹವನ ಯಜ್ಞಗಳಿಂದ ಸೇರಿದೆ, ಅಂದ್ರೆ ಹವನ ಯಜ್ಞಗಳಿಂದ ಪಾರ್ಟಿಸಿಪೇಟ್ ಮಾಡುವಂಥದ್ದು, ಅದ್ರನ್ನ ನಾವು ಫಾಲೋ ಮಾಡುವಂಥದ್ದು. ಅಂದ್ರೆ ನಾವೆಲ್ಲ ಹವನ ಹೋಮ ಮಾಡ್ಲೇಬೇಕು ಅಂತಿಲ್ಲ, ಅದ್ರ ಬಗ್ಗೆ ಶ್ರದ್ಧಾ ಭಕ್ತಿ ಇದ್ರೆ ಸಾಕು. ಅದ್ರಲ್ಲಿ ಅಟೆಂಡ್ ಮಾಡುವಂಥದ್ದು, ಅದ್ರಲ್ಲಿ ಭಾಗವಹಿಸುವಂಥದ್ದು ಒಂದು ಪ್ರೇರಕ ಶಕ್ತಿ ಇಟ್ಕೊಂಡ್ರೆ ಒಳ್ಳೇದು ಅಂತ ಹೇಳ್ತೀವಿ. ವಿದ್ಯಾರ್ಥಿಯಾದವರು ಹೇಗಿರ್ಬೇಕು ಅನ್ನೋದ್ರ ಬಗ್ಗೆ ಇದೊಂದೇ ಒಂದು ಹೇಳ್ತೀನಿ, ಒಂದ್ 2 ಲೈನ್ ಇದೆ ಅಷ್ಟೇನೆ. ಜಲಬಿಂದು ನಿಪಾತೇನ ಶ್ರಮಂ ಪೂಯತೆ ಘಟಃ ಸಕ್ರಮ ಸರ್ವ ವಿದ್ಯಾನಾಂ ಧರ್ಮಸ್ಯ ಚ. ನೀರು ಹನಿ ಹನಿಯಾಗಿ ಬೀಳುತ್ತಿದ್ದರೆ ಕ್ರಮೇಣ ಮಡಕೆ ತುಂಬುತ್ತೆ. ಅದೇ ರೀತಿಯಾಗಿ ವಿದ್ಯೆ ಅನ್ನೋದು ಅಷ್ಟೇ, ಸ್ವಲ್ಪವಾಗಿ ದಿನವೂ ನಾವು ಕಲಿತಾ ಹೋಗ್ತಾ ಇದ್ರೆ ಮುಂದಕ್ಕೆ ಬೆಳ್ಕೊಂಡು ಹೋಗುತ್ತೆ. ಧರ್ಮನೂ ಹಾಗೇನೆ, ಕ್ರಮೇಣವಾಗಿ ಒಂದೇ ದಿವಸಕ್ಕೆ ಎಲ್ಲ ಧರ್ಮನ ಕಲ್ತ್ಕೊಂಡ್ಬಿಡ್ತೀನಿ, ಒಂದೇ ದಿವಸಕ್ಕೆ ಧ್ಯಾನ ಮಾಡ್ಬಿಟ್ಟು ಪರ್ಫೆಕ್ಟ್ ಆಗ್ಬಿಡ್ತೀನಿ, ಸಾಧ್ಯ ಇಲ್ಲ. ದಿನವೂ ಪ್ರಾಕ್ಟೀಸ್ ಮಾಡ್ತಾ ಬನ್ನಿ, ಪ್ರಾಣಾಯಾಮ ದಿನ ಮಾಡಿ ಅಭ್ಯಾಸ ಮಾಡ್ತಾ ಬನ್ನಿ, ಮೆಡಿಟೇಷನ್ ಧ್ಯಾನ ಮಾಡ್ತಾ ಬನ್ನಿ, ಹೀಗೆ ಯೋಗ ವ್ಯಾಯಾಮಗಳನ್ನ ಅದನ್ನು ದಿನವೂ ಸ್ವಲ್ಪ ನಿಯಮಿತವಾಗಿ ಮಾಡ್ತಾ ಬನ್ನಿ. ಕ್ರಮೇಣವಾಗಿ ಅದು ನಿಮ್ಮಲ್ಲಿ ಅದ್ಭುತವಾದಂತ ಒಂದು ಸಾಧನೆ ಮಾಡೋದಕ್ಕೆ ಸಹಕಾರಿಯಾಗುತ್ತೆ. ಅದೇ ರೀತಿಯಾಗಿ ವಿದ್ಯೆ, ಧರ್ಮ ಹಾಗೂ ಇವೆಲ್ಲ ನಮ್ಗೆ ಕ್ರಮೇಣವಾಗಿ ಪರಿಪೂರ್ಣತೆಯನ್ನ ತಗೊಂಡ್ಬರೋದಕ್ಕೆ ಸಹಕಾರ ಆಗುತ್ತೆ. ಇನ್ನು ಮನುಷ್ಯನಿಗೆ ಹೇಳ್ಬೇಕು ಅಂದ್ರೆ ಗೌರವ, ಧನ ಧಾನ್ಯಾದಿಗಳನ್ನ, ಮರ್ಯಾದೆಗಳನ್ನ ಕೊಡುವಂಥದ್ದು 5 ವಕಾರಗಳು. ಯಾವ್ದಪ್ಪ ಅಂದ್ರೆ, ನಾವು ಸಾಧನೆ ಮಾಡಬೇಕಾಗಿರೋದು ವಿದ್ಯೆ, ವಿನಯ, ವಸ್ತ್ರ, ವಾಸ್ತು, ವಾಹನ. ವಿದ್ಯೆ ನಾವು ಗಳಿಸ್ಬೇಕು, ವಿನಯವಾಗಿರ್ಬೇಕು, ಉತ್ತಮವಾದಂತಹ ವಸ್ತ್ರಗಳನ್ನ ನಾವು ಧರಿಸ್ಬೇಕು. ವಾಸ್ತು ಅಂದ್ರೆ ಮಕ್ಕಳು ಓದೋ ಜಾಗ ಅಥವಾ ಮನೆಯಲ್ಲಿ ಇರುವಂತ ಜಾಗನ ಕ್ರಮಬದ್ಧವಾಗಿ ಶಿಸ್ತುಬದ್ಧವಾಗಿ ಇಟ್ಕೋಬೇಕು. ಹೇಗೆ ನಾವು ಓದೋ ಸ್ಥಳ ಮಕ್ಕಳನ್ನ ಪಶ್ಚಿಮ ದಿಕ್ಕಿನಲ್ಲಿ ಕೂರಿಸ್ಬೇಕು, ಪೂರ್ವಾಭಿಮುಖವಾಗಿ ಇಲ್ಲ ಉತ್ತರಾಭಿಮುಖವಾಗಿ, ಈಶಾನ್ಯ ಮುಖವಾಗಿ ಕೂತ್ಕೊಂಡು ಓದ್ಬೇಕು. ಮುಂದ್ಗಡೆ ಸ್ಥಳ ಇರಬೇಕು, ಕಿಟಕಿಗೆ ಎದುರಾಗಿ ಕಿಟಕಿ ಮುಂದೆನೆ ಕೂರಿಸ್ಬಿಡೋದು ಮಕ್ಕಳನ್ನ. ಅವ್ನು ಕೂತ್ಕೊಂಡು ಓದ್ತಾ ಇರ್ತಾನೆ, ಟೇಬಲ್ ಹಾಕ್ಬಿಟ್ಟು, ಜಾಗ ಸ್ಪೇಸ್ ಉಳಿಯುತ್ತೆ ಅಂತ. ಕಿಟಕಿಗೆ ಎದುರಾಗಿ ಕೂತ್ಕೋತಾನೆ, ಓದ್ತಾ ಇರ್ತಾನೆ, ಮನಸ್ಸು ಎಲ್ಲೋ ಇರುತ್ತೆ. ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಕೂತಿರ್ತಾನೆ, ಮನಸ್ಸು ಎಲ್ಲೋ ವೇವರಿಂಗ್ ಮೈಂಡು, ಓದೋದೇ ಇಲ್ಲ. ಏನ್ ನನ್ನ ಮಗ ಓದಿ ಇಟ್ಟ, ಸ್ಕೂಲಲ್ಲಿ ಯಾಕೋ ಸರಿಯಾಗಿ ಮಾರ್ಕ್ಸೇ ಕೊಡ್ಲಿಲ್ಲ ಅಂತ ಅನ್ಕೋತೀವಿ ನಾವು. ಗೋಡೆಗೆ ಒರೆಸ್ಬಿಟ್ಟು ಟೇಬಲ್ ಅದ್ರ ಮುಂದೆ ಕೂರಿಸ್ಬಿಟ್ಟು ಓದಿದ್ರೆ ಬೌನ್ಸ್, ಬ್ಲ್ಯಾಂಕ್, ಅದು ಏನು ಇಲ್ಲ ಅಲ್ಲಿ. ಅದಕ್ಕೆ ಪಶ್ಚಿಮ ದಿಕ್ಕಿನಲ್ಲಿ ಕೂರಿಸ್ಬೇಕು, ಅಂದ್ರೆ ಆ ರೂಮಿನ ಪಶ್ಚಿಮ ಭಾಗದಲ್ಲಿ ಕೂತ್ಕೋಬೇಕು. ಮುಂದಕ್ಕೆ ಜಾಗ ಇರಬೇಕು, ಕೂತ್ಕೊಳ್ಳುವಂತ ಜಾಗ ಯಾವ್ದಿರ್ಬೇಕು, ಟೇಬಲ್ಲು, ಚೇರು ಮರದ್ದಿರ್ಬೇಕು. ಮರದ ಚೇರು, ಮರದ ಟೇಬಲ್ ಮೇಲೆ ಕೂತ್ಕೊಂಡು ಓದಿದ್ರೆ ಬಹಳ ಬೇಗ ಹಿಡಿಯುತ್ತೆ. ಕಬ್ಬಿಣದ ಚೇರು, ಫೋಲ್ಡಿಂಗ್ ಕಬ್ಬಿಣದ ಟೇಬಲ್ಗಳಲ್ಲಿ ಇಟ್ಕೊಂಡು ಓದ್ತಾರೆ ಮಕ್ಕಳು. ಅದೆಲ್ಲ ಮಾಡಿಸ್ಬೇಡಿ, ಅದು ಒಳ್ಳೇದಲ್ಲ ಅಂತ ಹೇಳ್ತೀನಿ. ಅಂತದ್ದು ಇವೆಲ್ಲ ಮಾಡ್ಕೊಳ್ಳೋದ್ರಿಂದ ತುಂಬಾ ಒಳ್ಳೇದು ಅಂತ ಹೇಳ್ತೀವಿ. ಆಮೇಲೆ ವಾಸ್ತುವಿನಲ್ಲಿ ಹೇಳ್ಬೇಕು ಅಂತ, ಹಂಸವು ಸರಸ್ವತಿಯ ವಾಹನ. ಈ ಸರಸ್ವತಿಯ ಪ್ರತೀಕನೇ ಹಂಸ ಅಂತಾನೆ ಕರಿತೀವಿ. ಅದಕ್ಕೋಸ್ಕರ ಹಂಸದ ಒಂದು ಪಟ
ಅಥವಾ ಹಂಸದ ಒಂದು ವಿಗ್ರಹವನ್ನ ಮಕ್ಕಳು ಓದೋ ಕೋಣೆಯಲ್ಲಿ ಇಟ್ರೆ ಏಕಾಗ್ರತೆಯಿಂದ ಬರೋದಕ್ಕೆ ಸಹಾಯ ಮಾಡುತ್ತೆ. ಹಾಗೆ ವಾಸ್ತುವಿನಲ್ಲಿ ಕೆಲವು ವಿಷಯಗಳನ್ನ ಹೇಳ್ತಾರೆ. ಸಿಂಗಲ್ ಕಾರ್ಫಿಶ್ ಅಂತ ಬರುತ್ತೆ, ಅಮೇಥಿಯಸ್ಟ್ ಕ್ರಿಸ್ಟಲ್ ಟ್ರೀ ಅಂತ ಬರುತ್ತೆ. ಕ್ರಿಸ್ಟಲ್ ಟ್ರೀಗಳಲ್ಲಿ ಅಮೇಥಿಯಸ್ಟ್ ಅಂತ ಬರುತ್ತೆ. ಈ ಮರವನ್ನ ನಿಮ್ಮ ಮನೆಯಲ್ಲಿ ಈ ಕ್ರಿಸ್ಟಲ್ ಟ್ರೀನ ಓದೋ ಸ್ಥಳದಲ್ಲಿ ಇರೋದ್ರಿಂದ ಮಕ್ಕಳಿಗೆ ಚೆನ್ನಾಗಿ ಬರುತ್ತೆ ಅಂತ ಹೇಳ್ತೀವಿ. ಈ 2 ನವಿಲುಗರಿಗಳನ್ನ ಓದೋ ಸ್ಥಳದಲ್ಲಿ ಮಕ್ಕಳಿರೋ ಜಾಗದಲ್ಲಿ ಇರೋದ್ರಿಂದ ಹಳದಿ ಪೇಪರ್ ಮೇಲೆ ಐಬೀಜಾಕ್ಷರಿ ಮಂತ್ರವನ್ನು ಬರೆಯೋದ್ರಿಂದ ಅದು ತುಂಬಾ ಒಳ್ಳೇದು ಅಂತಾನೆ ಹೇಳ್ತೀವಿ. ಹಾಗೋಸ್ಕರ ಅದನ್ನ ಮಾಡಿ ಅಂತ ಹೇಳ್ತೀವಿ. ಹಾಗೇನೆ ಭಗವತಿ ಸರಸ್ವತಿ ಕೊನೆಯಲ್ಲಿ ಇಷ್ಟು ಹೇಳಿ ನಿಮ್ಗೆ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ನಮ್ಮ ಭಗವತಿ ಸರಸ್ವತಿ ನಮ್ಮನ್ನ ಕಾಪಾಡ್ಲಿ. ಅವಳು ಮಲ್ಲಿಗೆ, ಚಂದ್ರ ಮತ್ತು ಹಿಮದಂತೆ ಬೆಳ್ಳಗಿದ್ದು ಶ್ವೇತ ವಸ್ತ್ರಗಳನ್ನು ಧರಿಸಿದ್ದಾಳೆ. ವೀಣಾಪಾಣಿಯಾಗಿ ಬಿಳಿಯ ತಾವರೆ ಮೇಲೆ ಕುಳಿತಿದ್ದಾಳೆ. ಬ್ರಹ್ಮ ವಿಷ್ಣು ಮಹೇಶ್ವರ ಮೊದಲಾದ ದೇವತೆಗಳಿಂದ ನಿತ್ಯವೂ ಪೂಜಿತಲಾಗಿದ್ದಾಳೆ. ಎಲ್ಲಾ ಜಾಡ್ಯಗಳನ್ನು ದೂರ ಮಾಡಿ ಜ್ಞಾನವನ್ನು ನೀಡುವಂತಹ ದೇವತೆ ಆಗಿದ್ದಾಳೆ. ಅಂತಹ ದೇವತೆಗೆ ಮಹತ್ತಾರ್ ಫೌಂಡೇಶನ್ಗೆ ಹಾಗೂ ಎಂದು ನೆರೆದಿರುವಂತ ಎಲ್ಲ ಸಮಸ್ತ ಬಂಧುಗಳಿಗೆ, ಆತ್ಮ ಬಂಧುಗಳಿಗೆ, ಮಾಸ್ಟರ್ಸ್ಗೆ ಎಲ್ಲರಿಗೂ ಸರಸ್ವತಿ ಅನುಗ್ರಹಿಸಲಿ. ಇದನ್ನ ವಿಷಯವನ್ನ ತಾವೆಲ್ಲ ಗ್ರಹಿಸಿ ಮುಂದಕ್ಕೆ ಸರಸ್ವತಿ ಆರಾಧನೆಯಲ್ಲಿ ತೊಡಗಬೇಕು ಅಂತ ನಾನು ಪ್ರಾರ್ಥನೆ ಮಾಡ್ಕೋತೀನಿ. ಧನ್ಯವಾದಗಳು. ಈ ಮಹತ್ತಾರ್ ಫೌಂಡೇಶನ್ಗೆ ಈ ಒಂದು ಕೆಲಸ ಮಾಡೋದಕ್ಕೆ, ಒಂದು ಪುಟ್ಟ ಕೆಲಸ ನಡೆಸ್ಕೊಡೋದಕ್ಕೆ ನನ್ಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ನಾನು ಚಿರಋಣಿಯಾಗಿದ್ದೇನೆ. ನಮಸ್ಕಾರ ಅಮ್ಮ. ನಮಸ್ತೆ ಸರ್, ನಮಸ್ತೆ. ತುಂಬಾ ಅದ್ಭುತವಾಗಿತ್ತು ಸರ್ ಮಾಹಿತಿ. ಯಾಕಂತಂದ್ರೆ ಎಲ್ರಿಗೂ ಗೊತ್ತಿದೆ ವಿದ್ಯೆಯಿಂದ ನಮ್ಮ ಒಂದು ವ್ಯಕ್ತಿತ್ವ ಹೇಗೆ ಬೆಳವಣಿಗೆ ಹೋಗುತ್ತೆ, ನಯ ವಿನಯ ಎಲ್ಲವೂ ಬರುತ್ತೆ ಅಂತ. ಹಾಗೆ ಜ್ಞಾನಾರ್ಜನೆ ಸಹ ನಮ್ಮ ವಿದ್ಯೆದಿಂದನೇ ಬರುತ್ತೆ. ಜೊತೆಗೆ ನಾವು ಮಂತ್ರವನ್ನ, ಈಗಿನ ಮಕ್ಕಳಿಗೆ ಮಂತ್ರ ಜಪ ಎಲ್ಲ ಬಹಳ ಕಡಿಮೆ ಗೊತ್ತಿರೋದು. ಗಾಯತ್ರಿ ಮಂತ್ರವನ್ನ ಪಠಿಸಿದ್ರೆ ಉತ್ತಮ. ಹಾಗೆ ಓಂಕಾರವನ್ನ ಹೇಳತಕ್ಕಂಥದ್ದು, ಮತ್ತೆ ಗುರು ಬ್ರಹ್ಮ ಗುರು ವಿಷ್ಣು ಅಂತ ಹೇಳತಕ್ಕಂಥದ್ದು, ಹಾಗೆ ಸುಬ್ರಹ್ಮಣ್ಯ ಸ್ವಾಮಿಯ ಒಂದು ಆರಾಧನೆಯನ್ನ ಮಾಡತಕ್ಕಂಥದ್ದು, ಸೂರ್ಯನಾರಾಯಣ ಸ್ವಾಮಿಯ ಆರಾಧನೆಯನ್ನು ಮಾಡತಕ್ಕಂಥದ್ದು ಸಹ ಬಹಳ ಉತ್ತಮ ಅಂತ. ಸರಸ್ವತಿಗೆ ವಾಗ್ದೇವಿ ಅಂತ ಹೆಸರು ಸಹ ಇದೆ. ನಾವು ಕೆಲವು ಆಸ್ಪತ್ರೆ ಅಂತ ನೋಡಿದಾಗ ವಾಗ್ದೇವಿ ಅಂತ ಹೆಸರು ಇರುತ್ತೆ, ಬಟ್ ಇದರ ಒಂದು ಅರ್ಥ ಗೊತ್ತಿಲ್ಲದವರಿಗೆ ಬಹುಶಃ ಈಗ ಗೊತ್ತಾಯ್ತು. ಹಾಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ನಿಜವಾಗ್ಲೂ ನಾವು ಹಳ್ಳಿಯಲ್ಲಿ ಬೆಳೆದ್ರು ನಮ್ಮ ಅಮ್ಮ ಎಲ್ಲ ಬೆಳಗ್ಗಿನ ಜಾವ ಎಬ್ಸಿ ನಮಗೆ ಓದಕ್ಕೆ ಕೂರಿಸ್ಕೊಳ್ಳೋದು. ಆ ಸಮಯದಲ್ಲಿ ಓದಿದ್ರೆ ಮಾತ್ರ ನಮಗೆ ಕಾನ್ಸಂಟ್ರೇಷನ್ ಬರೋದು, ಮತ್ತೆ ನಮಗೆ ತಿಳಿತದೆ ಅಂತ ಹೇಳ್ಕೊಂಡು ಈಗ ನನಗೆ ತಾವು ಹೇಳಿದಾಗ ಮನದಟ್ಟಾಗುತ್ತೆ. ಅದಕ್ಕೆ ಬ್ರಾಹ್ಮಿ ಮುಹೂರ್ತದಲ್ಲಿ ಕೂತ್ಕೊಂಡು ಓದ್ಬೇಕು ಅಂತ. ಆಮೇಲೆ ಈ ತುಪ್ಪದ ದೀಪವನ್ನ ಓದುವ ಜಾಗದಲ್ಲಿ ಹಚ್ಚಿಡತಕ್ಕಂಥದ್ದು, ಇದು ನನಗೆ ಇಷ್ಟವರೆಗೂ ಗೊತ್ತಿರ್ಲಿಲ್ಲ. ಮತ್ತೆ ಪರಮಾತ್ಮನ ಆಗಮನದ ದ್ವಾರ ಅಂದ್ರೆ ನಮ್ಮ ಬಾಗಿಲನ್ನ ತೆಗ್ದಿಟ್ಟು ನಾನು ಕೂತ್ಕೊಳ್ಳತಕ್ಕಂಥದ್ದು. ಈ ಬೇವಿನ ಮರದ ಗಾಳಿಯಿಂದ ಕಾಯಿಲೆ ಬರದ ಹಾಗೆ ನಾವು ಕಾಪಾಡ್ಕೊಳ್ಬೇಕು, ಇದು ಸಹ ನಮಗೆ ಬಹಳ ಬಹಳ ಮುಖ್ಯ. ಅಜ್ಞಾನದಿಂದ ಜ್ಞಾನದೆಡೆಗೆ ನಮ್ಮನ್ನ ಈ ವಿದ್ಯೆ ಅಥವಾ ಸರಸ್ವತಿ ಮಾತೆ ಕರೆದೊಯ್ಯುತ್ತಾರೆ. ಜ್ಞಾನವನ್ನ ನಾವು ಹಂಚ್ಕೊಳ್ಬೇಕು. ಒಂದು ಕೆಟ್ಟ ಬುದ್ಧಿನೇ ಇರುತ್ತೆ, ನನಗೆ ಗೊತ್ತಿರೋದನ್ನ ಹಂಚಿಕೊಳ್ಳೋದಿಲ್ಲ. ನಿಜವಾಗ್ಲೂ ಹೇಳುದಾದ್ರೆ ಈ ಸ್ವಾಧ್ಯಾಯ ಇದನ್ನ ನಾವು ಎಲ್ಲಿಯಾದ್ರೂ ಕೋರ್ಸ್ ಮಾಡ್ಬೇಕು ಅಂತಂದ್ರೆ ಇದಕ್ಕೆ ಎಷ್ಟು ಖರ್ಚು ಮಾಡಿ ನಾವು ಒಂದು ಕ್ಲಾಸ್ ಸೇರ್ಕೋಬೇಕು. ಆದ್ರೆ ಈ ಒಂದು ಜ್ಞಾನವನ್ನ ನಮಗೆ ಉಚಿತವಾಗಿ ಎಲ್ಲರಿಗೂ ಹಂಚುತ್ತಾ ಇದ್ದೀರಾ. ನಿಜವಾಗ್ಲೂ ಇದು ಒಂದು ಕೆಲಸ. ಯಾರಿಗೆ ವಿದ್ಯೆ ಇಲ್ಲ ಅದು ಪಶುಗೆ ಸಮಾನ ಅಂತ ಹೇಳ್ತಾರೆ. ಆದ್ರೆ ಕೆಲವರು ಆದ್ರೂ ಬುದ್ಧಿವಂತ ಇರ್ತಾನೆ. ನಾವು ಎಲ್ಲ ಒಂದು ಆಚಾರ ವಿಚಾರಗಳನ್ನ ಸಾಧ್ಯ ಇಲ್ಲ. ಯಾಕಂದ್ರೆ ಮತ್ತೆ ಈಗ ಸ್ವಾಧ್ಯಾಯ ಮಾಡಿದಾಗ ನಮ್ಗೆ ಎಷ್ಟು ಮಟ್ಟಿಗೆ ಅರ್ಥ ಆಗುತ್ತೆ. ಅದಕ್ಕೆ ವಿದ್ಯೆ ಅಗತ್ಯ ಇದೆ. ಸೊ ವಿದ್ಯೆಯ ಮಹತ್ವವನ್ನ ಬಹಳ ಬಹಳ ಚೆನ್ನಾಗಿ ಹೇಳಿದ್ದಾರೆ ಸರ್. ನಿಮ್ಗೆ ನಮ್ಮೆಲ್ಲ ಧ್ಯಾನ ಬಂಧುಗಳ ಪರವಾಗಿ, ಮಹತಾರ್ ಸಂಸ್ಥೆಯ ಪರವಾಗಿ ಮುಂದೆನೂ ಇದೇ ರೀತಿ ತಮ್ಮ ಜ್ಞಾನವನ್ನ ಹಂಚ್ಕೋಬೇಕು ಅಂತಾನು ನಾನು ಹೇಳ್ಕೊಳ್ತೇನೆ. ನಮಸ್ಕಾರ. ನಮಸ್ತೆ ಸರ್, ನಮಸ್ತೆ. ಧ್ಯಾನ ಬಂಧುಗಳೇ, ಇಷ್ಟವರೆಗೆ ಅದ್ಭುತವಾದ ಮಾಹಿತಿಯನ್ನ ಬಹಳ ಚೆನ್ನಾಗಿ ಕೇಳಿದೀರಾ, ಆಲಿಸಿದೀರಾ, ಮನದಟ್ಟು ತಮ್ಗೆ ಏನಾದ್ರೂ ಈ ವಿಷಯದಲ್ಲಿ ಏನಾದ್ರು ಡೌಟ್ಸ್ ಇದೆಯಾ ಅಥವಾ ಮಾಹಿತಿ ಪಡ್ಕೊಳ್ಬೇಕಾ, ಈ ಒಂದು ಮಾಹಿತಿ ಹೇಗೆ ಇತ್ತು ಅಂತ ಹೇಳತಕ್ಕಂತ ಒಂದು ಅನುಭವವನ್ನ ಹಂಚಿಕೊಳ್ಳಿಕ್ಕೆ ತಮಗೆ ಅವಕಾಶ ಇದೆ. ದಯಮಾಡಿ ತಾವು ಹ್ಯಾಂಡ್ ರೈಸ್ ಅನ್ನ ಮಾಡಿ. ಎಸ್ ಮ್ಯಾಮ್. ನಮಸ್ತೆ ಗುರುಜಿ. ಇವತ್ತು
ಇವತ್ತಿನ ಕ್ಲಾಸ್ ತುಂಬಾ ಚೆನ್ನಾಗಿತ್ತು. ಮಕ್ಕಳು ಯಾವ ಇದ್ರಲ್ಲಿ ದಿಕ್ಕಿನಲ್ಲಿ ಕುತ್ಕೊಂಡು ಓದ್ಬೇಕು ಏನು, ಮತ್ತೆ ಒಂದು ತುಪ್ಪದ ದೀಪದ ಬಗ್ಗೆ ಮಾಹಿತಿ ಸಿಕ್ತು. ನನಗೆ ಗೊತ್ತಿರ್ಲಿಲ್ಲ ಈ ಮಾಹಿತಿ. ಥ್ಯಾಂಕ್ ಯು ಸೋ ಮಚ್ ಗುರುಜಿ. ಅದೇ ರೀತಿ ಗುರುಜಿ ನನ್ಗೆ ಒಂದು ರಿಕ್ವೆಸ್ಟ್ ಮಾಡ್ಕೊಂತೀನಿ ಗುರುಜಿ, ನೀವು ಬರ್ದಿರಂತ ಪುಸ್ತಕದ ಬಗ್ಗೆ 1-2 ನಿಮಿಷ ಸ್ವಲ್ಪ ನಿಮಗೆ ಬಿಡುವಿದ್ರೆ ಮಾಹಿತಿ ಕೊಡಿ ಗುರುಜಿ. ಯಾವ್ದು ಬಗ್ಗೆ ಅಮ್ಮ? ನೀವು ಪುಸ್ತಕ ಬರ್ದಿದಿರಲ್ಲ ಗುರುಜಿ. ಹ್ಮ್ ಎಸ್ ಗುರುಜಿ. ಒಂದ್ 2 ನಿಮಿಷ ಮಾತಾಡ್ಬೋದಮ್ಮ? ಎಸ್ ಗುರುಜಿ. ಹಾ, ನೀವ್ ಬರ್ದಿರೋ ನಾನು ಪುಸ್ತಕ ಎಲ್ಲಿ ಸಿಗುತ್ತೆ ಏನು ಎತ್ತ ಅಂತ ಒಂಚೂರು ಮಾಹಿತಿ ಕೊಟ್ರೆ. ಒಂದು ಆ ಆತ್ಮ ಮಂತ್ರದ ಅಮೃತ ಬಿಂದುಗಳು ಅಂತ ಒಂದು ಪುಸ್ತಕ ಇದೆ, ಅದು ಸುಭಾಷಿತಗಳು. ಸೊ ಆ ಪುಸ್ತಕ ಈಗೆಲ್ಲೂ ಪ್ರಕಟಣೆಯಲ್ಲಿ ಸಿಗೋದಿಲ್ಲ, ಎಲ್ಲ ಅಲ್ಲೊಂದು ಇಲ್ಲೊಂದು ಸಿಗ್ತಾ ಇದೆ. ಅದಾದ್ಮೇಲೆ ಧನದಾಯಿ ಲಕ್ಷ್ಮೀ ಸೂತ್ರಗಳು ಅಂತ, ಅದು ನಮ್ಮ ವೇದಾಂತ ಬುಕ್ ಹೌಸಲ್ಲಿ ಸಿಗುತ್ತೆ. 100 ರೂಪಾಯಿ ಒಂದು ಪುಸ್ತಕದ ಪ್ರತಿ. ಅದು ಅಲ್ಲಿ ಸಿಕ್ಕದ, ಅಲ್ಲಿ ಟ್ರೈ ಮಾಡಿದ್ರೆ ಸಿಗುತ್ತೆ. ಅದರಲ್ಲಿ 250-300ಕ್ಕೂ ಹೆಚ್ಚು ಲಕ್ಷ್ಮಿಯನ್ನ ಹೇಗೆ ಹೊಲಿಸ್ಕೋಬೇಕು ಅನ್ನೋದನ್ನ ಆ ಗ್ರಂಥದಲ್ಲಿ ಕೊಡ್ಲಾಗಿದೆ, ಧನದಾಯಿ ಲಕ್ಷ್ಮೀ ಸೂತ್ರಗಳು ಅಂತ. ಅದಾದ್ಮೇಲೆ ದೈವಿಕ ವಾಸ್ತು ದರ್ಪಣ ಅಂತ ಪುಸ್ತಕ, ಅದು ಕೆಲವು ಕಡೆ ಆನ್ಲೈನಲ್ಲೂ ಸಿಗುತ್ತೆ, ಕೆಲವು ವೇದಾಂತ ಬುಕ್ ಹೌಸಲ್ಲೂ ಸಿಗ್ಬೋದು ಅದು. ಅದಾದ್ಮೇಲೆ ದೇವಧನ್ವಂತರಿ ಮತ್ತು ಅಶ್ವಿನಿ ದೇವತೆಗಳ ವೈಭವ ಅಂತ, ಇದು ಇದುವರೆಗೂ ಈ ಧನ್ವಂತರಿ ಮೇಲೆ ಅಶ್ವಿನಿ ದೇವತೆಗಳ ಪುಸ್ತಕಗಳು ಪಬ್ಲಿಷ್ ಆಗಿಲ್ಲ. ಕೆಲವು ಒಂದು 20-30 ಪೇಜಿನ ಒಂದು ಪುಸ್ತಕಗಳು ಪ್ರಕಟ ಆಗಿದೆ, ಧನ್ವಂತರಿ ಮಂತ್ರ ತಂತ್ರ ಪೂಜೆ ಮಾಡೋದು, ಹೋಮ ಮಾಡೋದು ಹೇಗೆ ಅನ್ನೋದನ್ನ. ಆದ್ರೆ ಆರಿಜನ್, ಅವ್ರು ಹುಟ್ಟಿದ್ದು, ಅವ್ರ ಬೆಳವಣಿಗೆ, ಅವ್ರು ಹೇಗೆ ನಮ್ಗೆ ಸಹಕಾರ ಮಾಡಿದ್ರು, ಅವರಿಂದ ನಮ್ಗೆ ಏನಷ್ಟು ನಮ್ಗೆ ಪ್ರಯೋಜನ, ಯಾವ ಧನ್ವಂತರಿ ಮಂತ್ರಗಳನ್ನು ಹೇಳೋದ್ರಿಂದ ಏನು ಪ್ರಯೋಜನ, ಅಶ್ವಿನಿ ದೇವತೆಗಳ ಮಂತ್ರಗಳನ್ನು ಹೇಳೋದ್ರಿಂದ ಏನು ಪ್ರಯೋಜನ ಅನ್ನೋದನ್ನ ವಿಸ್ತಾರವಾಗಿ ಒಂದು 200 ಪುಟಗಳಿಗೂ ಹೆಚ್ಚು ಬರೆದಿರುವಂತ ಪುಸ್ತಕವನ್ನ ಧರ್ಮಸ್ಥಳದ ಮಂಜುನಾಥ ಹೆಗಡೆ ಅವರ ಗುರುಗಳು ಅದನ್ನ ಮುನ್ನುಡಿ ಬರೆದು ಕೊಟ್ಟಿದ್ದಾರೆ. ಅದು ಪ್ರಕಟ ಆಗಿದೆ, ಅದು ಇದ್ರಲ್ಲಿ ಸಿಗ್ತಾ ಇರುತ್ತೆ, ವೇದಾಂತ ಬುಕ್ ಹೌಸಲ್ಲಿ ಸಿಗ್ಬೋದು ಅಂತ ಅನ್ಕೊಂಡಿದ್ದೀನಿ. ಅದಾದ್ಮೇಲೆ ನಾನು ಬರೆದಂತ ಇನ್ನೂ 2 ಪುಸ್ತಕಗಳು ಅಂತಂದ್ರೆ ಭಗವಾನ್ ಕಾರ್ತಿಕೇಯ ವೈಭವ ಅಂತ, ಹಾಗೆ ಸೂರ್ಯ ಭಗವಾನ್ ವೈಭವ ಅಂದ್ಬಿಟ್ಟು. ಈ 2 ಪುಸ್ತಕಗಳನ್ನ ಬೆಂಗಳೂರಿನ ಕಾರ್ತಿಕ್ ನೇತಾಲಯ ಅಂತ ಒಂದು ಕ್ಲಿನಿಕ್ ಇದೆ, ಅಲ್ಲಿ ದೊಡ್ಡ ನರ್ಸಿಂಗ್ ಹೋಮು, ಅಲ್ಲಿ ಡಾಕ್ಟರ್ ರವೀಂದ್ರ ಅನ್ನೋರು ಈ ಪಬ್ಲಿಷ್ ಮಾಡಿದ್ರು. ಅವ್ರ ಹತ್ರ ಈ ಪುಸ್ತಕಗಳು ಸಿಗುತ್ತೆ. ಅಲ್ಲಿ ನಾವು ಸಂಪರ್ಕ ಮಾಡಿದ್ರೆ ಡಾಕ್ಟರ್ ಕಾರ್ತಿಕೇಯ ಅನ್ನೋದು ಗೂಗಲ್ ನಲ್ಲಿ ಸಿಗುತ್ತೆ, ಅಲ್ಲಿ ಪ್ರಯತ್ನ ಪಟ್ಟರೆ ಅಲ್ಲಿ ಸಿಗುತ್ತೆ. ಅಲ್ಲಿ ಪುಸ್ತಕಗಳನ್ನ ನಮಗೆ ಕೊಂಡ್ಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಡ್ತಾರೆ. ಈಗ ಸದ್ಯದಲ್ಲಿ ಇನ್ನು ಸ್ವಲ್ಪ ದಿವಸದಲ್ಲಿ ನಂದು ಒಂದು ಪುಸ್ತಕ ಬರ್ತಾ ಇದೆ, ಸಕಲ ವಿದ್ಯಾ ಪ್ರದಾಯಿನಿ ಸರಸ್ವತಿ ವೈಭವ ಅಂತ. ಒಂದು 380 ಪೇಜನ ಇದೆ ಬುಕ್. ಸಮಗ್ರ ಮಾಹಿತಿ ಇದೆ ಸರಸ್ವತಿ ಮೇಲೆ. ನೀವು ಎಲ್ಲೂ ಕೇಳಿರದ ಕಂಡಿರದ ಅದ್ಭುತವಾದಂತಹ ವಿಷಯಗಳನ್ನ, ಸರಸ್ವತಿಯ ಮಹಿಮೆಯನ್ನ ಕೊಂಡಾಡುವಂಥದ್ದು, ಅವಳನ್ನ ಹೇಗೆ ನಾವು ಒರೆಸ್ಕೋಬಹುದು, ಸಾಧಿಸ್ಕೋಬಹುದು ಅನ್ನೋದನ್ನ ಬಗ್ಗೆ ಪುಸ್ತಕ ಇನ್ನೇನು ಪ್ರಕಟ ಬರ್ತಾ ಇದೆ. ಇನ್ನು 1 ತಿಂಗಳೊಳಗೆ ಅದು ರಿಲೀಸ್ ಆಗುತ್ತೆ. ಅದು ಯಾವಾಗ ಬೇಕಾದ್ರೂ ನಾನು ಮಾರ್ಕೆಟಿಂಗ್ ಲಿಂಕ್ ಎಲ್ಲ ಕೊಡ್ತೀನಿ, ಅದ್ ಯಾರು ಬೇಕಾದ್ರೂ ಆ ಸರಸ್ವತಿ ಬುಕ್ ಅನ್ನು ತಗೋಬಹುದು. ಅದು ಪ್ರತಿಯೊಬ್ಬರ ಮನೆಯಲ್ಲಿ ಇರ್ಬೇಕಾದಂತ ಪುಸ್ತಕ ಅದು. ಅದರಿಂದ ನಾವು ಎಷ್ಟೋ ಜನಗಳಿಗೆ ಉಪನ್ಯಾಸಗಳನ್ನು ಕೊಡೋದಕ್ಕೂ ನಿಮ್ಗೆ ಸಹಕಾರಿಯಾಗುತ್ತೆ. ಅದಾದ್ಮೇಲೆ ನಂದು ಇನ್ನೊಂದು ಬುಕ್ ಬರ್ತಾ ಇದೆ, ಅದು ಮಹಾತಾರ್ ಫೌಂಡೇಶನ್ ಅಲ್ಲಿ ಆಗ್ಬೇಕಾಗಿರುವಂತ ಕೆಲಸ. ಅದು ಏನು ಅಂದ್ರೆ ಗರ್ಭ ಸಂಸ್ಕಾರ ಅಂದ್ಬಿಟ್ಟು. ಗರ್ಭ ಸಂಸ್ಕಾರ ಸನಾತನ ಧಾರ್ಮಿಕ ಹಾಗೂ ವೈಜ್ಞಾನಿಕ ಪರಿಹಾರ ಸೂತ್ರಗಳು ಅಂತ ಒಂದು ಬುಕ್ ಬರೆದಿದ್ದೀನಿ. ಅದು 380 ಪೇಜನ ಇದೆ. ಅದು ಇನ್ನು 2 ತಿಂಗಳಲ್ಲಿ ಪಬ್ಲಿಷ್ ಆಗಿ ಬರುತ್ತೆ, ಮಾರ್ಕೆಟ್ಗೆ ಬರುತ್ತೆ. ಆ ಗ್ರಂಥವನ್ನ ತಾವೆಲ್ಲ ಓದ್ಬೇಕು ಅದನ್ನ. ಅದರಲ್ಲಿ ಬಹಳಷ್ಟು ವಿಷಯಗಳಿದೆ. ಅಲ್ಲಿ ನಮ್ಮಲ್ಲಿ ಎಷ್ಟೋ ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ದೀವಿ. ಈ ನಮ್ಮ ಇದರಲ್ಲಿ ಮಹಾತಾರ್ ಫೌಂಡೇಶನ್ ನಲ್ಲಿ ಗರ್ಭ ಸಂಸ್ಕಾರದ ಬಗ್ಗೆ ಮಹಿಳೆಯರಿಗೆ, ಮದುವೆಯಾಗಿ ಬಂದಿರುವಂತಹ ಮಹಿಳೆಯರಿಗೆ ಈ ಕಾರ್ಯಕ್ರಮಗಳ ಬಗ್ಗೆ ಒಂದು ವಿಶೇಷವಾದಂತಹ ಕಾರ್ಯಕ್ರಮವನ್ನ ನಡೆಸ್ಕೋಬೇಕು. ಲಕ್ಷ್ಮೀಕಾಂತಮ್ಮ ಇವರೆಲ್ಲ ಅದ್ರ ಬಗ್ಗೆ ಯೋಚನೆ ಮಾಡಬೇಕು. ಅವರಿಗೆ ಮೆಡಿಟೇಷನ್, ಧ್ಯಾನ ಹೇಗೆ ಮಾಡಬೇಕು, ಗರ್ಭಿಣಿಯರು ಹೇಗಿರ್ಬೇಕು ಅನ್ನೋದ್ರ ಬಗ್ಗೆ ಆ ಪುಸ್ತಕದಲ್ಲಿ ಸಾಕಷ್ಟು ಇನ್ಫಾರ್ಮೇಶನ್ಗಳಿದೆ. ಇಂಥದನ್ನೆಲ್ಲ ಉಪಯೋಗಿಸ್ಕೊಂಡು ಅವರುಗಳಿಗೆ ಒಂದು ಟ್ರೈನಿಂಗ್ ಪ್ರೋಗ್ರಾಮ್ಗಳನ್ನ ಅಥವಾ ಅವ್ರಿಗೆ ಧ್ಯಾನವನ್ನು ಮಾಡುವಂಥದ್ದು, ಹಾಗೆ ನಾವು ಏನು ಕೇಳ್ಕೊತೀವಿ ಅಂತ ಮಗುನ ಹುಟ್ಟೋದಕ್ಕೆ ಅವಕಾಶ ಸಿಗುತ್ತೆ. ಆ ಯಾವ ರೀತಿಯ ಒಳ್ಳೆಯ ಮಗುನ ನಾವು ಪಡ್ಕೋಬಹುದು, ಅದಕ್ಕೆ ಸಂಸ್ಕಾರವಂತರಾಗಿ ಹೇಗೆ ಮಾಡೋದು ಅನ್ನೋದ್ರ ಬಗ್ಗೆ ಸಾಕಷ್ಟು ವಿಷಯಗಳು ಮುಂದಕ್ಕೆ ಬರ್ತಾ ಇದೆಯಮ್ಮ. ನಮಸ್ಕಾರ ಅಮ್ಮ.
ಎಸ್ ಗುರುಜಿ, ಥ್ಯಾಂಕ್ ಯು ಸೋ ಮಚ್ ಗುರುಜಿ. ಇಷ್ಟೊಂದು ಅದ್ಭುತವಾದ ಪುಸ್ತಕಗಳು ನಮ್ ಜ್ಞಾನ ಭಂಡಾರನ ನಮ್ ಸರ್ ಕಡೆ ತುಂಬಿಕೊಂಡಿದೆ. ಹಾಗಾಗಿ ನನಗೆ ಪುಸ್ತಕದ ಬಗ್ಗೆ ಮಾಹಿತಿ ಇತ್ತು ಗುರುಜಿ, ಬಟ್ ಇಷ್ಟೊಂದು ಪುಸ್ತಕಗಳು ನೀವು ಬರ್ದಿದ್ದೀರಾ ಅಂತ ಮಾಹಿತಿ ಸಿಕ್ಕಿರ್ಲಿಲ್ಲ. ಅದ್ರಾಗಿ ನಮ್ಮ ಮಾಸ್ಟರ್ಸ್ಗೂ ಸ್ವಲ್ಪ ಮಾಹಿತಿ ಬೇಕಾಗಿತ್ತು ಗುರುಜಿ, ಹಾಗಾಗಿ ನಿಮ್ನ ಕಡೆಯಿಂದ ಕೇಳಿದೆ. ಧನ್ಯವಾದಗಳು ಗುರುಜಿ. ಮತ್ತೆ ಗುರುಜಿ, ನಿಮ್ ಕಡೆ ಪುಸ್ತಕಗಳು ಸಿಗುತ್ತಾ ಗುರುಜಿ? ಏನಾದ್ರು ಬೇಕಂತಂದ್ರೆ ಮಾಸ್ಟರ್ಸ್ ಯಾರಿಗಾದ್ರು? ಆಮೇಲೆ ಸರಸ್ವತಿದು ಇನ್ನೊಂದು ಸಿಂಗಲ್ ಪಬ್ಲಿಷ್ ಆಗಿ ಬರ್ತಾ ಇದೆ. ಗುರೂಜಿ. ಧನ್ವಂತರಿದು ಇಲ್ಲಮ್ಮ, ವಾಸ್ತು ಮೇಕರ್ ಸಿಗುತ್ತೆ, ಅದೊಂದು ಹಾ, ಸ್ವಲ್ಪ ಸಿಗ್ಬೋದು. ಅದು ಹಾ, ಗುರೂಜಿ. ನೋಡ್ಬೇಕು, ಅದೆಲ್ಲ ಒಂದು 40-20-30 ಕಾಪಿ ಇರ್ಬೇಕು. ಅದ್ ಹಾ, ಬಿಟ್ರೆ ಗುರೂಜಿ. ಧನ್ವಂತರಿದು ಇಲ್ಲಮ್ಮ, ಅದು ಸೆಕೆಂಡ್ ರೀಪಬ್ಲಿಕೇಶನ್ ಆಗ್ತಾ ಇದೆ. ಧನ್ವಂತರಿ Okay. ಮೇಲಿನ ಪುಸ್ತಕ ಬಹಳ ಬೇಗ ಬರುತ್ತೆ. ಅದನ್ನು ಇನ್ನೊಂದು 3-4 ತಿಂಗಳಲ್ಲಿ ಪಬ್ಲಿಷ್ ಮಾಡ್ತೀನಿ ಅಂತ ಒಬ್ರು ಮುಂದೆ ಬಂದಿದ್ದಾರೆ. ಅದು ಹಾ, ಬಂತು ಗುರೂಜಿ. ಅಂದ್ರೆ ಅದನ್ನು ಬರುತ್ತಮ್ಮ. ಈಗ ಸೂರ್ಯನ ಮೇಲೆ ಬಹಳ ಚೆನ್ನಾಗಿರುವಂತ ಪುಸ್ತಕ ಬಂದಿದೆ. ಅದು ಕಾರ್ತಿಕ್ ನೇತ್ರಾಲಯದಲ್ಲಿ ಸಿಗ್ತಾ ಇದೆಯಮ್ಮ. ಅದು ಕಾರ್ತಿಕ್ ನೇತ್ರಾಲಯ ಡಾಕ್ಟರ್ ರಿಸೆಪ್ಷನ್ ಕೌಂಟರ್ ಫೋನ್ ಮಾಡಿದ್ರೆ ಅವ್ರ ಎಲ್ಲಿ ಡೀಟೇಲ್ಸ್ ಬೆಂಗಳೂರ ಗುರುಜಿ? ಬೆಂಗಳೂರಮ್ಮ, ಬೆಂಗಳೂರು ಬಸವನಗುಡಿನಲ್ಲಿ ಇದೆ. ಹಾ. ಬಸವನಗುಡಿನಲ್ಲಿ ಇದೆ. ಹಾ. ಕಾರ್ತಿಕ್ ನೇತ್ರಾಲಯ ಅಂತ ಗೂಗಲ್ ನಲ್ಲಿ ಹಾಕಿದ್ರೆ ಡಾಕ್ಟರ್ ಹಾ. ರವೀಂದ್ರ ಅಂತ ಅಲ್ಲಿ ನರ್ಸಿಂಗ್ ಹೋಮ್ ನೇತ್ರಾಲಯದ ರಿಸೆಪ್ಷನ್ ಕೌಂಟರ್ ಫೋನ್ ಮಾಡಿದ್ರೆ ನಮ್ಗೆ ಈ ತರ Yes. ಪುಸ್ತಕ ಬೇಕು ಅಂತ ಕೇಳಿದ್ರೆ ಅದ್ರ ಬಗ್ಗೆ ಹಾ, ಗುರು. ಮಾಹಿತಿ ಸಿಗುತ್ತೆ. ಅದ್ರ ಪ್ರಕಾರ ತಾವು ಅದನ್ನ ಪ್ಲಾನ್ ಮಾಡಿ ತಗೋಬಹುದು. ಸೂರ್ಯನ ಪುಸ್ತಕ ಬಹಳ ಒಳ್ಳೇದು, ಅದ್ಭುತವಾದ ರಹಸ್ಯಗಳಿದೆ. ಕಿವಿಯ ಸಮಸ್ಯೆಯನ್ನ ನಿವಾರಣೆ ಮಾಡ್ಕೊಳ್ಳುವಂಥದ್ದು, ಗಂಟಲಿನ ಸಮಸ್ಯೆ ನಿವಾರಣೆ ಮಾಡ್ಕೊಳ್ಳುವಂಥದ್ದು. ಈಗ ಕರೋನಾ ಬಂದಿದೆ, ಕರೋನಾ ಕಾಯಿಲೆನ ಹೇಗೆ ನೀವು ಕಂಟ್ರೋಲ್ ಮಾಡ್ಬೋದು ಅನ್ನೋದ್ರ ಬಗ್ಗೆನೂ ಸೂರ್ಯನ ಪುಸ್ತಕದಲ್ಲಿ ನಾನು ಕೊಟ್ಟಿದ್ದೀನಿ. ಆಮೇಲೆ ಹೇಗೆ ನಮ್ಮ ಹೃದಯದ ರೋಗಗಳನ್ನ ನಿವಾರಣೆ ಮಾಡ್ಕೋಬಹುದು ಅನ್ನೋದಕ್ಕೂ ಸೂರ್ಯನ ಪುಸ್ತಕದಲ್ಲಿ ಬಹಳಷ್ಟು ವಿಷಯಗಳು ಪ್ರಕಟ ಆಗಿದೆಯಮ್ಮ. ಅದರಲ್ಲಿ ಅದ್ ನೋಡ್ಬೋದು Yes. ಆ ಬುಕ್ ಎಲ್ಲ. ಎಸ್ ಗುರುಜಿ, ಥ್ಯಾಂಕ್ ಯು ಸೋ ಮಚ್ ಗುರುಜಿ. ಅದ್ಭುತವಾದ ಮಾಹಿತಿಯನ್ನು ಕೊಟ್ರಿ. Thank you, ma'am. ನೋಡಿದ್ರಲ್ಲ ಮಾಸ್ಟರ್ಸ್, ಎಷ್ಟೊಂದು ಪುಸ್ತಕವನ್ನು ಬರೆದು ನಮ್ಮ ವೇದಿಕೆಯಲ್ಲಿ ಪ್ರತಿ ತಿಂಗಳು 2 ಅಥವಾ 1 ಕ್ಲಾಸ್ ಅನ್ನ ಪ್ರತಿನಿತ್ಯ ನಮಗೆ ಜ್ಞಾನವನ್ನು ಕೊಡ್ತಾ ಇದ್ದಾರೆ ನಮ್ ಗುರುಜಿ ಅವರು. ಹಾಗಾಗಿ ಹ್ಯಾಂಡ್ ರೈಸ್ ಮಾಡಿ ಮಾಸ್ಟರ್ಸ್, ಯಾರಿಗಾದ್ರೂ ಪ್ರಶ್ನೆ ಆಗಿರ್ಬೋದು, ಅನಿಸಿಕೆ ಆಗಿರ್ಬೋದು, ಇವತ್ತಿನ ತರಗತಿ ಹೇಗಿತ್ತು ಅಂತ ಹೇಳಿ. ಅದೇ ರೀತಿ ಮಾಸ್ಟರ್ಸ್, ನಿನ್ನೆ ಸುತೇಜ ಭಟ್ ಅನ್ನೋರು ನಿನ್ನೆ ಒಂದು ಆಲೋಚನಾ ಶಕ್ತಿ ಅಂತ ಹೇಳಿ ಅದ್ಭುತವಾದ ಕ್ಲಾಸ್ ಅನ್ನ ನಡೆಸ್ಕೊಟ್ರು ಮಾಸ್ಟರ್ಸ್. ಇವತ್ತು ಚಾಟ್ ಬಾಕ್ಸ್ ಅಲ್ಲಿ ಅದನ್ನ ಲಿಂಕ್ ಹಾಕಿದೀವಿ ಮಾಸ್ಟರ್ಸ್. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಒಂದು ಎಸ್ ಅಂತ ಒಂದು ಮೆಸೇಜ್ ಮಾಡಿ ಮಾಸ್ಟರ್ಸ್. ಇವತ್ತಿನ ಬಗ್ಗೆ ಅನಿಸಿಕೆ, ಅಭಿಪ್ರಾಯವನ್ನು ತಿಳಿಸಿ ಮಾಸ್ಟರ್ಸ್. ಲಕ್ಷ್ಮೀದೇವಿ ಮ್ಯಾಮ್ ನಮಸ್ತೆ. ಅನ್ಮ್ಯೂಟ್ ಕೊಟ್ಟಿದ್ದಾರೆ. ಲಕ್ಷ್ಮೀದೇವಿ ಮೇಡಮ್ ಮಾತಾಡಿ. ಅನ್ಮ್ಯೂಟ್ ಮಾಡ್ಕೊಂಡು ಮಾತಾಡಿ ಮೇಡಮ್. ಲಕ್ಷ್ಮೀದೇವಿ ಮ್ಯಾಮ್. ಮೇಡಮ್, ಮಹಾತಾರ್ ಫೌಂಡೇಶನ್ ಇಂದ ಅವ್ರದ್ದು ಅನ್ಮ್ಯೂಟ್ ಆಗ್ತಿಲ್ಲ. ನೀವು ಯಾರಾದ್ರೂ ಅನ್ಮ್ಯೂಟ್ ಕೊಡಿ ಮ್ಯಾಮ್ ಅವರಿಗೆ. ಕೊಟ್ಟಿದ್ದೀನಿ ಮ್ಯಾಮ್ ನಾನೀಗ. ನಮಸ್ತೆ ಮೇಡಮ್, ಎಲ್ರಿಗೂ ನಮಸ್ಕಾರ. ಸತ್ಯನ ಸರ್, ತುಂಬಾ ಚೆನ್ನಾಗಿತ್ತು ಸರ್ ಕ್ಲಾಸು. ಎಷ್ಟು ಖುಷಿ ಆಯ್ತು ಅಂದ್ರೆ ಕೇಳ್ತಾ ಇದ್ರೆ ಮೈಯೆಲ್ಲ ರೋಮಾಂಚ ಆಗುತ್ತೆ ಸರ್. ತುಂಬಾ ಖುಷಿ ಆಯ್ತು ಸರ್. ನೀವು ಏನೇ ಪುಸ್ತಕ ಬದ್ದಿರೋದೆಲ್ಲ ಲಿಸ್ಟ್ ಕೊಡಿ ಸರ್, ಒಂದನ್ನೆಲ್ಲ ನಾವು ಓದ್ತೀವಿ. ನಾವು ನೀವ್ ಏನೇ ಪುಸ್ತಕ ಬದ್ರಿ ಎಲ್ಲ ಸಿಗುತ್ತೆ ಅಂತ ನಮ್ಗೆ ಹೇಳ್ಬಿಟ್ರೆ, ಈಗ ಹೇಳಿದ್ರೆ ಮರ್ತೋಗುತ್ತೆ ಎಲ್ಲ ಅಂತ ಹೇಳಿ. ಈಗ ನೀವೇನ್ ಆಯ್ತಮ್ಮ. ಪುಸ್ತಕ ಬದ್ರಿ ಎಲ್ಲಿ ಸಿಗುತ್ತೆ ಅಂತ ಹೇಳಿ ಡೀಟೇಲ್ಸ್ ಕೊಟ್ರೆ ನಮ್ಗೆ ಗೊತ್ತಾಗುತ್ತೆ ಸರ್. ಶೂರ್ಸಮ್ಮ, ಹೇಳ್ತೀನಮ್ಮ, ಅದನ್ನ ತಿಳಿಸ್ತೀನಿ. ನಾನು ವೇದಾಂತ ಬುಕ್ ಹೌಸ್ಗೆ ಹೋಗಿ ಸರ್ವೆ ಮಾಡ್ತೀನಿ, ಅಲ್ಲಿ ಎಷ್ಟು ಪುಸ್ತಕ ಸಿಗುತ್ತೆ ಅನ್ನೋ ತಿಳ್ಕೊಂಡು ತಮ್ಗೆ ತಿಳಿಸ್ತೀನಿ ಅದನ್ನ. ಆಯ್ತು ಆಯ್ತು. ಓಕೆ ಸರ್, ತುಂಬಾ ನಮಸ್ತೆ ಮೇಡಮ್. ಇನ್ನೊಂದು ಮಾತಾಡ್ತೀನಿ. ಇಲ್ಲಿ ಒಂದು ಯೂಟ್ಯೂಬ್ ಅಲ್ಲಿ ಒಂದು ಸ್ವರ ವಿಜ್ಞಾನ ಅಂತ ಒಂದು ಸಂಜೆ 6 ಗಂಟೆ ಇದು ನಾನು ಮಾತಾಡ್ಬೇಕು ಗೊತ್ತಿಲ್ಲ, ಹೇಳ್ತೀನಿ. ಸಂಜೆ 6 ಗಂಟೆಗೆ ಯೂಟ್ಯೂಬ್ ಅಲ್ಲಿ ಸ್ವರ ವಿಜ್ಞಾನ ಅಂತ ಒಂದು ಲೈವ್ ಸೆಷನ್ ಕೊಡ್ತಿದ್ದಾರೆ. ಅದನ್ನ ಇಷ್ಟ ಬೇಕು ನೋಡಿ ಮೇಡಮ್ ಎಲ್ಲರೂ. ಯಾಕೆ ಮೊನ್ನೆ ತಾನೇ ನಮ್ಮ ರಂಗನಾಥ್ ಗುರುಜಿ ಹೇಳಿದ್ರು ಸ್ವರ ವಿಜ್ಞಾನದ ಬಗ್ಗೆ. ಇವತ್ತು ಯೂಟ್ಯೂಬ್ ಅಲ್ಲಿ ಏನೋ ಫ್ರೀ ಕ್ಲಾಸ್ ಅಂತ ಹಾಕಿದ್ದಾರೆ. ಸಂಜೆ 6 ಗಂಟೆ ಲಿಂಕ್ ಕಳ್ಸಿಕೊಡ್ತೀನಿ, ನೋಡಿ. ಇಷ್ಟ ಇದ್ರೆ ನೋಡಿ ಮೇಡಮ್ ಎಲ್ಲರೂ. ನಮಸ್ತೆ ಮೇಡಮ್. ಲೈವ್ ಸೆಷನ್ ಅಂತಿದೆ, ಕಳ್ಸಿಕೊಡ್ತೀನಿ ಅದನ್ನ ಲಿಂಕ್. ಶಾರದಾ ಪಾಟೀಲ್ ಮ್ಯಾಮ್. ಶಾರದಾ ಪಾಟೀಲ್ ಮ್ಯಾಮ್ ಅನ್ಮ್ಯೂಟ್ ಮಾಡ್ಕೊಂಡು ಮಾತಾಡಿ. ಶಾರದಾ ಪಾಟೀಲ್ ಮ್ಯಾಮ್ ಅನ್ಮ್ಯೂಟ್ ಮಾಡ್ಕೊಂಡು ಮಾತಾಡಿ. ಮೇಡಮ್, ಅಲ್ಲಿವರೆಗೆ ನಾನು ಮಾತಾಡ್ತೀನಿ. ಓಕೆ. ನಮಸ್ತೆ ಸರ್. ನಮಸ್ತೆ ನಮಸ್ತೆ. ತುಂಬಾ ಅದ್ಭುತವಾಗಿ ಹೇಳ್ತಾ ಇದ್ದೀರಿ ನೀವು. ಪ್ರತಿ ಬಾರಿ ಬಂದಾಗಲೂ ವಿಶೇಷವಾದಂತ ವಿಶಿಷ್ಟವಾದ ವಿಚಾರಗಳನ್ನ ನಮ್ಗೆಲ್ಲ ತಿಳಿಸ್ಕೊಡ್ತಾ ಇದ್ದೀರಿ. ಇವತ್ತಂತೂ ನನಗೆ ಕೇಳಿದಾಗ ಆ ಸರಸ್ವತಿನೇ ನಿಮ್ಮ ನಾಲಿಗೆ ಮೇಲೆ ವಾಸ ಆಗಿದ್ದಾರೆ ಅಂತ ಅನ್ಸ್ಬಿಡ್ತು ಸರ್. ಅಷ್ಟು ಎಷ್ಟೊಂದು ವಿಷಯವನ್ನ ತಿಳಿಸ್ಕೊಟ್ರಿ ಸರ್ ನಮ್ಗೆ. ನಿಜವಾಗ್ಲು
ಅದರಲ್ಲಿ 14 ವಿದ್ಯೆಗಳು, 14 ಲೋಕಗಳು, ಅವುಗಳ ಬಗ್ಗೆ ನಮಗೆ ಕೇಳಿದಾಗ ಎಷ್ಟೊಂದು ವಿಚಾರಗಳಿದೆಯಲ್ಲ ನಾವು ತಿಳ್ಕೊಳ್ಳೋದು ಅಂತ ಅನಿಸ್ತು. ಹೆಚ್ಚು ವಿದ್ಯೆಯ ಬಗ್ಗೆ ಹೆಚ್ಚು ಮಹತ್ವ ಕೊಟ್ಟು ಮಾತಾಡಿದ್ರಿ ಸರ್. ಈಗಿನ ಕಾಲದಲ್ಲಿ ಅದು ಅವಶ್ಯಕತೆ ಇದೆ. ಆಮೇಲೆ ನಿಮ್ಮ ಪುಸ್ತಕಗಳು ಬಂದಾಗ ಅದು ಒಂದು ಸ್ವಲ್ಪ ಲಿಂಕ್ ಕಳ್ಸಿಕೊಟ್ರೆ ಗೀತಾ ಮೇಡಮ್ ಅದಂಗೆ ನಾವು ತಗೊಂತೀವಿ ಸರ್. ನಮಗೆ ಬೇಕಾಗಿರೋದು ಸರ್. ಥ್ಯಾಂಕ್ ಯು ಸರ್. ತುಂಬಾ ಧನ್ಯವಾದಗಳು. ಥ್ಯಾಂಕ್ ಯು. ಶಾರದಾ ಪಾಟೀಲ್ ಮ್ಯಾಮ್ ಅನ್ಮ್ಯೂಟ್ ಮಾಡ್ಕೊಂಡು ಮಾತಾಡಿ. ಶಾರದಾ ಪಾಟೀಲ್ ಮ್ಯಾಮ್, ಯಶೋದಾ ಮ್ಯಾಮ್ ಮಾತಾಡಿ. ಹಲೋ, ಯಶೋದಾ ಮ್ಯಾಮ್ ನಮಸ್ತೆ ಮೇಡಮ್. ಕೇಳಿಸ್ತಿದ್ಯಾ? ಹಲೋ, ಕೇಳಿಸ್ತಾ ಇದೆ. ಸರ್ ಸರ್, ಹಲೋ ಸರ್. ನಮಸ್ಕಾರ ಅಮ್ಮ. ನಮಸ್ಕಾರ. ನಮಸ್ತೆ ಸರ್. ನಿಮ್ದು ಸರಸ್ವತಿ ಜ್ಞಾನದ ಬಗ್ಗೆ ತುಂಬಾ ಚೆನ್ನಾಗಿ ಹೇಳ್ಕೊಟ್ರಿ ಸರ್. ಮತ್ತೆ ನನ್ಗೆ ಬೀಜಾಕ್ಷರಿ ಮಂತ್ರ ಅಂತ ಹೇಳಿದ್ರು ಸರ್. ಓದೋ ಜಾಗದಲ್ಲಿ ಬೀಜಾಕ್ಷರಿ ಮಂತ್ರ ಬರೆದು ಹಾಕೋಬೇಕು ಹಳದಿ ಇದ್ರಲ್ಲಿ ಅಂತ. ಏನ್ ಸರ್ ಅದು ಬೀಜಾಕ್ಷರಿ ಮಂತ್ರ? ಐ ಮತ್ತಮ್ಮ, ಐ ಅಂತ ಬರುತ್ತೆ ನೋಡಿ. ಐರಾವತ ಐ ಬರುತ್ತೆ ನೋಡಿ. ಐ ಅಕ್ಷರದ ಮುಂದೆ ಒಂದು 0 ಹಾಕಿದ್ರೆ ಐಮ್ ಆಗುತ್ತೆ. ಐಮ್ ಅಂತ ಆಗತ್ತೆ. ಐಮ್ ಅನ್ನೋದು ಸರಸ್ವತಿಯ ಬೀಜಾಕ್ಷರಿ ಮಂತ್ರ ಆಗತ್ತೆ. ಶ್ರೀಮ್ ಅನ್ನೋದು ಶ್ರೀ ಪಕ್ಕದಲ್ಲಿ ಒಂದು 0 ಹಾಕಿದ್ರೆ ಶ್ರೀಮ್, ಅದು ಲಕ್ಷ್ಮಿಯ ಮಂತ್ರ ಆಗತ್ತೆ. ಕ್ಲೀಮ್, ಕ್ಲೀ ಪಕ್ಕ 0 ಹಾಕಿದ್ರೆ ಕ್ಲೀಮ್ ಆಗತ್ತೆ, ಅದು ಪಾರ್ವತಿಯ ಮಂತ್ರ ಆಗತ್ತೆ. ಹೀಗೆ ಒಂದೊಂದು ಅಕ್ಷರದ ಮಂತ್ರಕ್ಕೆ ಒಬ್ಬೊಬ್ಬ ಅಧಿದೇವತೆಗಳು ಇರ್ತಾರೆ. ಅವ್ರಿಗೆ ಅದರ ಶಕ್ತಿ ಇರುತ್ತೆ ಆ ಮಂತ್ರದಲ್ಲಿ. ನಾವು ಅದನ್ನ ಆರಾಧಿಸಿದಾಗ ಅವ್ರು ನಮ್ಗೆ ಈಸಿಯಾಗಿ ಹೊಡಿತಾರೆ. ಪಾರ್ವತಿನ ಹೊಲಿಸ್ಕೋಬೇಕು ಅಂದಾಗ ಕ್ಲೀಮ್ ಕ್ಲೀಮ್ ಅಂತ ಮಾಡ್ಕೊಂಡ್ರು ಆಗುತ್ತೆ. ದುಡ್ಡು ಬೇಕು ಅಂದಾಗ ಶ್ರೀಮ್ ಅಂತ ಅನ್ನೋದನ್ನ ಜನ ಹೇಳ್ಕೊತಾರೆ. ಹಾಗೆ ಐ ಬೀಜಾಕ್ಷರಿ ಮಂತ್ರವನ್ನ ದಿನಕ್ಕೆ 21 ಸಾರಿ ಜಪ ಮಾಡೋದ್ರಿಂದ ಸರಸ್ವತಿಯ ಕೃಪೆ ನಿಮ್ಮ ಮೇಲೆ ಆಗುತ್ತೆ. ವಿದ್ಯೆಯನ್ನ ಹೆಚ್ಚು ಚೆನ್ನಾಗಿ ಕಲಿಯೋದಕ್ಕೆ ಅನುಕೂಲ ಆಗುತ್ತೆ ಅಂತ ಹೇಳ್ತಾರೆ. ಅದಕ್ಕೆ ಆ ಒಂದು ಹಳದಿ ಪೇಪರ್ ಮೇಲೆ ಕೆಂಪು ಅಕ್ಷರದಲ್ಲಿ ಬರೆದ್ಬಿಟ್ಟು, ದಪ್ಪ ಅಕ್ಷರದಲ್ಲಿ ಬರೆದು ಓದೋ ಜಾಗದಲ್ಲಿ ಅಥವಾ ನೀವು ಅಧ್ಯಯನ ಮಾಡೋ ಜಾಗದಲ್ಲಿ ಅದನ್ನ ಅಂಟಾಕಿ ಅದನ್ನ ಓದ್ತಾ ಬನ್ನಿ. ನಿಮಗೆ ಸರಸ್ವತಿ ಅನುಗ್ರಹ ಚೆನ್ನಾಗಾಗತ್ತೆ. ಮಕ್ಕಳು ಚೆನ್ನಾಗಿ ಓದುತ್ತವೆ, ಕಲಿಯುತ್ತವೆ. ಲಕ್ಷಾಂತರ ರೂಪಾಯಿ ಖರ್ಚು ಮಾಡ್ತೀವಿ, ಅವ್ರು ಓದಲ್ಲ ಅಂತ ತಲೆ ಮೇಲೆ ಕೈ ಎತ್ಕೊಂಡು ಕೂತಿರ್ತೀವಿ. ಕಾನ್ಸಂಟ್ರೇಷನ್ ಇಲ್ಲ, ಏಕಾಗ್ರತೆ ಇಲ್ಲ ಅಂದ್ಬಿಟ್ಟು. ಅದಕ್ಕೆ ಬಂಡೆ ಮೇಲೆ ಕೂತ ಸರಸ್ವತಿ ಫೋಟೋ ಇಡಿ, ಆಮೇಲೆ 2 ನವಿಲ್ಗರಿ ಅದ್ರ ಪಕ್ಕದಲ್ಲಿ ಇಡಿ, ಅಮೆಥಿಯಸ್ಟ್ ಕ್ರಿಸ್ಟಲ್ ಟ್ರೀ ಅಂತ ಬರುತ್ತೆ ಅದನ್ನ ಇಡಿ. ಹಾಗೆ ಒಂದು ಐ ಬೀಜಾಕ್ಷರಿ ಮಂತ್ರವನ್ನು ಅಲ್ಲಿ ಬರೆದು ಅಲ್ಲಿ ಇಟ್ಬಿಟ್ಟು ಓದೋದಕ್ಕೆ ಕೂರಿಸಿ. ಮಕ್ಕಳಿಗೆ ಸೆಂಟ್ ಹಾಕಬೇಡಿ. ಸ್ಯಾಂಡಲ್ವುಡ್ ಪರ್ಫ್ಯೂಮ್ನ ಆ ರೂಮಲ್ಲಿ ಹರಡಿ ಪಸರಿಸಿ ರೂಮಲ್ಲಿ ಹಾಕಿ, ಅದು ಏಕಾಗ್ರತೆಯನ್ನ, ಇದು ಪರ್ಫ್ಯೂಮು ಶ್ರೀಗಂಧದ ಪರಿಮಳ ಮನುಷ್ಯನಿಗೆ ಏಕಾಗ್ರತೆ ಹೆಚ್ಚಿಸುತ್ತೆ. ಅದು ವಿದ್ಯೆಗೆ ಸಹಕಾರಿಯಾಗುತ್ತೆ. ಅದ್ ಮಾಡಿ, ಖಂಡಿತ ಒಳ್ಳೇದಾಗುತ್ತೆ. ನಮಸ್ಕಾರ. ಹಲೋ ಸರ್. ಅಲ್ಲಮ್ಮ, ನಮಸ್ಕಾರ. ಮಾತಾಡಿ ಮ್ಯಾಮ್, ಕೇಳುತ್ತೆ. ನಮಸ್ಕಾರಮ್ಮ, ನಮಸ್ಕಾರ. ಮಾತಾಡಿ. ಪಾಟೀಲ್ ಅವ್ರು ಮಾತಾಡ್ತಿದ್ದಾರೆ, ಇನ್ನು ಏನಕ್ಕೆ ಹೇಳ್ಬೇಕನ್ಸುತ್ತೆ. ಓಕೆ ಸರ್, ಆಯ್ತು ಸರ್. ನಮಸ್ತೆ ಸರ್. ಥ್ಯಾಂಕ್ ಯು ಸರ್. ನಮಸ್ತೆ ಅಮ್ಮ. ನಮಸ್ತೆ. ನಮಸ್ತೆ. ಯಶೋದಾ ನಮಸ್ತೆ ಗುರುಜಿ. ನಮಸ್ತೆ ಅಮ್ಮ. ನಮಸ್ತೆ. ತುಂಬಾ ಚೆನ್ನಾಗಿದೆ. ಇದು ಆರೋಗ್ಯದ ಬಗ್ಗೆ ಬೀಜಾಕ್ಷರಿ ಮಂತ್ರ ಯಾವ್ದು ಗುರುಜಿ? ಯಾವ್ದ್ರ ಬಗ್ಗೆ ಅಮ್ಮ? ಯಾವ್ದು? ಆರೋಗ್ಯದ ಬಗ್ಗೆ ಅಮ್ಮ. ನೀವು ಧನ್ವಂತರಿಯನ್ನ ಪ್ರಾರ್ಥನೆ ಮಾಡ್ಕೊಂಡಾಗ ಅಶ್ವಿನಿ ದೇವತೆಗಳನ್ನ ನೀವು ಪ್ರಾರ್ಥನೆ ಮಾಡ್ಕೊಂಡ್ರೆ ಸಾಕು. ಏನು ಅದು, ನೀವು ಅಡಿಗೆ ಮನೆಯಲ್ಲಿ ಔಷಧಿಗಳನ್ನ ಇಡಬಾರ್ದು. ನಮ್ಮಲ್ಲಿ ಬಹಳ ಜನ ಏನ್ ಮಾಡ್ತಾರೆ, ಮಹಿಳೆಯರು ಅಲ್ಲೇ ಅಕ್ವಾ ಗಾರ್ಡ್ ಇರುತ್ತೆ, ಕುಡಿಯೋ ನೀರು ಸ್ಟಾಕ್ ಇರುತ್ತೆ, ಅಲ್ಲೇ ಫ್ರಿಡ್ಜ್ ಮೇಲೆ ಬೀರುನಲ್ಲಿ ಡಬ್ಬಗಳ ಹತ್ರ ಪಕ್ಕ ಇಟ್ಕೊಂಡ್ಬಿಟ್ಟಿರ್ತಾರೆ. ಮಾತ್ರೆಗಳನ್ನ ತೆಗೆದು ಅದ್ರಲ್ಲೇ ತಗೊಂಡು ನುಂಗೋದು, ಅಥವಾ ಮನೆಯವ್ರಿಗೂ ಅದನ್ನ ಕುಡಿಸ್ಬಿಟ್ಟು ಹೋಗಿ ಅಂತ ಕಳಿಸ್ತಾ ಇರ್ತಾರೆ. ಅದನ್ನ ಮಾಡಬೇಡಿ. ಅದನ್ನ ಮನೆಯ ಹಾಲ್ನಲ್ಲಿ ಅಥವಾ ರೂಮ್ ನಲ್ಲಿ ಈಶಾನ್ಯ ದಿಕ್ಕು ಅಥವಾ ಪೂರ್ವ ದಿಕ್ಕಿನ ಕಪಾಟಿನಲ್ಲಿ ಇಟ್ಕೋಬೇಕು ಮಾತ್ರೆ ಔಷಧಿಗಳನ್ನ. ಆಮೇಲೆ ಅದನ್ನ ತಗೋಬೇಕಾದ್ರೆ 1 ಲೋಟ ನೀರು ತಗೊಂಡ್ಬಂದು ಹಾಲ್ನಲ್ಲಿ ಕೂತ್ಕೊಂಡು, ಹಾಸಿಗೆ ಮೇಲಲ್ಲ, ಹಾಲ್ನಲ್ಲಿ ಪೂರ್ವಾಭಿಮುಖವಾಗಿ ಕೂತ್ಕೊಂಡು ಮಾತ್ರೆಗಳನ್ನ ಬಾಯಿಗೆ ಹಾಕೊಂಡು ನುಂಗುತ್ತಾ ಅಥವಾ ಸಿರಪ್ ಇದ್ರೆ ಅದನ್ನ ಕುಡಿತಾ ಓಂ ಧನ್ವಂತರಿಯೇ ನಮಃ, ಅಶ್ವಿನಿ ದೇವತಾಯ ನಮಃ, ಧನವಂತರಿಯೇ ನಮಃ, ಅಶ್ವಿನಿ ದೇವತಾಯ ನಮಃ, ಈ ರೀತಿಯಾಗಿ ಅವ್ರನ್ನ ಜಪಿಸಿ ಓಂ ನಾರಾಯಣ
ಈ ಔಷಧಿನ ನಾನು ತಗೋತಾ ಇದ್ದೀನಿ, ಇದು ಅಮೃತವಾಗ್ಲಿ, ನನಗೆ ಯಾವ ಕಾಯಿಲೆಗಳು ಗುಣವಾಗ್ಲಿ, ನನಗೆ ಯಾವ್ದು ಸಮಸ್ಯೆ ಬರ್ದೇ ಇರ್ಲಿ ಅಂತ ಹೇಳಿದ್ರೆ ಖಂಡಿತ ನಮ್ಗೆ ಒಳ್ಳೇದಾಗತ್ತಮ್ಮ. ದಿನಕ್ಕೊಂದು 21 ಸಾರಿ ಓಂ ಧನ್ವಂತರಿಯೇ ನಮಃ, ಅಶ್ವಿನಿ ದೇವತಾಯ ನಮಃ ಅಂತ ಹೇಳಿದ್ರು ಸಾಕು, ನಮ್ಗೆ ಅನುಗ್ರಹ ಆಗತ್ತಮ್ಮ. ಗುರುಜಿ ತುಪ್ಪದ ದೀಪ ಹೇಳಿದ್ರಲ್ಲ ಗುರುಜಿ, ಅದು ದಿನ ದೇವ್ರ ಮೇಲೆಲ್ಲ ಹಚ್ಚಿರ್ಬೋದಲ್ಲ ಗುರುಜಿ ಅದು? ಹೌದಮ್ಮ, ನನ್ನ ಮನೆಯಲ್ಲಿ ಓದೋ ಸ್ಥಳದಲ್ಲಿ ಅಲ್ಲಿ ಇನ್ನೊಂದ್ ಏನಾಗುತ್ತೆ ಅಂದ್ರೆ, ಮಕ್ಳು ಓದೋ ಜಾಗದಲ್ಲಿ ಸಿಕ್ಕಾಟ ಪುಸ್ತಕಗಳು ತುಂಬ್ಕೊಂಡ್ಬಿಟ್ಟಿದ್ರೆ ಆ ದೀಪ ಎಲ್ಲ ಹಚ್ಚೋದಕ್ಕೆ ಹೋಗ್ಬೇಡಿ. ಯಾಕಂದ್ರೆ ಮಕ್ಳು ಏನ್ ಮಾಡುತ್ತವೆ, ಓದ್ತಾ ಕೂತಿರುತ್ತವೆ, ಅದ್ರ ಮೇಲೆ ಒಂಚೂರು ಸಣ್ಣದೊಂದು ತುಪ್ಪದ ದೀಪ ಅಂದ್ರೆ ದೊಡ್ಡ ದೊಡ್ಡ ಮಿಡ್ಲೆಗಳೇ ಇಟ್ಬಿಡ್ತಾರೆ. ಅದಕ್ಕೋಸ್ಕರ ನಾನು ಕಾನ್ಸಂಟ್ರೇಷನ್ ಮಾಡ್ಬೇಕಾದ್ರೆ ಸ್ವಲ್ಪ ಜವಾಬ್ದಾರಿ ಇರೋ ಮಕ್ಕಳಾದ್ರೆ ಪರವಾಗಿಲ್ಲ. ಇಲ್ಲ ಅಂದ್ರೆ ಒಂದ್ ಚಿಕ್ಕ ಟೇಬಲ್ ಅದ್ರ ತುಂಬಾ ಪುಸ್ತಕ ಹರಡ್ಕೊಂಡಿರ್ತಾರೆ, ಇದನ್ನ ಎಳಿಬೇಕಾದ್ರೆ ಅದ್ರ ಮೇಲೆ ಬೀಳುತ್ತೆ, ಅದು ಬೀಳುತ್ತೆ, ಅದಾಗತ್ತೆ. ಅದಕ್ಕೆ ನೋಡ್ಕೊಂಡು ವ್ಯವಸ್ಥಿತವಾಗಿದ್ರಷ್ಟೇ ಹಚ್ಬೇಕು. ಇಲ್ಲ ಅಂದ್ರೆ ದೇವ್ರ ಮನೆಯಲ್ಲಿ ಹಚ್ಚಿದ್ರು ಆಯ್ತೇನೆ, ಒಂದು ಇದನ್ನ ಮಾಡಿದ್ರೆ ಆಯ್ತು. ಓದೋ ಸ್ಥಳದಲ್ಲಿ ಏನ್ ಇರ್ಬೇಕು, ಒಂದು ಬಂಡೆ ಮೇಲೆ ಕೂತಿರೋ ಸರಸ್ವತಿ ಫೋಟೋ ಇರಬೇಕು, 2 ನವಿಲುಗರಿ ಇರಬೇಕು. ಇದನ್ನ ಇಟ್ಬಿಟ್ಟು ಒಂದು ಬೀಜಾಕ್ಷರಿ ಮಂತ್ರವನ್ನ ಬರೆದ್ಬಿಟ್ಟು ಅಲ್ಲಿ ಅಂಟಾಕ್ಬಿಟ್ಟು, ಆಮೇಲೆ ದಿನ ಮಕ್ಕಳು ಒಂದು 21 ಸಾರಿ ಐಂ ಬೀಜಾಕ್ಷರಿ ಮಂತ್ರ ಹೇಳಿ ಆಮೇಲೆ ಓದೋದಕ್ಕೆ ಕೂತ್ಕೋಬೇಕು. ಖಂಡಿತ ಅವರಿಗೆ ವಿದ್ಯೆ ಬರುತ್ತೆ, ಅನುಗ್ರಹ ಆಗತ್ತೆ, ಒಳ್ಳೇದಾಗತ್ತೆ. ಫೋನ್ ನಂಬರ್ ಒಂದು ಕೊಡಿ ಗುರುಜಿ. ಫೋನ್ ನಂಬರ್ ಈ ಗೀತಾ ನಾಯಕ್ ಹಟ್ಟಿ ಅವ್ರು ಕೊಡ್ತಾರಮ್ಮ, ಅದನ್ನ ಅಲ್ಲ ಇದು ಚಾಟ್ ಬಾಕ್ಸ್ ಅಲ್ಲಿ ಹಾಕ್ತಾರೆ ನೋಡಿ. ಅದನ್ನ ಮೆಡಿಕಲ್ ಸ್ಟೋರ್ ಅಲ್ಲಿ ಬುಕ್ ಸಿಗುತ್ತೆ ಅಂತ ಹೇಳ್ಬಿಟ್ಟು ಅವ್ರದ್ದು ಫೋನ್ ನಂಬರ್ ಅದು ಅಮ್ಮ, ಅದು ನಾನು ವೆರಿಫೈ ಮಾಡ್ತೀನಮ್ಮ. ವೆರಿಫೈ ಮಾಡಿ ಈಗ ನಾನು ಇನ್ನೊಂದ್ಸರಿ ಚೆಕ್ ಮಾಡ್ಬಿಟ್ಟು ಎಲ್ಲೆಲ್ಲಿ ಏನೇನ್ ಬುಕ್ ಸಿಗ್ತಾ ಇದೆ ಅನ್ನೋದು ತಿಳ್ಕೊಂಡು ಆಮೇಲೆ ಗೀತಾ ನಾಯಕ್ ನಟಿ ಅವ್ರಿಗೆ ಹೇಳ್ತೀನಮ್ಮ ಅದನ್ನ. ಈಗ ನಾನು ವೇದಾಂತ ಬುಕ್ ಸುಮಾರು ದಿವಸದಿಂದ ಸಿಗ್ತಾ ಇತ್ತು, ಇವಾಗ ಏನೇನ್ ಸಿಗುತ್ತೆ ಅನ್ನೋದು ಗೊತ್ತಿಲ್ಲ ನನಗೆ. ನಾನು ಅಲ್ಲಿ ಹೋಗಿ ವಿಚಾರಿಸ್ಕೊಂಡ್ ಬರ್ತೀನಿ. ಹಾಗೆ ವಂಶಿ ಪ್ರಕಾಶನ ಅಂತ ಇದೆ, ಅವರು ಡಿಸ್ಟ್ರಿಬ್ಯೂಟರ್ ಆಗಿದ್ರು, ಅವ್ರ ಹತ್ರ ಏನ್ ಪುಸ್ತಕ ಸಿಗುತ್ತೆ ನೋಡ್ಬಿಟ್ಟು ತಿಳಿಸ್ತೀನಿ. ಅಲ್ಲಿಂದ ನೀವು ಬೇಕಾದ್ರೆ ಆನ್ಲೈನ್ ನಲ್ಲಿ ತರಿಸ್ಕೋಬಹುದಮ್ಮ ಅದನ್ನ. ಬಟ್ ಮುಂದಕ್ಕೆ ಇನ್ನೊಂದು ತಿಂಗಳಲ್ಲಿ ಸರಸ್ವತಿ ಮೇಲೆ ಒಂದು ಬುಕ್ ಬರುತ್ತೆ, ಅದಕ್ಕೆ ಡೈರೆಕ್ಟ್ ಲಿಂಕ್ ಸಿಗುತ್ತೆ ನಿಮ್ಗೆ. ಆನ್ಲೈನ್ ಅಲ್ಲಿ ಯಾರು ಬೇಕಾದ್ರೂ ಅದನ್ನ ತಗೋಬಹುದಮ್ಮ, ಅದನ್ನ ಹೇಳ್ತೀನಿ, ಅದನ್ನ ಸಿಗುತ್ತೆ ಅದು. ನಮಸ್ಕಾರ. ನಮಸ್ಕಾರ. ಜ್ಯೋತಿ ಅಂಜನ್ ಮ್ಯಾಮ್ ಮಾತಾಡಿ. ನಮಸ್ತೆ ಗುರುಜಿ. ನಮಸ್ತೆ ಅಮ್ಮ. ನಮಸ್ತೆ. ತುಂಬಾ ಅದ್ಭುತವಾಗಿತ್ತು ಇವತ್ತಿನ ಕ್ಲಾಸು. ತುಂಬಾ, ಯಾಕಂದ್ರೆ ನಾವು ಪೂಜೆ ಪುನಸ್ಕಾರ ಸ್ವಲ್ಪ ಜಾಸ್ತಿ ಇಂಟ್ರೆಸ್ಟ್ ಅದಕ್ಕೆ. ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ನಾವು ಪೂಜೆ ಪುನಸ್ಕಾರಗಳು ಮಾಡಿದ್ರೆ ತುಂಬಾ ಶ್ರೇಯಸ್ ಆಗತ್ತೆ, ಮನೆಗೊಂದ್ ಶಾಂತಿ ಇರತ್ತೆ, ನೆಮ್ಮದಿ ಅನ್ನೋದು ಇರತ್ತೆ ಅಂತೇಳಿ ಹೇಳ್ತಾ ಇದ್ರು. ಅದು ನನಗೆ ಹುಟ್ಟಿನಿಂದನೂ ಕೂಡ ಬಂದಿರೋಂಥದ್ದು. ಅದೇನೋ ಒಂದು ಖುಷಿ. ಬೆಳಗಿನ ಜಾವದಲ್ಲಿ ಎದ್ದು ಪೂಜೆ ಮಾಡೋಂಥದ್ದು, ಮನೆಯಲ್ಲಿ ಏನೋ ಒಂದ್ ಶಾಂತಿ ನೆಮ್ಮದಿಗೋಸ್ಕರ, ಮಕ್ಕಳ ವಿದ್ಯಾಭ್ಯಾಸಕ್ಕೋಸ್ಕರ ಅಂತೇಳಿ. ಇವತ್ತು ಸರಸ್ವತಿ ಬಗ್ಗೆ ನಮ್ಗೆ ಇಷ್ಟು ಡೀಟೇಲ್ ಆಗಿ ಏನು ಗೊತ್ತಿರ್ಲಿಲ್ಲ ಗುರುಜಿ. ತುಂಬಾ ಡೀಟೇಲ್ ಆಗಿ ತಿಳಿಸ್ಕೊಟ್ರಿ ತಾಯಿ. ಯಾಕಂದ್ರೆ ಅವರು ಜ್ಞಾನನ ಕೊಡುವಂತ ದೇವತೆಗಳು ಮಹಾ ಸರಸ್ವತಿ, ಸುಬ್ರಹ್ಮಣ್ಯ ಸ್ವಾಮಿ, ಹಯಗ್ರೀವ, ಬೃಹಸ್ಪತ್ಯಾಚಾರ್ಯ, ಸರಸ್ವತಿ, ದಕ್ಷಿಣಮೂರ್ತಿ, ಸೂರ್ಯನಾರಾಯಣ, ಇಷ್ಟು ಜನ ಇದ್ದಾರೆ ಅಂತ ಗೊತ್ತಿರಲಿಲ್ಲ ಗುರುಜಿ. ವಿದ್ಯೆಗೆ ಅಧಿಪತಿ ವಿಘ್ನೇಶ್ವರ ಆದ್ರೆ ತಾಯಂದ್ರಲ್ಲಿ ಸರಸ್ವತಿ ದೇವಿ ಅಧಿಪತಿ ಅನ್ನೋದು ಅಷ್ಟೇ ಗೊತ್ತಿತ್ತು. ಒಂದು ಗಾಯತ್ರಿ ಮಂತ್ರ ಆಗಿರ್ಬೋದು, ಎಲ್ಲ ಒಂದೇನು 14 ವಿದ್ಯೆಗಳಿದ್ದಂಗೆ 14 ಲೋಕಗಳು ಇರ್ತವೆ ಅಂತೇಳಿ ತುಂಬಾ ಅದ್ಭುತವಾಗಿತ್ತು ಗುರುಜಿ. ಸಂಕಲ್ಪ ಹೇಗ್ ಮಾಡ್ಕೋಬೇಕು, ಮತ್ತೆ ಗಣಪತಿ ಪೂಜೆ ಮಾಡ್ಬೇಕಾದ್ರೆ ಯಾವ ತರ ಬಟ್ಟೆ ಹಾಕ್ಬೇಕು, ನಾವ್ ಯಾವ ರೀತಿ ಒಂದು ಏನು ಸ್ವೀಟ್ ನ ಇಟ್ಟು ಪೂಜೆ ಮಾಡೋಂಥದ್ದು, ಒಂದು ಜ್ಞಾನನ ಪಡ್ಕೊಳ್ಳೋಂಥದ್ದು. ಅದೇ ರೀತಿ ಮಕ್ಕಳ ಎಜುಕೇಶನ್ ಅಲ್ಲಿ ಅಂದ್ರೆ ಇದೆಲ್ಲ ನಮ್ಗೆ ಸ್ವಲ್ಪ ಗೊತ್ತಿರ್ಲಿಲ್ಲ ಗುರುಜಿ. ಇದು ಸ್ವಲ್ಪ ಇಷ್ಟು ಡೀಟೇಲ್ ಆಗಿ ಐಮನ್ನ ಬೀಜಾಕ್ಷರ ಮಂತ್ರನ ಬರೆದು ಗೋಡೆ ಗಣಿಸುವಂಥದ್ದು. ಅಂದ್ರೆ ನಾವು ಮಕ್ಕಳು ಸ್ವಲ್ಪ ವಿದ್ಯಾಭ್ಯಾಸದಲ್ಲಿ ಡಲ್ ಆದಾಗ ಕೇಳ್ತಾ ಇದ್ವಿ ಗುರುಜಿ. ಬಟ್ ಅವ್ರು ಹೇಳೋರು ಉತ್ತರಾಭಿಮುಖವಾಗಿ ಕೂಡ್ಸಿ ಮಕ್ಕಳಿಗೆ ಉತ್ತರಾಭಿಮುಖವಾಗಿ ಕೂಡ್ಸಿ ದಕ್ಷಿಣಾಮೂರ್ತಿದು ಮಂತ್ರನ ಹೇಳ್ಕೊಡಿ ಅಂತೇಳಿ ಹೇಳ್ಕೊಡೋರು. ಈ ತರಕ್ ಇಷ್ಟು ಡೀಟೇಲ್ ಆಗಿ ನಮಗ್ ಗೊತ್ತಿರ್ಲಿಲ್ಲ ಗುರುಜಿ. ಈಗೆಲ್ಲ ಮಕ್ಕಳು ಡಿಗ್ರಿ PUC ಮಾಡ್ತಾ ಇದ್ದಾರೆ. ಅಂದ್ರೆ ನಮ್ಗೆ ಬೇಕು ಅಂತಲ್ಲ, ಮುಂದೆ ಇರೋಂತ ಮಕ್ಕಳಾದ್ರು ಈ ಎಜುಕೇಶನ್ ನ ಪಡ್ಕೊಂಡು ಒಳ್ಳೆ ರೀತಿಲಿ ಒಂದು ಸಂಸ್ಕಾರವಂತರಾಗಿ ವಿದ್ಯಾವಂತರಾಗಿ ಬೆಳೀಲಿ, ಉತ್ತಮ ಪ್ರಜೆಗಳಾಗಿರ್ಲಿ ಅಂತದ್ದು ಒಂದು ಉದ್ದೇಶ. ತುಂಬಾ ಚೆನ್ನಾಗಿದೆ ಗುರುಜಿ. ಇವತ್ತಿನ ಕ್ಲಾಸ್ ಅಂತೂ ಬಹಳ ಅದ್ಭುತವಾಗಿತ್ತು. ಇಂತ ಒಂದು ಇನ್ಫಾರ್ಮೇಶನ್ ಕೊಟ್ಟಿದ್ದಕ್ಕೆ ನಿಮ್ಗೆ ತುಂಬಾ ಹೃದಯದ ಧನ್ಯವಾದಗಳು ಗುರುಜಿ. ಥ್ಯಾಂಕ್ ಯು ಸೋ ಮಚ್ ಗುರುಜಿ. ನಮಸ್ಕಾರ. ನಮಸ್ಕಾರ. ಶೈಲಜಾ ಮ್ಯಾಮ್ ಮಾತಾಡಿ. ಶೈಲಜಾ ಮ್ಯಾಮ್ ಮಾತಾಡಿ, ಅನ್ಮ್ಯೂಟ್ ಮಾಡ್ಕೊಂಡು ಮಾತಾಡಿ.
ಹಲೋ, ಕೇಳಿಸ್ತಾ ಇದೆಯಾ ಮೇಡಮ್? ಹಾ, ಕೇಳಿಸ್ತಾ ಇದೆ, ಮಾತಾಡಿ. ಹಲೋ, ಕೇಳಿಸ್ತಾ ಇದೆ, ಮಾತಾಡಿ. ಕೇಳಿಸ್ತಾ ಇದೆ ಮೇಡಮ್. ತುಂಬಾ ಅದ್ಭುತವಾದ ಕ್ಲಾಸ್ ಮೇಡಮ್ ಇವತ್ತು. ನಿಜವಾಗ್ಲೂ ಇವತ್ತು ಸರ್ಗೆ ಎಷ್ಟು ನಾವು ಕೋಟಿ ಧನ್ಯವಾದಗಳು ಹೇಳಿದ್ರು ಸಾಲದು. ಯಾಕಂದ್ರೆ ಇವತ್ತಿನ ಜನರೇಷನ್ ಅಲ್ಲಿ ನಮ್ಗೆ ವಿದ್ಯೆಗೆ ಏನಿಲ್ಲ ಅಂದ್ರೆ ವಿದ್ಯೆ ಸಂಪತ್ತು ಒಂದು ಹೆಚ್ಚಿಂದಲ್ವಾ, ಅದನ್ನ ಬಹಳ ಚೆನ್ನಾಗಿ ನೀಟಾಗಿ ಯಾವ ತರ ಯಾವ್ದಕ್ಕೆ ನಾವ್ ಏನೇನ್ ಅಳವಡಿಸ್ಕೋಬೇಕು, ಎಷ್ಟು ಮಂತ್ರಗಳನ್ನ ಹೇಳ್ಬೇಕು, ಅದೆಲ್ಲ ಬಹಳ ಸುಸೂತ್ರವಾಗಿ ಹೇಳಿದ್ರು ಸರ್. ನಿಮ್ಗೆ ಎಷ್ಟು ನಾವು ಚಿರಋಣಿ ಆದರೂ ಸಾಲದು ಅನಿಸ್ತು. ಮಹಾವತಾರ್ ಫೌಂಡೇಶನ್ಗೆ ನಾವು ಯಾವಾಗ್ಲೂ ಋಣಿಯಾಗಿರ್ಬೇಕು, ಯಾಕಂದ್ರೆ ಇಂತ ಅದ್ಭುತವಾದ ಕ್ಲಾಸ್ಗಳು ನಮ್ಗೆ ಕೊಡ್ತಾ ಇದ್ದಾರೆ. ಸರ್ ಮುಖ ಇಲ್ಲಿ ಕಾಣಿಸ್ತಾ ಇಲ್ಲ ಮೇಡಮ್. ಇದು ನೋಡಮ್ಮ, ಸರ್ ಎಲ್ಲಿ ಸತ್ಯೇಂದ್ರ ಸರ್ ಸರ್ ಎಲ್ಲಿ ಕಾಣಿಸ್ತಾ ಇಲ್ಲ ಬಹಳ ನಿಮ್ 2-3 ಕ್ಲಾಸ್ ಕಂಟಿನ್ಯೂ ಕೇಳಿದೀನಿ ನಾನು. ಇವತ್ತು 3ನೇ ಕ್ಲಾಸ್ ಕೇಳ್ತಾ ಇರೋದು. ಸರಸ್ವತಿ ತಾಯಿ ನಮಗ್ ಬಂದು ಹೇಳ್ತಾ ಇದ್ದಂಗೆ ಅನಿಸ್ತು ಗುರುಗಳೇ, ನಿಜವಾಗ್ಲು ಬಹಳ ಅದ್ಭುತವಾದ. ಆಮೇಲೆ ಈ ವಿದ್ಯೆ ಅಂದ್ರೆ ಎಲ್ಲಾ ತರದ ವಿದ್ಯೆ, ಅಂದ್ರೆ ಈ ಆತ್ಮವಿದ್ಯೆಗೆ ಬೆಲೆ ಕಟ್ಟಕ್ಕೆ ಆಗೋಲ್ಲ ನಾವು. ಅದು ಒಂದು ಆತ್ಮನ ವಿದ್ಯೆ ಆಗ್ಲಿ ಅಂದ್ರೆ ಆಧ್ಯಾತ್ಮಿಕ ವಿದ್ಯೆ, ಆ ವಿದ್ಯೆನ ನಾವು ಬರ್ಬೇಕಾದ್ರೆ ಸರಸ್ವತಿ ತಾಯಿನ ಯಾವ ತರ ಒಲಿಸ್ಕೋಬೇಕು, ಪ್ರತಿಯೊಂದು ವಿದ್ಯೆಗೆ ಅಷ್ಟೇ ಇದಿದೆ, ಮಹತ್ವ ಇದೆ. ಯಾವ ತರ ಅದನ್ನ ಯಾವ ಟೈಮಿಂಗ್ ಅಲ್ಲಿ ಅಳವಡಿಸ್ಕೋಬೇಕು, ಬಹಳ ಚೆನ್ನಾಗಿರ್ತದೆ. ನಿಮ್ಗೆ ನಾವ್ ಎಷ್ಟು ನಮನಗಳನ್ನ ಸಲ್ಲಿಸಿದ್ರು ಸಾಲದು. ನಮ್ಮ ಮಕ್ಕಳಿಗೆ ಇದು ತುಂಬಾ ಈಗಿನ ಇದಕ್ಕೆ ಹೆಲ್ಪ್ ಆಗೋ ತರ ಒಂದು ಟಾಪಿಕ್ ಸರ್. ತುಂಬಾ ಧನ್ಯವಾದಗಳು ಸರ್, ತುಂಬಾ ಧನ್ಯವಾದ. ನಮಸ್ಕಾರ. ಇನ್ಯಾರಾದ್ರೂ ಮಾಸ್ಟರ್ಸ್ ತಮ್ಮ ಅಭಿಪ್ರಾಯವನ್ನ ಹಂಚಿಕೊಳ್ಳಿಕ್ಕೆ ಇಷ್ಟಪಟ್ಟಿದ್ರೆ ಹಂಚಿಕೊಳ್ಳಿ. ಯಾರು ಇಲ್ಲ ಅಂದ್ರೆ ಗೀತಾ ಮ್ಯಾಮ್ ಪ್ರೋಗ್ರಾಮ್ ಅನ್ನ ಸಂಪನ್ನಗೊಳಿಸಬಹುದು ಅನ್ಕೊಂಡಿದ್ದೇನೆ. ಎಸ್ ಮ್ಯಾಮ್. ಸಂಪನ್ನಗೊಳಿಸೋದಕ್ಕೆ 1 ನಿಮಿಷ ಮೊದಲು ಮಾತು ನಂದು. ಎಸ್ ಗುರುಜಿ, ಎಸ್ ಗುರುಜಿ. ಏನಿಲ್ಲಮ್ಮ, ಮಹಾವತಾರ್ ಫೌಂಡೇಶನ್ ನಮ್ಮ ಮಾಸ್ಟರ್ಸ್ಗೆ ಅವರ ಆತ್ಮಜ್ಞಾನವನ್ನ ಮಾತ್ರ ಪರಿಚಯಿಸ್ಕೊಡುತ್ತೆ, ಆತ್ಮದ್ವಾರಕ್ಕೆ ಮಾತ್ರ ಸಾಧಕನ ಪೂರಕವಾಗಿ ಕೆಲಸ ಮಾಡುತ್ತೆ ಅಂತಲ್ಲ, ಅದು ಬೋನಸ್ ಪಾಯಿಂಟ್ ಅನ್ನು ಕೊಡುತ್ತೆ, ಎಕ್ಸ್ಟ್ರಾ ಬೋನಸ್ ಕೊಡುತ್ತೆ ಅನ್ನೋದಕ್ಕೆ ಉದಾಹರಣೆ ಅಂದ್ರೆ ಈ ಸರಸ್ವತಿ ಈ ವಿದ್ಯೆ ಕುರಿತಾಗಿ ಇತ್ತೀಚೆಗೆ ಲೆಕ್ಚರ್ಸ್ ನ ಸಾದರ ಪಡಿಸ್ತಾ ಇದ್ದೀವಿ ನಮ್ಮ ಮಹಾವತಾರ್ ಫೌಂಡೇಶನ್ ಇಂದ. ರಂಗನಾಥ್ ಗುರುಜಿ ಅವರ ಪ್ರೇರಣೆ ಇದೆಲ್ಲ ನಡೀತಾ ಇರೋದ್ರಿಂದ ಹೇಳ್ಬೇಕು ಅಂತಂದ್ರೆ ಇವೆಲ್ಲ ಬಹಳ ಇಂಪಾರ್ಟೆಂಟ್. ನಾವು ಆತ್ಮೋದ್ಧಾರ ಮಾಡ್ಕೊಳ್ಳೋದು, ನಮ್ಗೆ ವಯಸ್ಸಾಯ್ತು, ಇನ್ನೇನಮ್ಮ, ಇನ್ನು ನಮ್ಗೆ ಬೇಕಾಗಿರೋದು ನಮ್ಮ ಮಕ್ಕಳು ಬೇರೆ, ಅವರು ಚೆನ್ನಾಗಿರ್ಬೇಕಲ್ವಾ. ಅವ್ರು ಚೆನ್ನಾಗಿರೋದಕ್ಕೆ ನಾವು ಪೂರಕವಾಗಿ ಏನಾದ್ರು ಒಂಚೂರು ಹೇಳ್ಬೇಕು ನಾವು, ಆವಾಗಲೇ ನಮಗೂ ಉತ್ಸಾಹ ಬರುತ್ತೆ. ಅದ್ರಲ್ಲಿ ಕೆಲವು ನಾವು ಸರಸ್ವತಿ, ಆಮೇಲೆ ಇನ್ನೊಂದು ಹೇಳ್ತೀನಿ, ಕೆಲವು ಕಡೆ ಸರಸ್ವತಿ ಹೋಮ ಹವನ ಅಂತ ಮಾಡ್ತಿರ್ತಾರೆ, ಸರಸ್ವತಿ ಯಜ್ಞಗಳು ಅಂತ ಮಾಡ್ತಿರ್ತಾರೆ. 40 ರೂಪಾಯಿ 50 ರೂಪಾಯಿ 100 ರೂಪಾಯಿ ಇಸ್ಕೊಂಡು ಮಾಡ್ತಾ ಇರ್ತಾರೆ ದೇವಸ್ಥಾನಗಳಲ್ಲಿ. ಅಂತ ಕಡೆ ಏನಾದ್ರು ನಡೀತಾ ಇದ್ರೆ ಅಲ್ಲಿ ಭಾಗವಹಿಸುವಂಥದ್ದು, ಸರಸ್ವತಿ ದೇವಸ್ಥಾನಕ್ಕೆ ಹೋಗಿ ಬರುವಂಥದ್ದು, ಸರಸ್ವತಿಯನ್ನ ಪ್ರಾರ್ಥನೆ ಮಾಡ್ಕೊಳ್ಳುವಂಥದ್ದು, ಇವೆಲ್ಲ ಬಹಳ ಒಳ್ಳೇದು. ಅದನ್ನ ಮಾಡಿ ಅಂತ ನಾನು ಹೇಳ್ತೀನಿ, ತುಂಬಾ ಒಳ್ಳೇದು. ಮಕ್ಕಳಿಗೋಸ್ಕರ ಮಾಡ್ತಾ ಇರೋ ಈ ಕಾರ್ಯಕ್ರಮಗಳು ನಮ್ಮ ಮಹಾವತಾರ್ ಫೌಂಡೇಶನ್ಗೆ ಒಂದು ಮುಕುಟಪ್ರಾಯವಾಗಿದೆ ಅಂತ ನಾನು ಅತಿ ಹೆಮ್ಮೆಯಿಂದ ಗರ್ವದಿಂದ ಹೇಳ್ತೀನಿ. ನಮಸ್ಕಾರಮ್ಮ, ಧನ್ಯವಾದಗಳು. ಸುಜಾತಾ ಮ್ಯಾಮ್ ಸೋಲಾಪುರ್, ತಾವು ಮಾತಾಡಿ. ಸುಜಾತಾ ಮ್ಯಾಮ್ ಅನ್ಮ್ಯೂಟ್ ಮಾಡ್ಕೊಂಡು ಮಾತಾಡಿ. ನಮಸ್ಕಾರ ಸರ್. ನಾರಾಯಣ ಸರ್ ಅವರಿಗೆ ನನ್ನ ನಮಸ್ಕಾರಮ್ಮ. ನೀವು ದುಬೈದು ಮೇಡಮ್ ಜೊತೆ ತುಂಬಾ ನಾನು ಅಟೆಂಡ್ ಮಾಡಿದ್ದೀನಿ ಸರ್. ತುಂಬಾ ಚೆನ್ನಾಗಿ ಅಗ್ದಿ ನೀವು ಸರಸ್ವತಿ ಪುತ್ರರೇ ಆಗಿದ್ದೀರಿ ಸರ್. ನಿಜವಾಗ್ಲೂ ಹೇಳಬೇಕಂದರೆ ಪುತ್ರರೇ ನೀವು. ಇಷ್ಟೊಂದು ವಾಕ್ಯನಿ, ಇಷ್ಟು ಅನುಭವವನ್ನು, ದೇವಿಯ ಮಹಾತ್ಮೆಯನ್ನು ಸುಂದರವಾಗಿ ತಿಳಿಸಿದರು ಸರ್. ಧನ್ಯವಾದಗಳು ಸರ್. ಮಹಾವತಾರ ಫೌಂಡೇಶನ್ ನಮಗೆ ಇಷ್ಟೊಂದು ಸರಳವಾಗಿ ಮಾತಾಡಲಿಕ್ಕೆ ಹಚ್ಚಿದವರು ನಮ್ಮ ರಂಗನಾಥ ಗುರುಜಿ ಅವರಿಗೂ ನನ್ನ ಮನಪೂರ್ವಕವಾಗಿ ವಂದನೆಗಳು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಮ್ಯಾಮ್. ಗೀತಾ ಮ್ಯಾಮ್ ಸಂಪನ್ನಗೊಳಿಸಬಹುದು ಅನ್ಕೊಂಡಿದ್ದೇನೆ, ಟೈಮ್ ಆಯ್ತು. ಮಾತಾಡ್ತೀನಿ ಅಂತ ಹೇಳ್ತಾರೆ. ಅನ್ಮ್ಯೂಟ್ ಆಪ್ಷನ್ಸ್ ಕೊಡ್ತಿದ್ದೀನಿ ಸರ್, ಮಾತಾಡಿ. ನಮಸ್ತೆ. ಓಕೆ, ಅವ್ರೆ ಹ್ಯಾಂಡ್ ರೈಸ್ ಮಾಡಿಲ್ಲ, ಬಟ್ ಮೆಸೇಜ್ ಹಾಕಿದ್ದಾರೆ. ಓಕೆ ಸರ್, ಮಾತಾಡಿ ಸರ್.
ज्ञानतिमिरान्धस्यं ज्ञानाञ्जनशलाकं तत्पदं दर्शितं येन तस्मै श्री गुरुवे नमः। स्थावरं जङ्गमं व्याप्तं यत्किञ्चित् ದ್ವಿಜಾಶ್ರದಂ ತತ್ಪದಂ ದರ್ಶಿತಂ ಏನ ತಸ್ಮೈ ಶ್ರೀ ಗುರುವೇ ನಮಃ. ಇವತ್ತು ತುಂಬಾ ಚೆನ್ನಾಗಿತ್ತು ಕ್ಲಾಸು. ತುಂಬಾ ಚೆನ್ನಾಗಿ ನಮ್ಗೆ ಮಾಸ್ಟ್ರು ಚೆನ್ನಾಗಿ ಹೇಳಿದ್ರು. ಎಲ್ಲದನ್ನು ಎಲ್ಲ ಪೂರ್ತಿ ಚೆನ್ನಾಗಿ ಹೇಳಿದ್ರು. ಅದಕ್ಕೆ ನಮಸ್ಕಾರ ಸರ್. ನಮಸ್ಕಾರ. ನಮಸ್ಕಾರ. ಧನ್ಯವಾದಗಳು ಸರ್. ಧನ್ಯವಾದಗಳು. ಎಸ್ ಗುರುಜಿ, ಇನ್ನು ಪುಸ್ತಕದ ಬಗ್ಗೆ ಮಾಹಿತಿ ಸಿಕ್ಕರೆ ನೀವು ಎಲ್ಲೆಲ್ಲಿ ಎಷ್ಟು ಪುಸ್ತಕ ದೊರಕುತ್ತೆ ಅಂತ ಹೇಳಿ ಒಂಚೂರು ಮಾಹಿತಿ ಗೊತ್ತಾದ್ರೆ ಇನ್ನು ಮಾಸ್ಟರ್ಸ್ ತಗೊಳಕ್ಕೆ ಅನುಕೂಲ ಆಗುತ್ತೆ. ಕಳಿಸ್ತೀನಮ್ಮ, ಕಳಿಸ್ಕೊಡ್ತೀನಿ. ಇವೆಲ್ಲ ದೈವಕ್ಕೆ ಸಂಬಂಧಪಟ್ಟಿರುವಂತದ್ದು, ಎಲ್ರಿಗೂ ಉಪಯೋಗ ಆಗುವಂತದನ್ನೇ ಬರ್ದಿರುವಂತದ್ದು. ಸುಮಾರು ಒಂದೊಂದು ಪುಸ್ತಕಕ್ಕೂ 2-3 ವರ್ಷಗಳಷ್ಟು ಶ್ರಮ ತಗೊಂಡೆ. ಸರಸ್ವತಿ ಪುಸ್ತಕಕ್ಕೆ 8 ವರ್ಷಗಳು ತಗೊಂಡಿದ್ದೀನಿ. ಈ ಪುಸ್ತಕಗಳು ಪ್ರಕಟ ಆಗಿ ಬರ್ತಾ ಇವೆ. ಇವೆಲ್ಲ ಬಹಳ ಒಳ್ಳೆ ವಿಷಯಗಳನ್ನ ಗ್ರಹಿಸುವಂಥದ್ದು, ಅದ್ಭುತವಾಗಿರುವಂತ ಗ್ರಂಥಗಳು. ಇದ್ರದ್ದು ಎಲ್ಲೆಲ್ಲಿ ಸಿಗುತ್ತೆ ಇನ್ನೊಂದು ಚೆಕ್ ಮಾಡ್ಬಿಟ್ಟು ಖಂಡಿತ ತಿಳಿಸ್ತೀನಿ ನಮ್ಮ ಅದನ್ನ ನಾನು. ನಮಸ್ಕಾರ. ನಮಸ್ಕಾರ. ಸಂಪನ್ನ ಮಾಡೋಣ ಗುರುಜಿ ಕಾರ್ಯಕ್ರಮನ. ಮಾಡಿ. ಥ್ಯಾಂಕ್ ಯು ಸೋ ಮಚ್ ಗುರುಜಿ. ಈ ಕಾರ್ಯಕ್ರಮಕ್ಕೆ ಬಂದು ಅದ್ಭುತವಾದ ಜ್ಞಾನವನ್ನು ಕೊಟ್ಟಿದ್ದೀರಾ. ಎಸ್ ರೇವತಿ ಮ್ಯಾಮ್, ಕಂಟಿನ್ಯೂ ಮ್ಯಾಮ್. ಮ್ಯಾಮ್ ತಾವು ಸಂಪನ್ನಗೊಳಿಸಿ. ಎಲ್ಲ ಧ್ಯಾನ ಬಂಧುಗಳಿಗೆ ಮತ್ತೊಮ್ಮೆ ನಮಸ್ಕಾರಗಳು. ಈ ದಿನ ಎಲ್ಲರೂ ಅದ್ಭುತವಾದ ಧ್ಯಾನವನ್ನ ಮಾಡಿದ್ದೀರಾ, ತಮ್ಗೆಲ್ರಿಗೂ ಧನ್ಯವಾದಗಳು. ಜೊತೆಗೆ ಇವತ್ತಿನ ಅತಿಥಿ ಉಪನ್ಯಾಸಕರು ಬಹಳ ಅದ್ಭುತವಾದ ಮಾಹಿತಿಯನ್ನು ಕೊಟ್ರು. ಯಾಕಂತಂದ್ರೆ ಈ ವಿದ್ಯಾರ್ಥಿ ಜೀವನ ಅಂತ ಹೇಳುವುದಕ್ಕೆ ಕೊನೆ ಇಲ್ಲ, ಇದಕ್ಕೆ ಅಂತಿಮ ಇಲ್ಲ, ಇದು ಮುಂದುವರಿಸಿಕೊಂಡೇ ಹೋಗುತ್ತೆ. ಸೊ ಇಂತಹ ಸಂದರ್ಭದಲ್ಲಿ ನಾವೇನು ಜ್ಞಾನವನ್ನ ಪಡ್ಕೊಂಡಿದ್ದೇವೆ, ಇದನ್ನ ಮುಂದೆ ಇರತಕ್ಕಂತ ಪೋಷಕರಿಗೆ ಅಥವಾ ವಿದ್ಯಾರ್ಥಿಗಳಿಗೆ ಸಹ ಈ ಜ್ಞಾನವನ್ನ ಹಂಚಬೇಕು ಅಂತ ನಾನು ಕೇಳ್ಕೊಳ್ತೇನೆ. ಯಾಕಂತಂದ್ರೆ ಹೆಚ್ಚಿನ ಕಡೆಗಳಲ್ಲಿ ಇದರ ಒಂದು ಮಹತ್ವ ಗೊತ್ತಿಲ್ಲ. ಮಕ್ಕಳು ಓದಿದ್ರೆ ಏನು ಮನಸ್ಸಿಗೆ ಬರಲ್ಲ, ಏನು ಆಗುದಿಲ್ಲ ಅಂತ ಹೇಳ್ತಾರೆ. ಅದರ ಬದಲಿಗೆ ಇಂತಹ ಕೆಲವು ಅಂಶಗಳನ್ನ ಅಳವಡಿಸ್ಕೊಂಡ್ರೆ ಮಕ್ಕಳಲ್ಲಿ ಪರಿವರ್ತನೆಯಾಗಿ ಒಳ್ಳೆಯ ವಿದ್ಯಾಭ್ಯಾಸವನ್ನ ಪಡ್ಕೊಳ್ಳಿಕ್ಕೆ ಸಹಕಾರಿ ಖಂಡಿತ ಆಗ್ತದೆ ಅಂತ ಹೇಳ್ತಕ್ಕಂಥ ಅಂಶವನ್ನ ನಾನು ಗಮನಕ್ಕೆ ತಂದು ಅದ್ಭುತವಾದ ಮಾಹಿತಿಯನ್ನು ಕೊಟ್ಟಿರತಕ್ಕಂತ ನಮ್ಮೆಲ್ಲ ಹಿರಿಯರು ಆಗಿರತಕ್ಕಂತ ಶ್ರೀಯುತ ನಾರಾಯಣ್ ಸತ್ಯೇಂದ್ರ ಸರ್ಗೆ ನಮ್ಮ ಈ ವೇದಿಕೆಯ ಎಲ್ಲ ಧ್ಯಾನ ಬಂಧುಗಳ ಪರವಾಗಿ ಹಾಗೂ ಮಹತಾರ್ ಸಂಸ್ಥೆಯ ಪರವಾಗಿ ಧನ್ಯವಾದಗಳನ್ನು ಹೇಳ್ತಾ ಇದ್ದೇನೆ. ಧನ್ಯವಾದಗಳು ಸರ್. ಹಾಗೇನೆ ನಮ್ಮ ಎಲ್ಲರೂ ಒಳ್ಳೆಯ ಅಭಿಪ್ರಾಯವನ್ನ ಕೊಟ್ಟಿದ್ದೀರಾ, ಹೆಚ್ಚಿನ ಮಾಹಿತಿಯನ್ನ ಇವರಿಂದ ಪಡ್ಕೊಂಡಿದ್ದೀರಾ. ಪ್ರತಿಯೊಬ್ಬರಿಗೂ ನಾನು ಧನ್ಯವಾದಗಳನ್ನ ಹೇಳ್ತೇನೆ. ನಮ್ಮ ಧ್ಯಾನಕ್ಕೆ ಈ ವೇದಿಕೆಯನ್ನ ಕಲ್ಪಿಸಿಕೊಟ್ಟಿರತಕ್ಕಂತಹ ಈ ಮಾಹಿತಿಯನ್ನ ಪಡ್ಕೊಳ್ಳಕ್ಕೆ ಅವಕಾಶ ಮಾಡಿರತಕ್ಕಂತಹ ಮಹತಾರ್ ಸಂಸ್ಥೆಗೆ ಹಾಗೂ ನಮ್ಮ ರಂಗನಾಥ್ ಗುರುಗಳಿಗೆ ಸಹ ಧನ್ಯವಾದಗಳು. ಜೊತೆಗೆ ಈ ಧ್ಯಾನಕ್ಕೆ ಒಳ್ಳೆಯ ಸಂಗೀತವನ್ನ ಕೊಟ್ಟು ನಮ್ಮ ಮನಸ್ಸನ್ನ ನಿಗ್ರಹ ಮಾಡ್ಲಿಕ್ಕೆ ಅವಕಾಶ ಮಾಡಿರ್ತಕ್ಕಂತಹ ಮಹತಾರ್ ಸಂಸ್ಥೆಯ ಸಿಬ್ಬಂದಿ ವರ್ಗದವರಿಗೂ ಸಹ ಧನ್ಯವಾದಗಳು. ಹಾಗೆ ಪ್ರತಿಯೊಬ್ಬ ಧ್ಯಾನ ಬಂಧುಗಳಿಗೆ ನನ್ನ ಅನಂತ ಧನ್ಯವಾದಗಳು. ಕಾರ್ಯಕ್ರಮವನ್ನ ಸಂಪನ್ನಗೊಳಿಸೋಣ.